ನಾವು ಮತ್ತೊಂದು ಆವರ್ತಿ ನಮ್ಮ ಆಯುಷ್ ಕಾಲಗಳಲ್ಲಿ ತಂದೆ ದೇವರ ಸನ್ನಿಧಾನಕ್ಕೆ ರಕ್ಷಕನಾದ ಯೇಸು ಸ್ವಾಮಿ ಹೆಸರಿನಲ್ಲಿ ಕೂಡಿ ಬಂದು ಆತ್ಮ ಸ್ವರೂಪನಾದ ದೇವರನ್ನು ಆತ್ಮರೀತಿಯಲ್ಲಿ ನಮ್ಮ ರಕ್ಷಕನಾದ ಯೇಸು ಸ್ವಾಮಿ ಹೆಸರಿನಲ್ಲಿ ಆರಾಧಿಸುವಂತೆ ಅನುಗ್ರಹವಾದದಕ್ಕಾಗಿ ತಂದೆ ದೇವರಿಗೆ ರಕ್ಷಕನಾದ ಯೇಸು ಸ್ವಾಮಿ ಹೆಸರಿನ ಸ್ತೋತ್ರಗಳನ್ನಾಗ್ತೇನೆ. ಮಾತ್ರವಲ್ಲದೆ ದೇವರ ಕೃಪೆ ಮಾಡಿದ ಸಂಗತಿಗಳನ್ನು ನಿಮ್ಮ ಮುಂದೆ ಹಂಚಿಕೊಳ್ಳಲು ಸಹಾಯವಾದದಕ್ಕಾಗಿ ತಂದೆ ದೇವರಿಗೆ ರಕ್ಷಕನಾದ ಯೇಸು ಸ್ವಾಮಿ ಹೆಸರಿನ ಸ್ತೋತ್ರಗಳನ್ನಾಗ್ತೇನೆ. ಈ ಅವಕಾಶ ಮಾಡಿಕೊಟ್ಟಂತ ಸಭೆ ಹಿರಿಯರಿಗಾಗಿ ನಿಮ್ಮೆಲ್ಲರಿಗೆ ನನ್ನ ಕೃತಜ್ಞತೆಯನ್ನು ಹೇಳೋಣಾಗ್ತೇನೆ. ಈ ದಿನ ನಾವು ಧ್ಯಾನ ಮಾಡುತ್ತಿರುವಂಥ ಭಾಗ ಈಗಾಗಲೇ ಹಾಕಿರುವಂತೆ ಇದು ಏನಂತ ಹೇಳಿ ಸಿಗ್ನಿಫಿಕೆನ್ಸ್ ಆಫ್ ರಿಸರಕ್ಷನ್ ಅಥವಾ ಪುನರುತ್ಥಾನದ ಮಹತ್ವಗಳು ಅಂತ ಹೇಳ್ಬೋದು. ಇದ್ರ ವಿಷಯ ನಾವು ಹೇಳೋದಕ್ಕೆ ಮುನ್ನ ನಾವು ಕರ್ತನ ಭೋಜನಕ್ಕೆ ನಾವು ಸಿದ್ಧವಾಗುವಾಗೆ ಕೆಲವು ವಿಷಯಗಳು ಧ್ಯಾನ ಮಾಡ್ತೀವಿ. ಅದಕ್ಕೆ ನಾವೇನು ಹೇಳ್ತೀವಿ ಅಂದರೆ ಪ್ರೀ ಮೆಮೊರಿಯಲ್ ಮೆಡಿಟೇಷನ್ ಅಂತ ಹೇಳ್ತಾರೆ. ಅಂದರೆ ಸಿದ್ಧತೆಗಾಗಿ ಕರ್ತನ ಭೋಜನಕ್ಕೆ ನಮ್ಮನ್ನು ಸಿದ್ಧಪಡಿಸುವುದಕ್ಕಾಗಿ ಮಾಡುವಂಥ ಧ್ಯಾನಗಳು. ಈ ಧ್ಯಾನಗಳು ಎಲ್ಲ ಇಲ್ಲಿಗೆ ಮುಗೀತದ ಅಂತ ನೋಡಿದ್ರೆ ಅದು ಮುಗಿಯಲ್ಲ. ಅದೇನಾಗ್ತದೆ, ಅಲ್ಲಿಂದ ಮುಂದುವರಿತದೆ. ಅದಕ್ಕೆ ಪೋಸ್ಟ್ ಮೆಮೋರಿಯಲ್ ಮೆಡಿಟೇಷನ್ಸ್ ಅಂತ ಹೇಳ್ತೀವಿ. ಪೋಸ್ಟ್ ಮೆಮೊರಿಯಲ್ ಮೆಡಿಟೇಷನ್ಸ್ ಏನಂತ ಹೇಳಿದ್ರೆ, ಅದು ನಾವು ಕರ್ತನ ಭೋಜನದಲ್ಲಿ ಪಾಲ್ಗಾರ ಆದ ನಂತರದಲ್ಲಿ ನಮಗಿರುವ ಕರ್ತವ್ಯಗಳು, ನಾವು ಮಾಡಬೇಕಾದ ಕರ್ತವ್ಯಗಳು, ಮತ್ತೆ ನಾವು ಮಾಡಿದ ಪ್ರತಿಜ್ಞೆಗೆ ಹೇಗೆ ನಡೀತಾ ಇದ್ದೀವಿ ಅಂತ ಹೇಳಿ ನಮ್ಮನ್ನು ನಾವು ವಿಮರ್ಶೆ ಮಾಡಿಕೊಳ್ಳುವಂಥದ್ದು. ಯೇಸ್ವಾಮಿ ಸತ್ತಂಥದ್ದು ಮುಖ್ಯವಾಗಿ ನಮ್ಗೆ ಗೊತ್ತಲ್ಲ, ಲೋಕದ ಪಾಪದ ಪರಿಹಾರಕ್ಕಾಗಿ ಮೊದಲನೇದಾಗಿ. ಅಷ್ಟೇ ಅಲ್ಲ, ಅವರು ಸತ್ತಂಥದ್ದು ಎರಡನೇ ಅರ್ಥದಲ್ಲಿ ನೋಡ್ಬೇಕಂದ್ರೆ ತನ್ನ ಸಭೆಗೆ ಮಾದರಿಯಾಗಿ. ಹೇಗೆ ತನ್ನ ಸಭೆ ತನ್ನ ಹೆಜ್ಜೆಜಾಡಿಯಲ್ಲಿ ನಡೆದು ಅವರು ನನಗಿಟ್ಟಂಥ ಆಶೀರ್ವಾದದಲ್ಲಿ ಪಾಲ್ಗಾರ ಆಗುವುದಕ್ಕಾಗಿ ಅವ್ರು ಹೇಗೆ ನಡಿಬೇಕಂತ ಹೇಳಿ ಅದಕ್ಕೆ ಏನಾದ್ರು ಅವರು ಎಲ್ಲ ವಿಷಯದಲ್ಲಿ ಮಾದರಿ ತೋರಿಸೋದು. ಇದು ಪೋಸ್ಟ್ ಮೆಮೊರಿಯಲ್ ಮೆಡಿಟೇಷನ್ಸ್ಗಳು ಮಾಡ್ತೀವಿ. ಅದರಲ್ಲಿ ಬಹಳ ಮುಖ್ಯ ಏನಂತ ಹೇಳಿದ್ರೆ ಪುನರುತ್ಥಾನದ ವಿಷಯವಾಗಿ. ದೇವರು ಈ ಯೇಸುವಿಗೆ ಪುನರುತ್ಥಾನ ಯಾಕೆ ಆಯಿತು ಅಂತ ಹೇಳಿ, ಈಗ ನಾವು ಸೇವಿಸ್ತಾ ಇರುವಂತ ಯೇಸು ಸ್ವಾಮಿ ಯಾರು ಅಂದ್ರೆ ಸತ್ತು ಎದ್ದು ಬಂದಿರುವ ಯೇಸು ಕ್ರಿಸ್ತನು. ಇದು ಒಂದರಲ್ಲಿ ಅಂದ್ರೆ ಸತ್ತು ಎದ್ದು ಬಂದಂತ ಯೇಸು ಕ್ರಿಸ್ತನು. ಮತ್ತೆ ಇವರು ಯಾವ ರೂಪದಲ್ಲಿದ್ದಾರೆ ಯೇಸು ಸ್ವಾಮಿ? ಈಗ ಶಾರೀರಿಕ ರೂಪದಲ್ಲಿದ್ದಾರೋ ಆತ್ಮಿಕ ರೂಪದಲ್ಲಿದ್ದಾರ? ಆತ್ಮಿಕ ರೂಪದಲ್ಲಿದ್ದಾರೆ. ಈಗ ನಾವು ಸೇವನೆ ಮಾಡ್ತಿರುವಂತ ಯೇಸು ಸ್ವಾಮಿ ಯಾವ ರೂಪದಲ್ಲಿ ನಾವು ಸೇವಿಸ್ತಾ ಇದೀವಿ ಅಂದ್ರೆ ಆತ್ಮಿಕ ರೀತಿಯಲ್ಲಿ ಅಂತ ಹೇಳಿ. ಶಾರೀರಿಕವಾಗಿ ಕೇವಲ 3.5 ವರ್ಷ ಇದ್ದವ್ರು ಮಾತ್ರ ಶಾರೀರಿಕವಾಗಿ ನೋಡಿದ್ರು, ಎಲ್ಲ ಭಾಗವಹಿಸಿದ್ರು. ಅದಾದ ನಂತರ ಸಭೆ ಹೇಗೆ ಸೇವಿಸ್ತಾ ಇದೆ ಅಂದ್ರೆ ಆತ್ಮಿಕವಾಗಿ. ಅದು ಯಾವುದಂದ್ರೆ ಸತ್ತು ಎದ್ದು ಬಂದ ರಕ್ಷಕನಾದ ಯೇಸು ಸ್ವಾಮಿ ಅಂತೀವೋ, ಕರ್ತನಾದ ಯೇಸು ಸ್ವಾಮಿ ಅಂತೀವೋ? ಕರ್ತನಾದ ಯೇಸು ಸ್ವಾಮಿ ಹೇಳಿ ನಾವು ನೋಡ್ತೀವಿ. ಅದಕ್ಕೆ ಯೇಸು ಸ್ವಾಮಿ ನಾವು ಅವರ ಒಂದು ಸಾಕ್ಷಿನ ಮೊದಲು ನೋಡೋಣ. ಅದಕ್ಕೆ ಮುಂಚೆ ನಾವು ತಲೆಬಾಗಿ ಪ್ರಾರ್ಥನೆ ಮಾಡೋಣ. ನಮ್ಮ ರಕ್ಷಕನಾದ ಯೇಸು ಸ್ವಾಮಿಯನ್ನು ಸತ್ತೊಂದ ಬರಮಾಡಿ ನಮ್ಮಲ್ಲಿ ಜೀವಕರವಾದ ನಿರೀಕ್ಷೆಯನ್ನು ಉಂಟು ಮಾಡಿ ಲಯ ಕಳಂಕ ಸುಕ್ಕು ಮುಂತಾದೊಂದು ಇಲ್ಲದಂತ ಬಾಧ್ಯತೆಯನ್ನು ಎದುರುನಾಗಿ ಮಹಾಕೃಪೆಯಿಂದ ಮಾಡಿದಂಥ ಪರಲೋಕತಿರು ನಮ್ಮ ತಂದೆ, ನಮ್ಮ ಮಾತುಗಳು ನಮ್ಮ ರಕ್ಷಕನಾದ ಯೇಸು ಸ್ವಾಮಿಯ ಪುನರುತ್ಥಾನದ ವಿಷಯದ ಹೃದಯ ದಾನಗಳು ನಿನಗೆ ಸಮರ್ಪಕವಾಗಿರಲಿ. ನಿನ್ನ ಕಡೆಯಿಂದ ಜ್ಞಾನವಾಗಿರುವ ನಮ್ಮ ರಕ್ಷಕನಾದ ಯೇಸು ಸ್ವಾಮಿ ನಾವು ಬೇಡುತ್ತೇವೆ ತಂದೆ, ಆಮೇಲೆ. ಯೇಸುಸ್ವಾಮಿನೇ ಹೇಳ್ತಾರೆ ಸಾಕ್ಷಿ, ನಾನು ಇವಾಗ ಏನಾಗಿದ್ದೀನಿ ಅಂತ ಹೇಳಿ. ಪ್ರಕಟಣೆ 1:18 ನಾವು ನೋಡ್ತೀವಿ. ಪ್ರಕಟಣೆ 1:18. ಸತ್ತವನಾದೆನು ಮತ್ತು ಇಗೋ ಯುಗಾಂತರಗಳಲ್ಲಿಯೂ ಬದುಕುವವನಾಗಿದ್ದೇನೆ. ಅದೇ ಅವ್ರ ಸಾಕ್ಷಿ. ಅವರು ಇದರಲ್ಲಿ ಪ್ರಕಟಣೆ ಹೇಳೋದು ಸತ್ತವನಾಗಿದ್ದೇನು, ಇಗೋ ಯುಗಾಂತರಗಳಲ್ಲಿ ಬದುಕುವವನಾಗಿದ್ದೇನೆ ಅಥವಾ ಜೀವಿಸನಾಗಿದ್ದೇನೆ ಅಂತ ಹೇಳ್ತಾರೆ. ಅದೇ ರೀತಿ ಅವ್ರು ಯಾವ ರೀತಿ ಜೀವಿಸ್ತಾ ಇದ್ದಾರೆ ಅಂತ ಹೇಳಿ
ನಾವು ಮೊದಲನೇ ಪೇತ್ರ 3ನೇ ಅಧ್ಯಾಯ 18ನೇ ವಚನದಲ್ಲಿ ನೋಡ್ತೀವಿ. ಮೊದಲನೇ ಪೇತ್ರ 3:18. ಕ್ರಿಸ್ತನು ಸಹ ನೀತಿವಂತನಾಗಿದ್ದು ಅನೀತಿವಂತರಿಗೋಸ್ಕರ ಪ್ರಾಣ ಕೊಟ್ಟು ನಮ್ಮನ್ನು ದೇವರ ಬಳಿಗೆ ಸೇರಿಸುವುದಕ್ಕಾಗಿ ಒಂದೇ ಸಾರಿ ಪಾಪ ನಿವಾರಣೆಗೋಸ್ಕರ ಬಾಧೆಪಟ್ಟು ಸತ್ತನು. ಮುಂದೆ ಆತನು ಶರೀರ ಸಂಬಂಧದಲ್ಲಿ ಕೊಲ್ಲಲ್ಪಟ್ಟನು, ಆತ್ಮ ಸಂಬಂಧದಲ್ಲಿ ತಿರುಗಿ ಬದುಕುವವನಾದನು. ಇದೆ ನಾವು ನೋಡೋದು. ಆತನು ಶರೀರ ಸಂಬಂಧದಲ್ಲಿ ಕೊಲ್ಲಲ್ಪಟ್ಟನು, ಆತ್ಮ ಸಂಬಂಧದಲ್ಲಿ ತಿರುಗಿ ಬದುಕುವನಾದನು. ಅದಕ್ಕೆ ಇದು ಸ್ಪಿರಿಚುವಲ್ ಬೀಯಿಂಗ್ ಅಂತ ಹೇಳೋದು ನಾವು ಈಗ ಯೇಸು ಸ್ವಾಮಿನ. ಕರೆಕ್ಟಾಗಿ ಹೇಳ್ಬೇಕಂದ್ರೆ ತಂದೆ ದೇವರ ಪ್ರತಿರೂಪನು ಅಂತ ಹೇಳಿ ನೋಡ್ತೀವಿ. ಅದರಿಂದ ನಾವು ಎಂಥ ಕ್ರಿಸ್ತನನ್ನು ಹೇಗೆ ಸೇವಿಸ್ತಾ ಇದ್ದೀವಿ ಅನ್ನೋ ವಿಷಯದಲ್ಲಿ ಪೌಲನು ಹೇಳ್ತಾರೆ. 2ನೇ ಕೊರಿಂಥ 5:16 ಪೌಲನು ನಾವು ಯಾವ ರೀತಿ ಕ್ರಿಸ್ತನನ್ನ ಸೇವಿಸ್ತಾ ಇದ್ದೀವಿ ಹಾಗೂ ಇತರನ್ನು ಕೂಡ ಅದೇ ರೀತಿ ಸೇವಿಸ್ಬೇಕನ್ನೋ ಒಂದು ಅಭಿಪ್ರಾಯದಲ್ಲಿ ಹೇಳುವಂಥದ್ದನ್ನ ನಾವು ನೋಡ್ತೀವಿ. ಹೀಗಿರಲಾಗಿ ಇಂದಿನಿಂದ ನಾವು ಯಾರನ್ನು ಶರೀರ ಸಂಬಂಧವಾಗಿ ಅರಿತುಕೊಳ್ಳುವುದಿಲ್ಲ. ಕ್ರಿಸ್ತನನ್ನು ಕೂಡ ನಾವು ಶರೀರ ಸಂಬಂಧವಾಗಿ ತಿಳಿದಿದ್ದರೂ ಇನ್ನು ಮುಂದೆ ಆತನನ್ನು ಹಾಗೆ ತಿಳುಕೊಳ್ಳುವುದಿಲ್ಲ. ಅಷ್ಟೇ ರೀ. ಹಾಗಾದ್ರೆ ಹೀಗಿರಲಾಗಿ ಇಂದಿನಿಂದ ನಾವು ಯಾರನ್ನು ಶರೀರ ಸಂಬಂಧವಾಗಿ ನಾವು ಅರಿತುಕೊಳ್ಳುವುದಿಲ್ಲ. ಈ ಶರೀರ ಸಂಬಂಧವಾಗಿ ಅರಿತುಕೊಳ್ಳೋದು ಅಂದ್ರೆ ಏನು? ಅಂದ್ರೆ ನಮ್ಮ ಲೌಕಿಕ ಅಂತಸ್ತುಗಳು, ನಮ್ಮ ಒಂದು ವಿಶೇಷತೆಗಳು ಲೌಕಿಕ ರೀತಿನಲ್ಲಿ ಅಲ್ವೇ. ಅವರು ಲೆಕ್ಚರ್ ಆಗಿದ್ದಾರೆ, ಅವರು ಆಫೀಸರ್ ಆಗಿದ್ದಾರೆ, ತುಂಬಾ ಹ್ಯಾಂಡ್ಸಮ್ ಆಗಿದ್ದಾರೆ ಅಂಥೇಳಿ ಲೌಕಿಕ ವಿಷಯಗಳಲ್ಲಿ ನಾವು ಆ ರೀತಿ ಸ್ವಾಮಿನ ಅರ್ಥಕೊಳ್ತಾ ಇಲ್ಲ. ಅದಕ್ಕೆ ಕೊಟ್ಟೂ ಇಲ್ಲ ಬೈಬಲ್ನಲ್ಲಿ. ಏನಾದರೂ ಕೊಟ್ಟಿದೆ? ಸ್ವಾಮಿ ಏನು ಬಟ್ಟೆ ಹಾಕೊಳ್ತಿದ್ರು, ಹೇಗೆ ಊಟ ಮಾಡ್ತಿದ್ರು? ಸುವಾರ್ತೆಗಳಲ್ಲಿ ಕೊಟ್ಟಿರೋದು ಅಪೊಸ್ತಲ ಕೃತ್ಯಗಳಲ್ಲಿ ಅವರ ಆತ್ಮಿಕ ರೀತಿಯಲ್ಲಿ ಹೇಗೆ ಅವರು ತಂದೆ ದೇವರಿಗೆ ಸೇವನೆ ಮಾಡ್ತಿದ್ರು, ಸಭಾ ಸೇವೆ ಮಾಡ್ತಿದ್ರು ಅಂತ ಹೇಳಿ ಕೊಟ್ಟಿರುವಂಥದ್ದು ನೋಡ್ತೀವಿ ಅಲ್ವೇ. ಆದ್ರಿಂದನೇ ನಾವು ಈಗ ಆತನನ್ನ ಶರೀರ ಸಂಬಂಧ ಅಲ್ಲ, ಆತ್ಮಿಕ ಸಂಬಂಧದಲ್ಲಿ ನಾವು ಇದನ್ನ ಅರ್ಥಕೊಳ್ತಾ ಇದ್ದೇವೆ ಅಂತೇಳಿ ಇಲ್ಲಿ ನಾವು ನೋಡ್ತೀವಿ. ಅದಾದ ನಂತರ ನೋಡ್ಬೇಕಂದ್ರೆ ಯೇಸು ಕ್ರಿಸ್ತನ ಪುನರುತ್ಥಾನ ಆದ ನಂತರ ಅದು ಬಹಳ ಒಂದು ಆಶ್ಚರ್ಯ ಏನಂತ ಹೇಳಿದ್ರೆ, ದೇವರು ಎಲ್ಲರಿಗೂ ಅವರು ಕಾಣುವ ಹಾಗೆ ಮಾಡಲಿಲ್ಲ ಅಂತ ಹೇಳ್ತಾರೆ. ತಾನು ಮುಂದಾಗಿ ಆದುಕೊಂಡಿದ್ದಂತ ಕೆಲವರಿಗೆ ಮಾತ್ರ ಕಾಣಿಸ್ಕೊಂಡ್ರು ಅಂತ ಹೇಳ್ತಾರೆ. ಯಾಕೆ ಅಂತ ಹೇಳಿದ್ರೆ ನಮಗೆ ಗೊತ್ತು ಅಲ್ವೇ. ಅವ್ರ ಬಾಯಿಂದ ಯೇಸು ಸ್ವಾಮಿ ಪುನರುತ್ಥಾನ ವಿಷಯ ನಾವು ಅವ್ರ ಬಾಯಿಂದ ಮಾತು ಕೇಳಿ ನಾವು ನಂಬಬೇಕು ಅಂತ ಹೇಳಿ ಅದನ್ನ ಅಪೊಸ್ತಲ ಕೃತ್ಯಗಳು 10ನೇ ಅಧ್ಯಾಯ 41ನೇ ವಚನದಲ್ಲಿ ನೋಡ್ತೀವಿ. ಅಪೊಸ್ತಲ ಕೃತ್ಯಗಳು 10ನೇ ಅಧ್ಯಾಯ 41ನೇ ವಚನ. ದೇವರು ತನ್ನನ್ನು 3ನೆಯ ದಿನದಲ್ಲಿ ಎಬ್ಬಿಸಿ ಪ್ರತ್ಯಕ್ಷನಾಗುವಂತೆ ಮಾಡಿದನು. ಆತನು ಎಲ್ಲರಿಗೂ ಪ್ರತ್ಯಕ್ಷನಾಗದೆ ದೇವರು ಮುಂಚಿತವಾಗಿ ಆರಿಸಿಕೊಂಡಿದ್ದ ಸಾಕ್ಷಿಗಳಾದ ನಮಗೆ ಪ್ರತ್ಯಕ್ಷನಾದನು. ಆತನು ಸತ್ತವರೊಳಗಿಂದ ಜೀವಿತನಾಗಿ ಅಷ್ಟೇ ರೀ. ಹಾಗಾದ್ರೆ ಇಲ್ಲಿ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಆತನು ಎಲ್ಲರಿಗೆ ಪ್ರತ್ಯಕ್ಷನಾಗದೆ ದೇವರು ಮುಂಚಿತವಾಗಿ ಆರಿಸಿಕೊಂಡ ಸಾಕ್ಷಿಗಳಾದ ನಮಗೆ ಮಾತ್ರ ಪ್ರತ್ಯಕ್ಷನಾದನು ಅಲ್ವೇ. ಯೇಸ್ವಾಮಿ ಜೀವದಿಂದ ಎದ್ದುಬಿಟ್ಟು ಪಿಲಾತನ ಮೊನ್ನೆ ನಿಂತ್ಕೊಂಡು ಬಿಟ್ಟಿದ್ರೆ, ನೋಡಿ ನೀನ್ ಕೊಲ್ಸಿದಲ್ಲ, ಈಗ ನಾನು ಎದ್ದು ಬಂದಿದ್ದೀನಿ ಅಂತ ಪಿಲಾತನ ಮುಂದೆ ಒಂದ್ಸತಿ ನಿಂತ್ಕೊಂಡಿದ್ರೆ ಏನಾಗಿರೋದು? ವರ್ಲ್ಡ್ ಹಿಸ್ಟ್ರಿ ಆಗಿರೋದು ಅಲ್ವೇ. ಇವತ್ತು ವರ್ಲ್ಡ್ ರೆಕಾರ್ಡ್ ಆಗ್ಬಿಟ್ಟಿರೋದು. ನಮಗೆ ನಂಬೋಕೆ ಯಾವುದೇ ಒಂದು ಅವಕಾಶ ಕೊಡಿಲ್ಲ. ಆದ್ರೆ ದೇವ್ರ ಚಿತ್ತ ಏನಂದ್ರೆ, ನಾವು ಹೇಗೆ ಕ್ರಿಸ್ತನ ಪುನರುತ್ಥಾನ ನಂಬಬೇಕಂದ್ರೆ ಅಪೊಸ್ತಲರ ಮಾತಿನಿಂದ, ಬಾಯಿ ಮಾತಿನಿಂದ, ಅದು ಅವರ ಸಾಕ್ಷಿಯಿಂದ ನಾವು ನಂಬಬೇಕು ಅನ್ನೋ ಉದ್ದೇಶದಿಂದ ಮಾತ್ರ ಹೀಗೆ ದೇವರು
ಎಲ್ಲರಿಗೆ ಕಾಣಾಗೆ ಮಾಡಲಿಲ್ಲ ಅಲ್ವೇ, ಕೆಲವರಿಗೆ ಮಾತ್ರ. ಅದು ಯಾರು ಅಂತೇಳಿ ಪೌಲ್ ಹೇಳ್ತಾರೆ. ಅದನ್ನು ನಾವು 1 ಕೊರಿಂಥ 15ರಲ್ಲಿ 5ರಿಂದ 8 ವಿಷಯಗಳಲ್ಲಿ ನೋಡ್ತೀವಿ. 1 ಕೊರಿಂಥ 15 5ರಿಂದ 8. ಕೆಫನಿಗೂ ಆಮೇಲೆ 12 ಮಂದಿ ಅಪೊಸ್ತಲರಿಗೂ ಕಾಣಿಸಿಕೊಂಡನು. ತರುವಾಯ ಒಂದೇ ಸಮಯದಲ್ಲಿ 500 ಮಂದಿಗಿಂತ ಹೆಚ್ಚು ಸಹೋದರರಿಗೆ ಕಾಣಿಸಿಕೊಂಡನು. ಇವರಲ್ಲಿ ಹೆಚ್ಚು ಜನರು ಇಂದಿನವರೆಗೂ ಇದ್ದಾರೆ, ಕೆಲವರು ನಿದ್ರೆ ಹೋಗಿದ್ದಾರೆ. ತರುವಾಯ ಆತನು ಯಾಕೋಬನಿಗೂ ಆಮೇಲೆ ಅಪೊಸ್ತಲರಿಗೂ ಕಾಣಿಸಿಕೊಂಡನು. ಕಟ್ಟ ಕಡೆಗೆ ದಿನ ತುಂಬದೆ ಹುಟ್ಟಿದವನಂತಿರುವ ನನಗೂ ಕಾಣಿಸಿಕೊಂಡನು. ಆದ್ರೆ ದೇವರು ಯಾರಿಗೆ ಪ್ರತ್ಯಕ್ಷ ಮಾಡಿದ್ರು ಅಂತ ಹೇಳಿದ್ರೆ, ಇಲ್ಲಿ ಮೊದಲನೇದಾಗಿ ಯಾರಿಗೆ ಕಾಣಿಸ್ಕೊಂಡ್ರು ಅಂದ್ರೆ ಸ್ವಾಮಿ ಕೇಫ ಅಂದ್ರೆ ಯಾರು? ಪೇತ್ರ ಅಲ್ವೇ. ಅಂದ್ರೆ ಸುವಾರ್ತೆಗಳಲ್ಲಿ ಏನ್ ಹೇಳ್ತದೆ, ಸ್ವಾಮಿ ಯಾರಿಗೆ ಮೊದಲನೇದಾಗಿ ಕಾಣಿಸ್ಕೊಂಡಿದ್ದು? ಮಗ್ದಲದ ಮರಿಯಳು. ಅದಾದ್ಮೇಲೆ ನೆಕ್ಸ್ಟ್ ಅವರು ಕ್ಲಿಯೋಪನ ಹೆಂಡತಿ, ಮತ್ತೆ ಇನ್ನೊಂದು ಮರಿಯಳು, ಯೋಹಾನ್ನ ಯಾಕೋಬ್ರ ತಾಯಿ, ಅವನ ಸಮಾಧಿಗೆ ಹೋಗ್ತಾರೆ. ಅಲ್ಲಿ ನೋಡ್ಬಿಟ್ಟು ಅಲ್ಲಿ ಖಾಲಿ ಇದ್ದಾಗ ಹಿಂದೆ ಬರ್ತಿರ್ತಾರೆ, ಸುಗಂಧ ಲೇಪನ ಮಾಡಕ್ ಹೋಗಿರ್ತಾರೆ. ಹಿಂದೆ ಬರುವಾಗ ಅವ್ರು ಕಾಣಿಸ್ಕೊಳ್ತಾರೆ. ಹೋಗಿ ನನ್ನ ದೇವರು ಏನ್ ಹೇಳ್ತಾರೆ, ಬಹಳ ಚೆನ್ನಾಗಿ ಹೇಳ್ತಾರೆ, ನನ್ನ ಮುಂದೆ ನನ್ನ ದೇವರು ನಿಮ್ಮ ದೇವರು ಅಲ್ವೇ ಹೋಗ್ತೀನಿ ಅಂತ ಹೇಳ್ತಾರೆ. ಆದ್ರೆ ಯಾಕೆ ಅವ್ರ ಹೆಸರು ಕೊಟ್ಟಿಲ್ಲ ಅಂದ್ರೆ, ಇಲ್ಲಿ ನಮಗೆ ಬೈಬಲ್ನಲ್ಲಿ ಸಾಮಾನ್ಯವಾಗಿ ಪುರುಷರ ಹೆಸರಲ್ಲಿ ಕೊಟ್ಟಿದೆ. ಅದಕ್ಕೆ ಇಲ್ಲಿ ಪುರುಷರು ಮಾತ್ರ ಅಲ್ಲಿ ಕೊಟ್ಟಿರುವಂಥದ್ದು. ಮೊದಲನೇದ ಕೇಫನ್ ಕಾಣಿಸ್ಕೊಂಡ್ರು ಅಂತ ಹೇಳ್ತಾರೆ. ಅದಾದ ನಂತರ 12 ಮಂದಿ ಅಪೊಸ್ತಲರಿಗೆ ಗೊತ್ತಲ್ಲ, ಕೇಫನಿಗೆ ಅದು ಇಲ್ಲಿಲ್ಲ, ಕೇಫನಿಗೆ ಸುವಾರ್ತೆನಲ್ಲಿಲ್ಲ ಹೇಗೆ ಕಾಣಿಸ್ಕೊಂಡ್ರು ಅಂತ ಹೇಳಿ. ಆಮೇಲೆ 12 ಮಂದಿ ಅಪೊಸ್ತಲರಿಗೆ ಕಾಣಿಸ್ಕೊಂಡ್ರು ಅಂತ ಹೇಳ್ತಾರೆ. ಅದಾದ್ಮೇಲೆ ಗಲಿಲಾಯಕ್ಕೆ ಹೋದ್ಮೇಲೆ ಒಂದು ಬೆಟ್ಟದ ಮೇಲೆ 500 ಜನಕ್ಕೆ ಕಾಣಿಸ್ಕೊಂಡ್ರು ಅಂತ ಹೇಳ್ತಾರೆ. ಆಮೇಲೆ ಈ ಯಾಕೋಬನಿಗೆ ಕಾಣಿಸ್ಕೊಂಡ್ರು. ಇದೇನು ವಿಶೇಷ ಅಂತ ನೋಡ್ಬೇಕು. ಯಾಕೋಬ ಯಾರಂದ್ರೆ ಯೇಸು ಸ್ವಾಮಿ ತಮ್ಮ. ಅವ್ರು ಎಷ್ಟು ಇದಾಗಿದ್ರು ಅಂದ್ರೆ, ನೀತಿವಂತನಾದ ಯಾಕೋಬ ಅಂತ ಯಹೂದರಾಗಲೇ ಅವ್ರಿಗೆ ಟೈಟಲ್ ಕೊಟ್ಟಿದ್ರು. ಅವರು ದೇವಾಲಯದಲ್ಲಿ ಯಾವಾಗಲೂ ಪ್ರಾರ್ಥನೆ ವಿಜ್ಞಾಪನೆಗಳನ್ನ ಮಾಡ್ತಾ ಇದ್ರು. ಅದಕ್ಕೆ ಜೇಕಬ್ ದಿ ಜಸ್ಟ್ ಅಂತ ಅಲ್ಲೆಲ್ಲ ಅವ್ರು ಕೊಡೋ ಟೈಟ್ಲ್ ಅದೇ, ನೀತಿವಂತನು ಅಂತ ಹೇಳಿ. ಅದು ಒಂದು ಡಿಸ್ಕ್ರಿಪ್ಷನ್ ಇದೆ. ಅವ್ರಿಗೆ ಹೆಂಗಾಗಿತ್ತು ಅಂದ್ರೆ, ಅವ್ರ ಮೊಣಕಾಲು ಊರಿ ಕಾಲುಗಳು ಮಂಡಿ ಒಂಟೆ ಕಾಲಿರ್ತದಲ್ಲ ಆ ಥರ ಮರಗಟ್ಬಿಟ್ಟಿತ್ತು ಅಂತ ಹೇಳ್ತಾರೆ. ಅಷ್ಟು ಪ್ರಾರ್ಥನೆ ಮಾಡ್ತಿದ್ರು. ಆಗ ಅವರು ಯೇಸು ಸ್ವಾಮಿ ಎದ್ದಿದ್ದ ವಿಷಯ ತಿಳ್ಕೊಂಡಾಗ, ಅಣ್ಣ ಅಲ್ಲ, ನಂಬಿರ್ಲಿಲ್ಲ. ಆಮೇಲೆ ಎದ್ದು ತಿಳ್ಕೊಂಡಾಗ ಅವ್ರು ಬಂದು ನನಗೆ ಊಟಕ್ಕೆ ಕೊಡೋವರೆಗೂ ನಾನು ನಂಬಲ್ಲ ಅಂತ ಹೇಳ್ತಾರೆ. ಆಗ ಯೇಸು ಸ್ವಾಮಿ ಯಾಕೋಬನ್ ಕಾಣಿಸ್ಕೊಂಡು ಮೀನ ತಿನ್ನಕ್ಕೆ ಕೊಟ್ಟು, ಇದು ಚರ್ಚ್ ಹಿಸ್ಟ್ರಿನಲ್ಲಿ SUBS ಅವರೆಲ್ಲ ಬರೀತಾರೆ. ಕಾಣಿಸ್ಕೊಂಡ್ರು. ಅದಾದ್ಮೇಲೆ ಕಡೆಯದಾಗಿ ಕಾಣಿಸ್ಕೊಂಡದ್ದು ಯಾರಂದ್ರೆ, ದಿನ ತುಂಬದೆ ಹುಟ್ಟಿರುವ ನನಗೂ ಕಾಣಿಸ್ಕೊಂಡು, ಅವ್ರು ಸರಿಯಾದ ರೂಪ ಕಾಣಿಸ್ಕೊಂಡಿದ್ದು ಅಲ್ಲಿ ಹೆಂಗಿತ್ತು ಅಂತ ಹೇಳಿದ್ರೆ, ಮಧ್ಯಾಹ್ನದಲ್ಲಿ ಸೂರ್ಯನಿಗಿಂತಲೂ ಹೊಳಪಾಗಿ ಅತ್ಯಂತ ಅವರ ಒಂದು ಆಕೃತಿಗಳು ಇಲ್ಲಿ ನಾವು ನೋಡ್ತೀವಿ. ಇದು ಆರ್ಡರ್ ಆಫ್ ಅಪಿಯರೆನ್ಸ್ಗಳು. ಇವ್ರುಗಳ ಮುಖಾಂತರ ಏನಾಗಬೇಕು, ಅವರು ನಾವು ನಂಬೇಕಂತ ಹೇಳಿ. ಅದಕ್ಕೆ ಈ ರೆಸರಕ್ಷನ್ ಅನ್ನೋದು ಇಟ್ಸ್ ಅನ್ ಆಸ್ಪೆಕ್ಟ್ ಆಫ್ ಫೇತ್. ಅದು ನಂಬಿಕೆ ಸಂಬಂಧವಾದಂಥ ವಿಷಯಗಳು. ನಾವು ಅದನ್ನ ಅಪೊಸ್ತಲರ ಮಾತು, ಈಗ ಎಲ್ಲಿದೆ ಮಾತುಗಳು ವಾಕ್ಯದಲ್ಲಿ, ದೇವರ ವಾಕ್ಯದಲ್ಲಿ ಇರುವಂಥ ಅಪೊಸ್ತಲರ ಮಾತುಗಳನ್ನ ಆಧರಿಸಿ ನಾವು ನಂಬೇಕಂತ ಹೇಳಿ ಕೊಟ್ಟಿರುವಂಥದ್ದನ್ನ ಇಲ್ಲಿ ನಾವು ನೋಡ್ತೀವಿ. ಅದಾದ ನಂತರ ನೋಡ್ಬೇಕಾದ್ರೆ ಇಲ್ಲಿ ಆದಿ ಸಭೆನಲ್ಲಿ ನೋಡ್ಬೇಕಂದ್ರೆ ಅಪೊಸ್ತಲರ ಬೋಧನೆಗಳು ಹೆಂಗೆ ಪ್ರಾರಂಭ ಆಯಿತು. ಕ್ರೈಸ್ತ ಬೋಧನೆ ಅಂದ್ರೆ ಮೊಟ್ಟ ಮೊದಲನೇದಾಗಿ ಅವರು ಸಾರಿದ್ದು ಸತ್ತರಿಗಾಗೂ ಪುನರುತ್ಥಾನ. ಅದು ಯಾವ ಆಧಾರದ ಮೇಲೆ ಅಂದ್ರೆ, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಒಂದು ಆಧಾರದ ಮೇಲೆ ಅವರು ಸಾರು ಅಂತ ಹೇಳಿ ಅಪೊಸ್ತಲರ ಕೃತ್ಯಗಳು 4ನೇ ಅಧ್ಯಾಯ 1ರಿಂದ 3 ವಚನಗಳು ನಾವು ಹೋಗ್ತೀವಿ. ಆದ್ರೆ 1ನೇ ವಚನ ಮಾತ್ರ ನಮ್ಗೆ ಸಾಕು. ಅಪೊಸ್ತಲರು ಜನರಿಗೆ ಉಪದೇಶ ಮಾಡುತ್ತಾ ಸತ್ತವರು ಜೀವಿತರಾಗಿ ಏಳುವರು ಎಂಬುದನ್ನು ಯೇಸುವಿನ ದೃಷ್ಟಾಂತದಿಂದ ಸಾರುತ್ತಾ ಇದಕ್ಕೆ ಯಾಜಕರು, ದೇವಾಲಯದ ಅಧಿಪತಿಯು,
ಸದ್ದುಕಾಯರು ಅದೇ ಸಮ ಗೊತ್ತು ಬಿಡ್ರಿ, ಅದು ಅವ್ರನ್ನೆಲ್ಲ ಅರೆಸ್ಟ್ ಮಾಡ್ತಾರೆ. ಆದ್ರೆ ಅಪೊಸ್ತಲರು ದೇವಾಲಯದಲ್ಲಿ ಹೆಂಗೆ ಬೋಧನೆ ಸ್ಟಾರ್ಟ್ ಮಾಡಿದ್ರು ಅಂತ ಹೇಳ್ಬೇಕಂದ್ರೆ, ಸತ್ತವರಿಗೆ ಪುನರುತ್ಥಾನ ಇದೆ ಜೀವಿತರಾಗಿ ಅಂತ ಹೇಳಿ, ಅದು ಯಾವ ಒಂದು ದೃಷ್ಟಾಂತದಿಂದ, ರಕ್ಷಕನಾದ ಯೇಸು ಕ್ರಿಸ್ತನ ದೃಷ್ಟಾಂತದಿಂದ. ಅದಕ್ಕೆ ಇಟ್ ಬಿಕೇಮ್ ದಿ ಬೇಸಿಸ್ ಆಫ್ ದಿ ಟೀಚಿಂಗ್ಸ್ ಆಫ್ ಅಪೋಸ್ಟಲ್ಸ್ ಅಂತ ಹೇಳ್ತಾರೆ. ಇದು ಪುನರುತ್ಥಾನದ ವಿಷಯ. ಅದು ಏನಾಯ್ತಂದ್ರೆ ಅಪೋಸ್ತರ ಬೋಧನೆಗೆ ಏನಾಯ್ತಂದ್ರೆ ಆಧಾರ ಆಯ್ತು ಅಂತ ಹೇಳಿ ಇಲ್ಲಿ ನೋಡ್ತೀವಿ. ಅದಕ್ಕೆ ಯೇಸುಸ್ವಾಮಿ ಯಾವಾಗ ಕ್ರಿಸ್ತನಾದರು, ಕ್ರಿಸ್ತನಂತ ಕರೆಯಲ್ಪಟ್ಟನು, ಭೂಲೋಕದಲ್ಲಿ ಇರುವಾಗಲ ಅಥವಾ ಅವರು ಇದು ಪುನರುತ್ಥಾನ ಆದ ನಂತರನ? ಬ್ಯಾಪ್ಟಿಸಮ್ ಆಗಿ ಸಾಯೋವರೆಗೂ ಯಾವ ಹೆಸರು ಅಂತ ಹೇಳ್ತಾರೆ? ಮನುಷ್ಯನಾಗಿ ಬಂದ ಯೇಸು ಕ್ರಿಸ್ತನು, ಮ್ಯಾನ್ ಜೀಸಸ್ ಕ್ರೈಸ್ಟ್ ಅಂತ ಹೇಳ್ತಾರೆ. ಪುನರುತ್ಥಾನ ಆದ ತಕ್ಷಣ ಚೇಂಜ್ ಆಗ್ತದೆ ಟೈಟ್ಲು. ಅಲ್ಲಿಗೆ ಕರ್ತನಾದ ಯೇಸು ಕ್ರಿಸ್ತನ, ಲಾರ್ಡ್ ಜೀಸಸ್ ಕ್ರೈಸ್ಟ್ ಅಂತ, ಅದು ಡಿಫ್ರೆನ್ಸ್ ಇದೆ. ಅದಕ್ಕೆ ಅವರು ಭೂಲೋಕದಲ್ಲಿ 3.5 ವರ್ಷ ಸೇವೆ ಮಾಡುವಾಗ ಮನುಷ್ಯನಾಗಿ ಬಂದ ಯೇಸು ಕ್ರಿಸ್ತನು, ಮ್ಯಾನ್ ಜೀಸಸ್ ಕ್ರೈಸ್ಟ್ ಅಂತ ಹೇಳಿ ಅವ್ರಿಗೆ ಟೈಟಲ್. ಅದಾದ ನಂತರ ಪುನರುತ್ಥಾನ ಆದ ನಂತರ ಅವರಿಗೆ ಲಾರ್ಡ್ ಜೀಸಸ್ ಕ್ರೈಸ್ಟ್. ಯಾವಾಗ ದೇವರು ಕ್ರಿಸ್ತನ ನಮಗೆ ಒಡೆಯನಾದ್ರಂತೆ ಪುನರುತ್ಥಾನ ಆದ ನಂತರ. ಯಾವಾಗ ಅವರು ಕ್ರಿಸ್ತನಂತ ಅವರು ನೇಮಿಸಲ್ಪಟ್ಟರು ಅಂತ ಹೇಳಿದ್ರೆ ಸರಿಯಾಗಿ ಪುನರುತ್ಥಾನ ಆದ ನಂತರ. ಅದನ್ನ ಅಪೊಸ್ತಲ ಕೃತ್ಯಗಳು 2ನೇ ಅಧ್ಯಾಯ, ಇದು ಪೇತ್ರನು ಮಾತಾಡಂತ ಒಂದು ಬೋಧನೆ. ಅದಕ್ಕೆ ಇನಾಗ್ರಲ್ ಸರ್ಮನ್ ಅಂತ ಹೇಳ್ತಾರಲ್ವೇ. ಅದರಲ್ಲಿ 2ನೇ ಅಧ್ಯಾಯ 32ನೇ ವಚನದಲ್ಲಿ ಮೊದಲನೇದಾಗಿ ಹೇಳ್ತಾರೆ, ಈ ಯೇಸುವನ್ನೇ ದೇವರು ಎಬ್ಬಿಸಿದ್ದನು, ಹ್ಮ್ ಇದಕ್ಕೆ ನಾವೇ ಎಲ್ಲರೂ ಸಾಕ್ಷಿಯಾಗಿದ್ದೇವೆ. ಅದು ಮುಂದೆ ಏನ್ ಹೇಳ್ತಾರೆ ಅಂದ್ರೆ, ನೀವು ಮರದ ಕಂಬಕ್ಕೆ ತೂಗು ಹಾಕದಟ್ಟ ಯೇಸು ಕ್ರಿಸ್ತನನ್ನ ದೇವರು ನಿಮ್ಮ ಪಿತೃಗಳು, ಯಾವ ದೇವರು? ನಿಮ್ಮ ಪಿತೃಗಳ ದೇವರು. ಅದು ಮುಂದೆ ಅಂಶ ನೋಡ್ತೀವಿ. ಈ ಯೇಸುವಿನ ದೇವರು ಎಬ್ಬಿಸಿದನು ಅಂತ ಹೇಳ್ತಾರೆ. ಆದ್ಮೇಲೆ ಎಬ್ಬಿಸಿದ ನಂತರ ಅವ್ರೇನ್ ಮಾಡಿದ್ರು ಅಂದ್ರೆ ಒಡೆಯನನ್ನಾಗಿ ಕ್ರಿಸ್ತನನ್ನಾಗಿ ಮಾಡಿದ್ದಾರೆ. ರಿಸರ್ಡಕ್ಷನ್ ಲಾರ್ಡ್ ಅಂತ. ಅದನ್ನ ನಾವು 36ನೇ ವಚನದಲ್ಲಿ ನೋಡ್ತೀವಿ. ಆದದ್ದರಿಂದ ನೀವು ಸಿಲುಬೆಗೆ ಹಾಕಿಸಿದ ಈ ಯೇಸುವನ್ನೇ ದೇವರು ಒಡೆಯನಾಗಿಯೂ ಕ್ರಿಸ್ತನಾಗಿಯೂ ಮಾಡಿದ್ದಾನೆಂಬುದು ಇಸ್ರಾಯೇಲರ ಕುಲದವರಿಗೆ ನಿಸ್ಸಂದೇಹವಾಗಿ ಹೌದು. ತಿಳಿದಿರಲಿಲ್ಲ. ಇಸ್ರಾಯೇಲರಿಗೆ ಯಾವಾಗ ತಿಳಿದಿರಲಿ. ತಿಳಿದಿರಲಿ ಅಂತ ಹೇಳ್ತಾರೆ, ಯಾವಾಗ ಅವರು ಕ್ರಿಸ್ತನಾದನು, ಒಡೆಯನನ್ನಾಗಿ ಕ್ರಿಸ್ತನಾಗಿ ನೇಮಿಸುವಂತೆ ಅಂದ್ರೆ ಪುನರುತ್ಥಾನವಾದ ನಂತರ ಅಂತ ಹೇಳಿ ಇಲ್ಲಿ ನಾವು ನೋಡ್ತೀವಿ. ಅದಕ್ಕೆ ಅಪೊಸ್ತಲರು ಎಂತ ಸಾಕ್ಷಿ ಕೊಟ್ಟಿದ್ದಾರೆ ಅಂದ್ರೆ ಅದೇ ಅಪೊಸ್ತಲ ಕೃತ್ಯಗಳು 5ನೇ ಅಧ್ಯಾಯ 30-31ರಲ್ಲಿ ನಾವು ನೋಡ್ತೀವಿ. ದೇವರು ಆತನನ್ನೇ ಇಸ್ರಾಯೇಲ್ ಜನರಿಗೆ ಮನಸಾಂತರವನ್ನು ಅಪೊಸ್ತಲ ಕೃತ್ಯಗಳು 5ನೇ ಅಧ್ಯಾಯ 30-31, 30ರಿಂದ ಓದಬೇಕು. ನೀವು ಮರದ ಕಂಬಕ್ಕೆ ತೂಗು ಹಾಕಿ ಕೊಂದ ಯೇಸುವನ್ನು ನಮ್ಮ ಪಿತೃಗಳ ದೇವರು ಎಬ್ಬಿಸಿದ್ದನು. ದೇವರು ಅಷ್ಟೇ, ನೀವು ಮರದ ಕಂಬಕ್ಕೆ ತೂಗು ಹಾಕಿದ ಯೇಸು ಕ್ರಿಸ್ತನ, ತೂಗು ಹಾಕಿ ಕೊಂದ ಯೇಸು ಕ್ರಿಸ್ತನನ್ನ ಎಬ್ಬಿಸಿದ ಯಾರು? ನಮ್ಮ ಪಿತೃಗಳ ದೇವರು ಅಂತ ಹೇಳ್ತಾರೆ. ಅದರಿಂದನೇ ಈಗ ಯೇಸು ಕ್ರಿಸ್ತನ ಪುನರುತ್ಥಾನದ ಒಂದು ಆಟ್ರಿಬ್ಯೂಟ್ ಅಂತ ಹೇಳ್ತಾರೆ. ಯಾರು ಎಬ್ಬಿಸಿದ್ರು ಅಂತ ಹೇಳಿದ್ರೆ ಪಿತೃಗಳ ದೇವರು ಅಂತ ಹೇಳಿ ಇಲ್ಲಿ ನಾವು ನೋಡ್ತೀವಿ. ಇದೇನೆ ಬೇಸಿಸ್ ಆಫ್ ಟೀಚಿಂಗ್ಸ್ ಅಂತ ನಲ್ಲಿ ಬಂದಂಥದ್ದು. ಅದನ್ನ ಹೇಗೆ ಹೇಳ್ತಾರೆ ಅಂತ ಹೇಳ್ಬೇಕಂದ್ರೆ, ಯೇಸು ಸ್ವಾಮಿ ಭೂಲೋಕದಲ್ಲಿದ್ದಾಗ ಹೇಳ್ತಾರಲ್ಲ, ನಾನು ಪ್ರಾಣ ಕೊಡ್ತೇನೆ. ಅವ್ರು ಹೇಳ್ತಾರೆ, ನನ್ನ ಸ್ವಚ್ಛದಿಂದ ನಾನು ಕೊಡ್ತಾ ಇದ್ದೀನಿ ಪ್ರಾಣ ಅಂತ ಹೇಳ್ತಾರೆ. ಆಮೇಲೆ ನಾನೇ ಎದ್ದು ಬರ್ತಿದ್ದೀನಿ ಅಂತ ಹೇಳ್ತಾರೆ. ಆದ್ಮೇಲೆ ಮುಂದೆ ಅವರು ಸ್ಪಷ್ಟನೆ ನೀಡ್ತಾರೆ, ಈ ಅಧಿಕಾರ ನನಗೆ ಯಾರು ಕೊಟ್ಟಿದ್ದಾರೆ? ತಂದೆ ದೇವರು. ಅದರಿಂದ ಆಟ್ರಿಬ್ಯೂಟ್ ಯಾರಿಗೂ ಹೋಗ್ತದೆ? ಅದು ತಂದೆ ದೇವರಿಗೆ. ನಮ್ಮ ರಕ್ಷಣೆ ಯೇಸು ಕ್ರಿಸ್ತನನ್ನ ಸತ್ತೋಡಿಂದ ಬರಮಾಡಿದಂಥವ್ರು ಯಾರು ಅಂದ್ರೆ ತಂದೆ ದೇವರು. ಅವರು 3 ದಿನ
ಫುಲ್ ಅವರು ಔಟ್ ಆಫ್ ಎಕ್ಸಿಸ್ಟೆನ್ಸ್ ಅಂತ ಹೇಳ್ತಾರೆ. ಅವರಾಗ ಅವ್ರು ಎದ್ದು ಬರೋಕ್ಕೆ ಅದಾದ್ಮೇಲೆ ಬಂದಂಥ ಥಿಯರಿಗಳು, ಈ ಆತ್ಮ ನಿರಂತರ ಅನ್ನೋ ಒಂದು ವಿಷಯದಲ್ಲಿ ಈ ಬೋಧನೆಗಳು, ಸಂಪ್ರದಾಯದ ಬೋಧನೆಗಳು ಬಂದಾಗ ಏನೇನೋ ಬೋಧನೆಗಳು, ಫಿಲಾಸಫರ್ಸ್ಗಳು ಏನೇನೋ ಹೇಳೋಕ್ಕೆ ಶುರು ಮಾಡಿದ್ರು ಅಲ್ವೇ. ಹಂಗಾಗಿ ಕರೆಕ್ಟಾಗಿ ಹೇಳ್ಬೇಕಂದ್ರೆ ಯೇಸು ಸ್ವಾಮಿ ಎಲ್ಲರ ಪಾಪ ಗೋತ್ರ ಸತ್ತಾಗ ಅವರು ಅಸ್ತಿತ್ವ ಇರಲಿಲ್ಲ 3 ದಿನ. ದೇವರು ಆಮೇಲೆ ಮತ್ತೇನು ಮಾಡಿದ್ರು, ಎಬ್ಬಿಸಿದ್ರು ನೋಡ್ತೀವಿ. ಅದರಿಂದ ದೇವರಿಗೆ ಟೈಟಲ್ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನನ್ನ ಸತ್ತೊಳಿಂದ ಬರಮಾಡಿದ ದೇವರು. ಅಂದರೆ ಹೊಸ ಒಡಂಬಡಿಕೆಯಲ್ಲಿ ಸಭೆ ತನ್ನ ದೇವರಿಗೆ ಒಂದು ಟೈಟಲ್ ಕೊಟ್ಟರು ಅಲ್ವೇ. ಇಸ್ರೇಲರು ಯಾವ ರೀತಿ ಹೇಳ್ತಿದ್ರು, ಅಬ್ರಾಹ್ಮನ ದೇವರು, ಇಸಾಕನ ದೇವರು, ಯಾಕೋಬನ ದೇವರು ಅಂತ ಹೇಳ್ತಿದ್ರು. ಪೌಲನ ಆಚೆ ಹೋದಾಗ ಅನ್ಯ ಜನಗಳಿಗೆ ಅವ್ರು ಕೊಟ್ಟು ಸಾಕ್ಷಿ ಭೂಮಿ ಆಕಾಶಗಳನ್ನ ಉಂಟು ಮಾಡಿದಂಥ ದೇವರು ಅಂತ ಹೇಳಿ. ಆಮೇಲೆ ಅದು ಸಭೆಯೆಲ್ಲ ದೃಢಗೊಂಡಾಗ ಅದು ಹೆಂಗೆ ಅವರು ಬರೆಯುವಾಗ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಸತ್ತೊಳಿಂದ ಬರಮಾಡಿದ ದೇವರು, ಇದು ಒಂದು ಟೈಟಲ್ ತಂದು ದೇವರಿಗೆ ಕೊಟ್ಟಂಥದ್ದು ಅಂತೇಳಿ. ಅದರಿಂದ ನಮ್ಮ ನಂಬಿಕೆ ನಿರೀಕ್ಷೆ ಎಲ್ಲವೂ ಯಾರ ಮೇಲಿದೆ ಅಂದ್ರೆ ಸತ್ತೊಳಿಂದ ಬರಮಾಡಿದ ದೇವರ ಮೇಲೆ ಅಂತೇಳಿ 1 ಪೇತ್ರ 1ನೇ ಅಧ್ಯಾಯ 21ನೇ ವಚನದಲ್ಲಿ ನೋಡ್ತೀವಿ. 1 ಪೇತ್ರ 1:21. ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿ ಆತನಿಗೆ ಪ್ರಭಾವವನ್ನು ಕೊಟ್ಟ ದೇವರಲ್ಲಿ ನೀವು ಆತನ ಮೂಲಕ ನಂಬಿಕೆ ಇಟ್ಟವರಾದಿರಷ್ಟೇ. ಹೀಗಿರಲಾಗಿ ನಿಮ್ಮ ನಂಬಿಕೆಯು ನಿರೀಕ್ಷೆಯು ದೇವರಲ್ಲಿಯೇ ನೆಲೆಗೊಂಡಿವೆ. ನಮ್ಮ ನಂಬಿಕೆ ನಿರೀಕ್ಷೆ ಎಲ್ಲ ದೇವರಲ್ಲಿ ನೆಲೆಗೊಂಡಿದೆ ಅಂತ. ಎಂಥ ದೇವರು ಅಂದ್ರೆ ನಮ್ಮ ರಕ್ಷಕ ಯೇಸು ಕ್ರಿಸ್ತನನ್ನ ಸತ್ತೊಳಿಂದ ಜಸ್ಟ್ ಬರಮಾಡ್ಲಿಲ್ಲ, ಅದಾದ ನಂತರ ಅವ್ರಿಗೇನು ಹೇಳಿದ್ರು, ಪ್ರಭಾವ ಮಾನ ಕೊಟ್ಟರು. ಅದಕ್ಕೆ ಸ್ವಾಮಿ ಪುನರುತ್ಥಾನದಲ್ಲಿ ಹೇಳಿದ್ದು, ನೋಡ್ರಿ ಭೂಪರಲೋಕಗಳೆಲ್ಲ ಅಧಿಕಾರ ನನಗೆ. ಅದಕ್ಕೆ ಬಹಳ ಸರಳವಾಗಿ ಹೇಳಿದ್ರು ಅವರು, ಪ್ರಭಾವಮಾನ ಕೊಡಲ್ಲ ಅಂತ ಹೇಳಲಿಲ್ಲ. 40 ದಿನ ಯೇಸ್ವಾಮಿ ಕಾಣಿಸ್ಕೊಂಡಿದ್ದೇನೆಂದ್ರೆ ವೈಲ್ಡ್ ಗ್ಲೋರಿ ಅಂತ ಹೇಳ್ತಾರೆ. ಸುಮ್ಮನೆ ಮನುಷ್ಯರ ಇದ್ರು, ಅವ್ರ ಒಳಗೆ ಆ ಮಹಿಮೆ ಇತ್ತು, ಅದಕ್ಕೆ ವೈಲ್ಡ್ ಗ್ಲೋರಿ ಅಂತ ಹೇಳ್ತಾರೆ. ಅವ್ರಿಗೆ ಯಾವ ಅಗತ್ಯ ಇದ್ದಾಗ ಮನುಷ್ಯನ ರೂಪಗಳನ್ನ ಅಲ್ವೇ. ಒಂದ್ಸತಿ ಮಗದಲ ಮರಳಿಗೆ ತೋಟಗಾರನ ಥರ ಕಾಣಿಸ್ಕೊಂಡ್ರು ಅಲ್ವೇ. ಎಮ್ಮಾವಿನಲ್ಲಿ ಹೋಗ್ಬೇಕಂದ್ರೆ ಪ್ರಯಾಣಿಕನ ಥರ ಕಾಣಿಸ್ಕೊಂಡ್ರು, ಪಕ್ಕದಲ್ಲೇ ಹೋಗ್ತಿರೋ ಅವ್ರಿಗೆ ಗೊತ್ತಾಗ್ಲಿಲ್ಲ. ಹಂಗೇಳಿ ಅಪೋಸ್ತಲರು ಮಾತ್ರ ಅವರು ಕರೆಕ್ಟಾಗಿ ಕಾಣಿಸ್ಕೊಂಡ್ರು ಅಂತೇಳಿ ಇಲ್ಲಿ ನಾವು ನೋಡ್ತೀವಿ. ಆದ್ರಿಂದನೇ ಈ ಅಪೋಸ್ತಲರು ಪತ್ರಿಕೆಗಳನ್ನ ಬರೆಯುವಾಗ ಯಾರ ತಂದೆ ದೇವರು, ಎಂಥ ದೇವರು ಅಂತ ಹೇಳುವಾಗ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಸತ್ತೊಳಿಂದ ಬರಮಾಡಿದ ದೇವರು ಅಂತ ಹೇಳಿ ಟೈಟಲ್ ಕೊಡ್ತಾರೆ. ಅದನ್ನ ಗಲಾತ್ಯ 1:1 ನೋಡ್ತೀವಿ. ಗಲಾತ್ಯ 1:1. ಮನುಷ್ಯರ ಕಡೆಯಿಂದಾಗಲಿ ಮನುಷ್ಯನ ಮುಖಾಂತರದಿಂದಾಗಲಿ ಅಪೋಸ್ತಲನಾಗಿರದೆ ಯೇಸು ಕ್ರಿಸ್ತನ ಮುಖಾಂತರವು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದ ತಂದೆಯಾದ ದೇವರಿಂದಲೂ ಅಪೋಸ್ತಲೋದ್ಯೋಗವನ್ನು ಹೊಂದಿದ ಪೌಲನೆಂಬ ನಾನು, ನನ್ನ ಜೊತೆಯಲ್ಲಿರುವ ಎಲ್ಲಾ ಸಹೋದರರು ಅಷ್ಟೇ. ಆದ್ರೆ ಅವ್ರು ಹೆಂಗೆ ಅಡ್ರೆಸ್ ಮಾಡ್ಕೊಳ್ತಾರೆ ಅಂದ್ರೆ, ನಮ್ಮ ರಕ್ಷಕನ ಯೇಸು ಕ್ರಿಸ್ತನ ಸತ್ತೊಳಿಂದ ಬರಮಾಡಿದ ದೇವರು, ಆತನ ಮುಖಾಂತರ ನಾನೇನದೆ, ನಾನು ಅಪೋಸ್ತಲ ಉದ್ಯೋಗವನ್ನು ಹೊಂದಿದ್ದೇನೆ ಅಂತ ಹೇಳ್ತಾರೆ. ಥೆಸಲೋನಿಕದಲ್ಲಿ ಕೂಡ ಅದೇ, 1ನೇ ಥೆಸಲೋನಿಕ 9:10 ಕೂಡ ಅದೇ ಮಾತು ಹೇಳ್ತಾರೆ. 1:9-10. ನಾನು ನಿಮ್ಮಲ್ಲಿಗೆ ಬಂದಾಗ ನೀವು ಎಂಥ ಮನಸ್ಸಿನಿಂದ ನಮ್ಮ ಬೋಧನೆಯನ್ನು ಕೇಳಿದ್ದೀರೋ ಅಂದನು. ಅದನ್ನು ಕುರಿತು ಅಲ್ಲಿಯ ಜನರು ತಾವೇ ಹೇಳುತ್ತಾರೆ. ಅದು ಮಾತ್ರವಲ್ಲದೆ ನೀವು ವಿಗ್ರಹಗಳನ್ನು ಬಿಟ್ಟು ಬಿಟ್ಟು ದೇವರ ಕಡೆಗೆ ತಿರುಗಿಕೊಂಡು ಜೀವವುಳ್ಳ ಸತ್ಯದ ದೇವರನ್ನು ಸೇವಿಸುವವರಾಗಿರಿಗಿಂತಲೂ ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದಂತಹ ಆಕಾಶದೊಳಗಿಂದ ಬರುವಂತ ಆತನ ಕುಮಾರನನ್ನು ಎದುರು ನೋಡುವವರಾಗಿ ಆಗಿರುವವರಾದಿರಂತಲೂ ತಿಳಿಸುತ್ತಾರೆ. ಅಂದ್ರೆ ತುಂಬಾ ಸದ್ಗುಣ ಉಳ್ಳ ಸಭೆ ಅಂತ ಹೇಳ್ತಾರೆ ಥೆಸಲೋನಿಕ ಸಭೆ, ಚರ್ಚ್ ಹಿಸ್ಟರಿನಲ್ಲಿ.
ಅದಕ್ಕೆ ಏನ್ ಟೈಟಲ್ ಕೊಟ್ಟಿದ್ದಾರೆ ಅಂದ್ರೆ, ಇವರು ಸಭೆ ಥೆಸಲೋನಿಕ ಸಭೆ ತಂದೆ ದೇವರಲ್ಲಿಯೂ ರಕ್ಷಕನಾದ ಯೇಸು ಕ್ರಿಸ್ತನಲ್ಲಿ ಇರುವಂತ ಸಭೆ. ಬ್ಯೂಟಿಫುಲ್ ಅಂತ ಹೇಳ್ತಾರೆ. ಅದೇ ಮೊದಲನೇ 1:1 ಥೆಸಲೋನಿಕ 1:1. ತಂದೆಯಾದ ದೇವರಲ್ಲಿಯೂ ಕರ್ತನಾದ ಯೇಸು ಕ್ರಿಸ್ತನಲ್ಲಿಯೂ ಇರುವ ಥೆಸಲೋನಿಕನವರ ಸಭೆಗೆ ಪೌಲ ಚೆನ್ನಾಗಿ ಹೇಳ್ತಾರಲ್ವೇ, ತಂದೆಯಾದ ದೇವರಲ್ಲಿಯೂ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಇರುವ ಸಭೆ. ಇದನ್ನ ಹೀಗೆ ಅಡ್ರೆಸ್ ಮಾಡ್ತಾರೆ. ತುಂಬಾ ಪ್ರಾಂಪ್ಟ್ ಸಿನ್ಸಿಯರ್ ಆಗಿದ್ರು ಅಂತ ಹೇಳಿ. ಬಹಳ ಕಡಿಮೆ ಅಂತ ಹೇಳ್ತಾರೆ. ಸಣ್ಣ ಸಭೆ, ತುಂಬಾ ಬಡತನದಲ್ಲಿ ಇದ್ರು ಅಂತ ಹೇಳ್ತಾರೆ ಅಲ್ವೇ. ಅವಂತವ್ರು ಇಷ್ಟು ಸದ್ಗುಣ ಉಳ್ಳವರಾಗಿದ್ರು ಅಂತ ಹೇಳಿ ನಾವು ನೋಡ್ತೀವಿ. ಪೌಲನಿಗೆ ಬಹಳ ಇನ್ನೂ ಒಳ್ಳೆ ಅಪೊಸ್ತಲ ಕೃತ್ಯಗಳಲ್ಲಿ ಹೇಳ್ಬೇಕಂದ್ರೆ, ಬೆಯೋರದವ್ರು ಅಲ್ವೇ, ತುಂಬಾ ಸದ್ಗುಣ ಉಳ್ಳವರಾಗಿದ್ರು, ಬಹಳ ಒಳ್ಳೆ ಮಾದರಿ ಅಂತ ಹೇಳ್ತಾರಲ್ವೇ, ಬೆರಿಯನ್ ಅಲ್ಲಿ ಇದ್ದಂಥವ್ರು. ಆದ್ರೆ ಅವ್ರು ಎಕ್ಸ್ಪ್ರೆಸ್ ಮಾಡಿರೋಂಥದ್ದು ಯಾವ್ದನ್ನ, ಥೆಸಲೋನಿಕ ಸಭೆ ಬೋಧನೆ ಆಧಾರದಲ್ಲಿ ತುಂಬಾ ಪ್ರಶಂಸೆ ಮಾಡಿದಂಥದ್ದು. ಪೌಲನಿಗೆ ತುಂಬಾ ಅತ್ಯಂತ ಪ್ರೀತಿ ಇದ್ದ ಸಭೆ, ಯಾರಿಗೆ ಇಷ್ಟಪಟ್ಟಂತ ಸಭೆ? ಫಿಲಿಪ್ಪಿ ಅಲ್ವೇ. ಮ್ಯಾಸಿಡೋನಿಯಾ ಫಿಲಿಪ್ಪಿ ಸಭೆ. ಯಾಕಂದ್ರೆ ಫಿಲಿಪ್ಪಿಂದ ಅವ್ರನ್ನ ಏನ್ ಮಾಡ್ತಾರೆ, ತುಂಬಾ ಹಣಗಳು ಕೊಟ್ಟು ಸಹಾಯಗಳನ್ನ ಮಾಡಿ ಅವ್ರಿಗೆ ಪ್ರೋತ್ಸಾಹಗಳನ್ನ ಮಾಡ್ತಾರೆ. ಅದಕ್ಕೆ ನನ್ನ ಪ್ರಿಯ ಸಭೆ ಯಾವಾಗ ನನ್ನ ಮನಸ್ಸಿನಲ್ಲಿ ಇಟ್ಕೊಂಡಿದ್ದೀನಿ ಅಂತ ಹೇಳ್ತಾರೆ. ಇದು ಅಂದ್ರೆ ಈ ಥೆಸಲೋನಿಕ ಸಭೆ ನೋಡ್ಬೇಕು. ಇನ್ನೊಂದು ತುಂಬಾ ಸದ್ಗುಣವುಳ್ಳ ಸಭೆ, ಬೋಧನಲ್ಲಿ ವೆಲ್ ಎಸ್ಟಾಬ್ಲಿಷ್, ಡಾಕ್ಟ್ರಿನಲ್ಲಿ ವೆಲ್ ಎಸ್ಟಾಬ್ಲಿಷ್ ಚರ್ಚ್ ಅಂತ ಹೇಳಿ ಇಲ್ಲಿ ನಾವು ನೋಡ್ತೀವಿ. ಹೀಗೆ ನೋಡ್ಬೇಕಂದ್ರೆ ಆದಿ ಸಭೆ ತಂದೆ ದೇವರನ್ನ ಹೇಗೆ ಅಡ್ರೆಸ್ ಮಾಡಿದ್ರೆ, ನಮ್ಮ ರಕ್ಷಕನ ಯೇಸು ಕ್ರಿಸ್ತನನ್ನ ಸತ್ಯದಿಂದ ಬರಮಾಡಿದ ದೇವರು ಅಂತ ಹೇಳಿ ಅಲ್ಲಿ ಮಾಡಿದ್ರು. ಅದಾದ ನಂತರ ನೋಡ್ಬೇಕಂದ್ರೆ ನೆಕ್ಸ್ಟ್ ಆದಿ ಸಭೆ ನೋಡ್ಬೇಕಂದ್ರೆ ಸಭೆಯ ಬೋಧನೆಗಳು ಎಲ್ಲವೂ ಯಾವ್ದ್ರ ಮೇಲೆ ಅವಲಂಬಿತವಾಗಿತ್ತಂದ್ರೆ ಪುನರುತ್ಥಾನದ ಮೇಲೆ ಅಂತ ಹೇಳ್ತೀವಿ. ಅದಕ್ಕೆ ನೀತಿ ಅನ್ನೋದು ಹೇಗೆ ದೊರೆಯುತ್ತದೆ ಅಂತ ಹೇಳ್ಬೇಕಂದ್ರೆ ಪೌಲು ರೋಮನ್ 4:24-25 ಹೇಳ್ತಾರೆ. ರೋಮನ್ಸ್ 4:24-25. ನಮ್ಮ ಕರ್ತನಾದ ಯೇಸುವನ್ನು ಸತ್ತವರೊಳಗಿಂದ ಎಬ್ಬಿಸಿದ ದೇವರನ್ನು ನಂಬುವ ನಮಗೂ ನಂಬಿಕೆಯು ನೀತಿ ಎಂದು ಎಣಿಸಲ್ಪಡುವುದು. ನೋಡಿ, ನಮ್ಮ ಕರ್ತನಾದ ಯೇಸುವನ್ನು ಸತ್ತೊಳಗಿಂದ ಎಬ್ಬಿಸಿದ ದೇವರನ್ನು ನಂಬುವ ನಮಗೂ ನಂಬಿಕೆ ನೀತಿವಂತರಿಂದ ಎಣಿಸಲ್ಪಡ್ತಾರೆ. ಯಾರಂದ್ರೆ ಅಬ್ರಾಹ್ಮನ ಒಂದು ಇದು ಕೊಡ್ತಾರೆ, ದೃಷ್ಟಾಂತ ಕೊಟ್ಟು ಆತನ ದೇವರನ್ನು ನಂಬಿದ್ರು, ಆ ನಂಬಿಕೆ ಆತನಿಗೆ ನೀತಿಯನ್ನು ಎಣಿಸಲ್ಪಟ್ಟಿತ್ತು ಅಂತ ಹೇಳ್ತಾರೆ. ಇಲ್ಲಿ ಸಭೆಗೆ ಎಂತ ದೇವರನ್ನ ನಂಬಿದ್ರೆ, ರಕ್ಷಕನಾದ ಯೇಸು ಸ್ವಾಮಿಯನ್ನ ಸತ್ತೊಳಗಿಂದ ಎಬ್ಬಿಸಿದಂತ ದೇವರನ್ನ ನಂಬಿದ್ರೆ ಅವ್ರಿಗೂ ಆ ನಂಬಿಕೆ ಏನಾಗ್ತದೆ, ನೀತಿ ಎಂದು ಎಣಿಸಲ್ಪಡ್ತದೆ. ಇದು ರೈಚಸ್ನೆಸ್, ನೀತಿ ವಿಷಯದಲ್ಲಿ ಸಭೆ ಬೋಧನೆ ಏನಂದ್ರೆ ಇದೆ. ಯೇಸು ಕ್ರಿಸ್ತನ ಪುನರುತ್ಥಾನ ಆಧಾರ ಮಾಡಿಕೊಂಡು ಇಲ್ಲಿ ಹೇಳಿರುವಂಥದ್ದನ್ನ ನಾವು ನೋಡಿದ್ವಿ. ಅದೇ ಅವರು ಒಪ್ಪಿಸ್ಕೊಟ್ಟದ್ದೇ ಇದೇ ಉದ್ದೇಶ ಅಂತ ಹೇಳ್ತಾರೆ ನೋಡಿ 25ರಲ್ಲಿ. ಅದೇ 4:25. ದೇವರು ಆತನನ್ನು ನಮ್ಮ ಅಪರಾಧಗಳ ನಿಮಿತ್ತ ಮರಣಕ್ಕೆ ಒಪ್ಪಿಸಿಕೊಟ್ಟು ನಮಗೆ ನೀತಿವಂತರೆಂಬ ನಿರ್ಣಯವು ಉಂಟಾಗುವ ನಿಮಿತ್ತ ಜೀವದಿಂದ ಎಬ್ಬಿಸಿದನು. ಬಹಳ ಚೆನ್ನಾಗಿ ಹೇಳ್ತದಲ್ವೇ, ದೇವರು ನಮ್ಮ ಅಪರಾಧಗಳ ನಿಮಿತ್ತ ಆತನನ್ನು ಮರಣಕ್ಕೆ ಒಪ್ಪಿಸಿ ಕೊಟ್ಟರು ಮತ್ತು ನಮಗೆ ನೀತಿವಂತರೆಂಬ ನಿರ್ಣಯ ಉಂಟಾಗುವ ನಿಮಿತ್ತ ಜೀವದಿಂದ ಎಬ್ಬಿಸಿದನು ಅಂತ ಹೇಳ್ತಾರೆ. ಅದರಿಂದನೇ ಸ್ವಾಮಿಗಳು, ನಾನು ಬದುಕೋದ್ರಿಂದ ನೀವು ಬದುಕುವಿರಿ ಆಸ್ ಅ ರೈಚಸ್ ಪರ್ಸನ್ಸ್ ಅಂತ ಹೇಳಿ ನಾವು ನೋಡ್ತೀವಿ. ಹಾಗಾದ್ರೆ ನಮಗೆ ನೀತಿವಂತರ ನಿರ್ಣಯ, ಇದು ಜಸ್ಟಿಫಿಕೇಶನ್ ಅಂತ ಹೇಳ್ತೀವಲ್ವೇ. ಇದು ಹೆಂಗೆ ಅಂತ ಗೊತ್ತದ, ನೀತಿ ನಿರ್ಣಯ ಬರೋದು ಬೇಸಿಕ್ ಕ್ಲಾಸ್ನಲ್ಲಿ ಹೇಳ್ತೀವಲ್ವೇ. ಸ್ಟಾರ್ಟಿಂಗ್ ಅವರು ನಾವು ನಮ್ಮದಿಂದ ದೊರಕುವಂತ ನೀತಿ, ಅದಕ್ಕೇನು ಹೇಳ್ತಾರೆ, ಟೆಂಟೇಟಿವ್ ಜಸ್ಟಿಫಿಕೇಶನ್ ಅಥವಾ ತಾತ್ಕಾಲಿಕವಾಗಿ ನೀತಿವಂತರೆಂದು ಏನು ಎಣಿಸ್ತಾರೆ. ನಮ್ಮ ಯೇಸು ಕ್ರಿಸ್ತನ ನಂಬಿಕೆ ಮುಖಾಂತರ ನಮ್ಮ ದೇಹದಲ್ಲಿ ನಾವು ಅದೇ ರೀತಿ ಇರ್ತೀವಿ. ಎಲ್ಲರಿಗೆ ನಮ್ಮ ಬಲಹೀನತೆಗಳು ನ್ಯೂನತೆಗಳು ಇರ್ತದೆ. ಆದ್ರೆ ಯೇಸು ಸ್ವಾಮಿಯ ಒಂದು ನೀತಿ ವಸ್ತ್ರದಿಂದ ನಮಗೆ ಮುಚ್ತಾರೆ. ಅದು ದೇವ ದೃಷ್ಟಿಯಲ್ಲಿ ಮಾತ್ರ ನಾವು ಹಾಗೆ ಇರ್ತೀವಿ. ಆಮೇಲೆ ಆ ನಂಬಿಕೆ ಇಟ್ಟದಕ್ಕೆ ದೇವ್ರು ಏನ್ ಮಾಡ್ತಾರೆ, ನಮ್ಮನ್ನ ನೀತಿವಂತರೆಂದು ಪರಿಗಣಿಸ್ತಾರೆ ಅಂತ ಹೇಳ್ತಾರೆ. ಅದಕ್ಕೆ ಟೆಂಟೇಟಿವ್ ಜಸ್ಟಿಫಿಕೇಶನ್ ಅಂದ್ಬಿಟ್ಟು ನೀತಿವಂತರು ಬರುವಂತ ಆಶೀರ್ವಾದಗಳು ಏನ್ ಮಾಡ್ತಾರೆ, ದೇವರು ಅನುಗ್ರಹಿಸ್ತಾರೆ. ಆದರೆ ನಿಜವಾಗಿ ನೀತಿವಂತರು ಯಾವಾಗ ಆಗೋದು ಸಭೆ?
ಈಗ ಮನಸ್ಸಿನಲ್ಲಿ ಮಾತ್ರ ನೀತಿ, ಅದು ಹೊಸ ಸೃಷ್ಟಿಯಾಗಿ ಏನೇ ತಗೊಳ್ಬೋದು. ಅದು ಅದು ಎಲ್ಲಿಂದ ಸ್ಟಾರ್ಟ್ ಆಗ್ತದೆ? ಕಾನ್ಸಂಟ್ರೇಷನಿಂದ ಸ್ಟಾರ್ಟ್ ಆಗ್ತದೆ. ಅದಾದ್ಮೇಲೆ ಸರಿಯಾದ ನೀತಿ ಎಲ್ಲಿಗೆ ಬರ್ತದೆ ಅಂದರೆ ಪುನರುತ್ಥಾನ ಆದ ನಂತರ ಅವರು ಪರಿಪೂರ್ಣವಾಗಿ ನೀತಿವಂತರು ಆಗ್ತಾರೆ ಅಂತ ಹೇಳ್ತೀವಿ. ಅದೇ ರೀತಿ ರಕ್ಷಣೆ ಹೇಗೆ ದೊರೆಯುತ್ತದೆ ಅಂತಂದ್ರೆ ಪೌಲ್ ಇದೇ ಒಂದು ಮಾತು ಹೇಳ್ತಾರೆ ಅಲ್ವೇ? ಅದೇ ರೋಮ 10:9-10 ನಾವು ನೋಡ್ತೀವಿ. 10ನೇ ಅಧ್ಯಾಯ 9-10ನೇ ವಚನ. ಅದೇನೆಂದರೆ, ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದ್ದಾನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ಎಂಬುದೇ. ಇದೆ ಡಾಕ್ಟ್ರಿನ್, ಟೀಚಿಂಗ್, ಸಾಲ್ವೇಷನ್ ನಮಗೆ ಹೆಂಗೆ ಬರ್ತದೆ ಅಂದ್ರೆ ಯೇಸುವನ್ನು ಕರ್ತನೆಂದು ಬಾಯಿಂದ ಆರಿಕೆ ಮಾಡ್ಕೊಳ್ಬೇಕು. ಏನ್ರ ಅರ್ಥ ಇದು? ಯೇಸುವನ್ನು ಕರ್ತನ ಅಂದ್ರೆ ಒಡೆಯನು, ನಮಗೆ ಒಡೆಯನಾಗಿದ್ದಾನೆ. ಹೇಗೆ? ಎರಡು ಅರ್ಥದಲ್ಲಿ ನಾವು ಹೇಳ್ತೀವಲ್ವೇ? ನಮ್ಮನ್ನ ತನ್ನ ಅಮೂಲ್ಯ ರಕ್ತದಿಂದ ಏನ್ ಮಾಡಿದ್ರು? ಕೊಂಡಿದ್ದ. ಅದಕ್ಕೆ ಈಗ ನಾವು ಒಡೆಯರು. ಮೊದಲು ನಾವು ಪಾಪಕ್ಕೆ ದಾಸರಾಗಿದ್ವಿ, ಈಗ ಆದ್ಮೇಲೆ ಏನು ಹೇಳಿದ್ರು? ನಮ್ಮನ್ನು ರಕ್ತದಿಂದ ಕೊಂಡ್ಕೊಂಡ್ಮೇಲೆ ನಾವು ನೀತಿಗೆ ದಾಸರಾಗಿ ಕ್ರಿಸ್ತನ್ ನಮ್ಮನ್ನು ಕೊಂಡ್ಕೊಂಡಿದ್ದಾರೆ ಅಂತ ಹೇಳಿ ನಾವು ನೋಡ್ತೀವಿ. ಅದಕ್ಕೆ ಯೇಸುವಿನ ಕರ್ತನು ಅಂದ್ರೆ ನಮ್ಮನ್ನು ಕೊಂಡುಕೊಂಡ ಆತನನ್ನ ಬಾಯಿಂದ ಅರಿಕೆ ಮಾಡ್ಬೇಕಂತೆ. ಅಂಥ ಒಡೆಯನ್ನ ದೇವರು ಸತ್ತರಿಂದ ಎಬ್ಬಿಸಿದ ಹೃದಯದಿಂದ ನಂಬಿದ್ರೆ ನಮಗೆ ರಕ್ಷಣೆ. ಇದೇ ಡಾಕ್ಟ್ರಿನ್ ಆಸ್ಪೆಕ್ಟ್ಗಳು, ಸಾಲ್ವೇಷನ್ ಅಂತ ಹೇಳಿ ನೋಡ್ತೀವಿ. ಮುಂದೆ 10ನೇ ವಚನದಲ್ಲಿ ಹೇಳ್ತದೆ, ಹೃದಯದಿಂದ ನಂಬುವವರಾದ ಮೂಲಕ ನೀತಿಯು ದೊರಕುತ್ತದೆ, ಬಾಯಿಂದ ಹರಿಕೆ ಮಾಡಿಕೊಂಡವರ ಮೂಲಕ ರಕ್ಷಣೆ ಆಗುತ್ತದೆ. ಬಹಳ ಚೆನ್ನಾಗಿ ಹೇಳ್ತಾರೆ. ಹೃದಯ ನಂಬುದ್ರ ಮುಖಾಂತರ ಏನಾಗ್ತದೆ? ನೀತಿ ದೊರಕ್ತದೆ. ಬಾಯಿಂದ ಅರಿಕೆ ಮಾಡೋದ್ರ ಮುಖಾಂತರ ರಕ್ಷಣೆ ಸಿಗುತ್ತೆ. ಇದು ನೀತಿ ಮತ್ತೆ ರಕ್ಷಣೆಗಳ ವಿಷಯ. ಅದು ಡಾಕ್ಟ್ರಿನ್ಗಳು ಏನಾಯ್ತು ನೋಡ್ಬೇಕಂದ್ರೆ ಯೇಸು ಕ್ರಿಸ್ತನ ಪುನರುತ್ಥಾನದ ಮೇಲೆ ಆಧಾರವಾಗಿರುವಂಥದ್ದನ್ನ ಇಲ್ಲಿ ನಾವು ನೋಡ್ತೀವಿ. ಈಗ ಮುಂದೆ ನಾವು ನೋಡುವಂಥದ್ದು, ಈಗ ಕರೆಕ್ಟಾಗಿ ನಾವು ಸಿಗ್ನಿಫಿಕೆನ್ಸ್ಗಳಿಗೆ, ಮಹತ್ವಗಳು ನಾವು ಬರ್ತೀವಿ. ಯಾವ ಒಂದು ವಿಷಯಕ್ಕಾಗಿ ಯೇಸು ಸ್ವಾಮಿ ತಂದೆ ದೇವರು ಯೇಸು ಸ್ವಾಮಿನ ಪುನರುತ್ಥಾನಗೊಳಿಸಿದ್ರು ಅಂತೇಳಿ ಅದನ್ನ 5 ದೃಷ್ಟಿಯಿಂದ ನಾವು ನೋಡಕ್ ಹೋಗ್ತೀವಿ. ಮೊದಲಾಗಿ ಯೇಸು ಕ್ರಿಸ್ತನ ಪುನರುತ್ಥಾನ ನಮ್ಮ ರಕ್ಷಕನಾದ ಯೇಸು ಸ್ವಾಮಿಗೆ ವಾಟ್ ಸಿಗ್ನಿಫಿಕೆನ್ಸ್ ಇಟ್ ಹ್ಯಾಡ್ ಟು ಲಾರ್ಡ್ ಜೀಸಸ್ ಕ್ರೈಸ್ಟ್. ನಮ್ಮ ಕರ್ತನಾದ ಯೇಸು ಸ್ವಾಮಿಗೆ ಯಾವ ಮಹತ್ವ ಇತ್ತು ಪುನರುತ್ಥಾನ? ಮೊದಲನೇದು. ಮತ್ತೆ ತಂದೆ ದೇವರಿಗೆ ಯಾವ ಒಂದು ಸೂಚನೆಗಾಗಿ ಅವರು ಎಬ್ಬಿಸಿದ್ರು. ಮೂರನೇದಾಗಿ ಸಭೆಗೆ ಯಾವ ಒಂದು ಸೂಚನೆಗಾಗಿ ಇಲ್ಲಿ ಎಬ್ಬಿಸಿದ್ರು ಅಂತ. ನಾಲ್ಕನೇದಾಗಿ ಇಸ್ರೇಲರಿಗೆ ಯಾವ ಒಂದು ಸೂಚನೆಗಾಗಿ ಆತನ ಪುನರುತ್ಥಾನ ಇದೆ ನೋಡ್ತೀವಿ. ಐದನೇದಾಗಿ ಲೋಕಕ್ಕೆ, ವರ್ಲ್ಡ್ಗೆ ಅಂತ ಹೇಳಿ ಇಲ್ಲಿ ನಾವು ನೋಡ್ತೀವಿ. ಮೊದಲನೇದಾಗಿ ನಾವು ನೋಡೋಣ, ನಮ್ಮ ಕರ್ತನಾದ ಒಡೆಯನಿಗೆ ಆ ಪುನರುತ್ಥಾನ ಏನನ್ನ ಸೂಚಿಸ್ತದೆ. ತುಂಬಾ ಆಶ್ಚರ್ಯ ಆಗ್ತದೆ ನಮ್ಗೆ. ರೋಮ 1:4 ನಾವು ಮೊದಲನೇದಾಗಿ ನೋಡ್ತೀವಿ. ರೋಮ 1:4. ಪವಿತ್ರವಾದ ಆತ್ಮವುಳ್ಳವರಾಗಿದ್ದು ಸತ್ತ ಮೇಲೆ ಜೀವಿತನಾಗಿ ಎದ್ದು ಬಂದ ಮಹತ್ಕಾರ್ಯದಿಂದ ದೇವಕುಮಾರನೆಂದು ನಿರ್ಣಯಿಸಲ್ಪಟ್ಟವನು ಆಗಿದ್ದಾನೆ. ಹೌದು, ಇಲ್ಲಿ ಪೌಲು ಹೇಳ್ತಾರೆ 3:4-5 ಅವರು ಸಾರುವ ಸುವಾರ್ತೆ ಎಂಥದ್ದು ಅಂದ್ರೆ, ವಂಶಕ್ರಮದಲ್ಲಿ ಯೇಸು ಸ್ವಾಮಿ ದಾವಿದನ ವಂಶ ಹುಟ್ಟಿದ್ರು. ಆಮೇಲೆ ಪವಿತ್ರಾತ್ಮನಿಂದ ಏನಾದ್ರು ಅಂದ್ರೆ ಅವರು ಪವಿತ್ರಾತ್ಮ ಉಳ್ಳವನಾಗಿದ್ರು. ಆಮೇಲೆ ಯಾವ ರೀತಿ ಅಂತ ಹೇಳಿದ್ರೆ, ಸತ್ತ ಮೇಲೆ ಜೀವಿತನಾಗಿ ಎದ್ದು ಬಂದ ಮಹತ್ ಕಾರ್ಯದಿಂದ ದೇವಕುಮಾರನೆಂದು ನಿರ್ಣಯಿಸಲ್ಪಟ್ಟನು ಅಂತ ಹೇಳ್ತಾರೆ. ಹಂಗಾದ್ರೆ ಯೇಸು ಕ್ರಿಸ್ತನ ಪುನರುತ್ಥಾನ ಆತನನ್ನ ದೇವಕುಮಾರನೆಂದು ನಿರ್ಣಯಿಸ್ತದೆ. His resurrection designates him to be the Son of God. ಇದು ಮೊದಲನೇ. ಇದು ಪುನರುತ್ಥಾನದಲ್ಲಿ ಅವರು ದೇವರ ಏನಾದ್ರು ಪ್ರತಿರೂಪವಾದರು ಅಲ್ವೇ? ಅವರು ಭೂಲೋಕದಲ್ಲಿದ್ದಾಗ ಯಾವ ಪ್ರತಿರೂಪದಲ್ಲಿದ್ರು? ಆದಮನ, ಪರ್ಫೆಕ್ಟ್ ಆದಮ್, ಪರಿಪೂರ್ಣ ಆದಮ ಮನುಷ್ಯನ ಪ್ರತಿರೂಪದಲ್ಲಿದ್ರು. ಅದ್ರಲ್ಲಿ ಯಾವಾಗ ದೇವರ ಎಕ್ಸ್ಪ್ರೆಸ್ ಇಮೇಜ್ ಆದ್ರು ಅಂದ್ರೆ ಪುನರುತ್ಥಾನ ಆದ ನಂತರವೇ. ಅದಕ್ಕೆ ಕೀರ್ತನೆಯಲ್ಲಿ ಒಂದು ಮಾತು, 2ನೇ ಕೀರ್ತನೆಯ ವಿಷಯ,
ಅದು ಯಾವಾಗ ನೆರವೇರ್ತಂತ ಪೌಲ್ ಹೇಳ್ತಾರೆ ಅಂದ್ರೆ, ಅದನ್ನ ಅಪೊಸ್ತಲ ಕೃತ್ಯಗಳು 13ನೇ ಅಧ್ಯಾಯ 32-33ನಲ್ಲಿ ನಾವು ನೋಡ್ತೀವಿ. ಅಪೊಸ್ತಲ ಕೃತ್ಯಗಳು 13, 32, 33. ದೇವರು ನಮ್ಮ ಪಿತೃಗಳಿಗೆ ಮಾಡಿದ ವಾಗ್ದಾನವನ್ನು ನಮ್ಮ ಮಕ್ಕಳಿಗೋಸ್ಕರ ನೆರವೇರಿಸಿದ್ದನೆಂಬ ಶುಭ ಸಮಾಚಾರವನ್ನು ನಾವು ನಿಮಗೆ ಸಾರುವವರಾಗಿದ್ದೇವೆ. ಆತನು ಯೇಸುವನ್ನು ಎಬ್ಬಿಸಿದ್ದರಲ್ಲಿ ನಮಗೆ ನೀನು ಮಗನು, ನಾನೇ ಈ ಹೊತ್ತು ನಿನ್ನನ್ನು ಪಡೆದಿದ್ದೇನೆ ಎಂದು 2ನೆಯ ಕೀರ್ತನೆಯಲ್ಲಿ ಬರೆದಿರುವ ಮಾತು ನೆರವೇರಿತು. ಅಲ್ವೇ? ನನಗೆ ನೀನು ಮಗನು, ನಾನೇ ಈ ಹೊತ್ತು ನಿನ್ನನ್ನು ಪಡೆದಿದ್ದೇನೆ ಎಂದು 2ನೇ ಕೀರ್ತನೆಯದ್ದ ಮಾತು ಯಾವಾಗ ನೆರವೇರ್ತು ಅಂದ್ರೆ ಆತನ ಪುನರುತ್ಥಾನದಲ್ಲೇ ಯೇಸು ಸ್ವಾಮಿ ತಂದೆ ದೇವರ ಪ್ರತಿರೂಪ, ಎಕ್ಸ್ಪ್ರೆಸ್ ಇಮೇಜ್, ಅವರು ಪರಿಪೂರ್ಣವಾಗಿ ಪ್ರಭಾವಮಾನ ನಿರ್ಲಯತ್ವ ಮಹಿಮೆಯಲ್ಲಿ ಅವರು ಪರಿಪೂರ್ಣವಾಗಿ ಅವರು ಆದರು ಅಂತ ಹೇಳ್ತಾರೆ. ಅದಕ್ಕೆ 2ನೇ ಕೀರ್ತನೆ ನಲ್ಲಿ ನಾವು ನೋಡ್ತೀವಲ್ವೇ, 2ನೇ ಕೀರ್ತನೆ 7ನೇ ವರ್ಷದಲ್ಲಿ ಈ ಮಾತು ಹೇಳ್ತದೆ, ನೀನು ನನಗೆ ನೀನು ಮಗನು, ಈ ಹೊತ್ತು ನಿನ್ನನ್ನು ನಾನು ಪಡೆದಿದ್ದೇನೆ. ನಾನು ಯೆಹೋವನ ಆಜ್ಞೆಯನ್ನು ತಿಳಿಸುತ್ತೇನೆ, ಕೇಳಿರಿ. ಆತನು ನನಗೆ ನೀನು ಮಗನು, ನಾನೇ ಈ ಹೊತ್ತು ನಿನ್ನನ್ನು ಪಡೆದಿದ್ದೇನೆ. ಅದೇ, ನನಗೆ ನೀನು ಮಗನು, ನಾನೇ ಈ ಹೊತ್ತು ನಿನ್ನನ್ನು ಪಡೆದಿದ್ದೇನೆ. ಈ ಹೊತ್ತು ಅಂದ್ರೆ ಯಾವ್ದಂದ್ರೆ ಪುನರುತ್ಥಾನದ ದಿನ. ಅದರಲ್ಲಿ ನಾನು ಪಡೆದಿದ್ದೇನೆ ಅಂದ್ರೆ ಪರಿಪೂರ್ಣವಾದ ಅರ್ಥದಲ್ಲಿ ಪಡೆದಿದ್ದೇನೆ ಅಂತ ಹೇಳ್ತಾರೆ. ಅದುವರೆಗೂ ಅವರು ಸ್ವಾಮಿ ಹೇಳಿದಂದ್ರೆ, ಈತನು ನನ್ನ ಮಗನು ಅಂತ ಈತನ ಮೆಚ್ಚಿದ್ದೇನೆ ಅಂತ ಹೇಳಿದ್ರು, ಈತ ನನಗೆ ಇಷ್ಟನು ಅಂತ ಹೇಳಿದ್ರು ಅಲ್ವೇ, ಅಷ್ಟೇ ಹೇಳ್ಕೊಂಡು ಬಂದ್ರು. ಈ ಅರ್ಥದಲ್ಲಿ ಅವರು ಎಲ್ಲೂ ಹೇಳಲಿಲ್ಲ. ಅದು ಎಲ್ಲಿಗೆ ಅರ್ಥ ಆಗ್ತದೆ ಅಂದ್ರೆ, ಪುನರುತ್ಥಾನದಲ್ಲೇ ಇವತ್ತು ನಾನು ನಿನ್ನನ್ನು ಪಡೆದಿದ್ದೇನೆ ಅಂದ್ರೆ ಆ ನೆರವೇರ್ದು ಯಾವಾಗ ಅಂದ್ರೆ ಪುನರುತ್ಥಾನದಲ್ಲಿ ನೆರವೇರ್ತು. ಈ 2ನೇ ಕೀರ್ತನೆ 7ನೇ ವಚನ ಪರಿಪೂರ್ಣವಾಗಿ ನೆರವೇರಿದ್ದು ಆತನ ಪುನರುತ್ಥಾನದಲ್ಲಿ ಅಂತ ಹೇಳಿ ಇದು ಸಿಗ್ನಿಫಿಕೆನ್ಸ್ ಅಂತ ನೋಡ್ತೀವಿ. ಯೇಸು ಸ್ವಾಮಿ ನೋಡ್ಬೇಕಂದ್ರೆ ಮೊದಲು ದೇವಕುಮಾರನಿಂದ ನಿರ್ಣಯಿಸಲ್ಪಟ್ಟರು ಪುನರುತ್ಥಾನ ಮೂಲಕವಾಗಿ. 2ನೇದಾಗಿ ಆತನು ಸತ್ತರಿಂದ ಎದ್ದು ಬಂದ ಮೇಲೆ ಆತನು ತಂದೆ ದೇವರ ಪ್ರತಿರೂಪ ಅಲ್ಲಿ ಆದರು. 3ನೇದಾಗಿ ನೋಡ್ಬೇಕಂದ್ರೆ ಎಲ್ಲದರಲ್ಲಿ ಪ್ರಮುಖನಾಗುವಂತೆ ದೇವರು ಆತನನ್ನ ಎಬ್ಬಿಸಿದ್ರು ಅಂತ ಹೇಳಿ ಕೊಲೆಸದ ಹೇಳ್ತಾರೆ. ಕೊಲೆಸ 1:18. ಕೊಲೆಸ 1:18. ಆತನು ಅದೃಶ್ಯನಾದ ದೇವರ ಪ್ರತಿರೂಪನು, ಸೃಷ್ಟಿಗೆಲ್ಲ ಜ್ಯೇಷ್ಠ ಪುತ್ರನ ಸ್ಥಾನ ಹೊಂದಿದವನು ಆಗಿದ್ದಾನೆ. ಪರಲೋಕಗಳಲ್ಲಿರುವ ದೃಶ್ಯ ಅದೃಶ್ಯದವರುಗಳೆಲ್ಲವೂ, ಸಿಂಹಾಸನಗಳಾಗಲಿ ಪ್ರಭುತ್ವಗಳಾಗಲಿ. 18 ಓದ್ಬೇಕು ಸಿಸ್ಟರ್. ಸಭೆ ಎಂಬ ದೇಹಕ್ಕೆ ಆತನು ಶಿರಸ್ಸು. ಸಭೆ ಎಂಬ ದೇಹಕ್ಕೆ ಆತನು ಶಿರಸ್ಸು. ಆತನು ಆದಿ ಸಂಭೂತನು, ಎಲ್ಲದರಲ್ಲಿ ಪ್ರಮುಖನಾಗುವಂತೆ ಸತ್ತವರೊಳಗಿಂದ ಮೊದಲು ಎದ್ದು ಬಂದವನು ಆತನೇ. ನೋಡ್ರಿ, ಎಲ್ಲದರಲ್ಲಿ ಪ್ರಮುಖನಾಗುವಂತೆ ಸತ್ತವರಿಂದ ಮೊದಲು ಎದ್ದು ಬಂದವನು ಆತನೇ. ಅದಕ್ಕೆ ಟು ಬಿಕಮ್ ಇಂಗ್ಲಿಷ್ನಲ್ಲಿ ಪ್ರೀ ಎಮಿನೆಂಟ್ ಅಂತ ಹೇಳ್ತಾರೆ. ಆತನನ್ನ ಪುನರುತ್ಥಾನ ಆತನನ್ನ ಇಟ್ ವಿಲ್ ಮೇಕ್ ಹಿಮ್ ದ ಪ್ರೀ ಎಮಿನೆಂಟ್ ಅಂತ, ಎಲ್ಲದರಲ್ಲಿ ಪ್ರಮುಖನು ಅಂತ ಹೇಳಿ ಇಲ್ಲಿ ಆತನನ್ನ ಮಾಡ್ತದೆ. ಇದು ಟು ಮೆನ್ಷನ್ ಫ್ಯೂ 3 ಅಂಶಗಳು ನೋಡ್ಬೇಕು. ಆತನ ಪುನರುತ್ಥಾನದಲ್ಲಿ ಆತನು ಸಮಸ್ತಕ್ಕೂ ಏನಾದ್ರೆ ಪ್ರಮುಖನು ಆದನು. ಅದಕ್ಕೆ ಏನ್ ಹೇಳ್ತಾರೆ, ಎಲ್ಲವೂ ಸಮಸ್ತವೂ ಆತನಿಗೋಸ್ಕರ, ಆತನ ಮೂಲಕ, ಆಮೇಲೆ ಆತನಿಗಾಗಿ ಉಂಟಾಯಿತು ಅಂತ ಹೇಳ್ತಾರೆ ಅಲ್ವೇ. ಅಂದ್ರೆ ಪೌಲ್ ಇನ್ನೊಂದು ಮಾತು, ಇದು ಸ್ವಲ್ಪ ಆಶ್ಚರ್ಯ. ಓದ್ಬಿಟ್ಟು ಆಮೇಲೆ ಯಾವ ಕಾಲದಲ್ಲಿ ಇದು ನೆರವೇರ್ತದೆ ಅಂತ ನೋಡಿದ್ರು. ರೋಮನ್ಸ್ನಲ್ಲಿ
ಅಲ್ಲಿ ಎಕ್ಸ್ಪ್ಲಮೇಷನ್ ಮಾಡ್ತಾರಲ್ವೇ ಪೌಲು, ಆತನ ಜ್ಞಾನ 11ನೇ ಅಧ್ಯಾಯದಲ್ಲಿ ಮಾತಾಡ್ತಾರೆ ಅಲ್ವೇ. 11ನೇ ಅಧ್ಯಾಯದಲ್ಲಿ ದೇವರು ಯೇಸು ಕ್ರಿಸ್ತ ಇಸ್ರಾಯೇಲ್ ಆದುಕೊಂಡು ತಳ್ಳಿ ಬಿಟ್ಟ ಮೇಲೆ ಸಭೆಯನ್ನು ಏನ್ ಮಾಡ್ತಾರೆ, ಕಸಿ ಮಾಡ್ತಾರೆ ಅಂತ ಹೇಳಿದ್ಮೇಲೆ ಅಲ್ವೇ, ಆತನ ತೀರ್ಮಾನ ವಿಷಯವಾಗಿ 33 36, 11, 33, 36. ಆಹಾ, ದೇವರ ಐಶ್ವರ್ಯವು, ಜ್ಞಾನವು, ವಿವೇಕವು ಎಷ್ಟು ಅಗಂಧ! ಆತನ ತೀರ್ಮಾನಗಳು ಪರಿಶೋಧನೆಗೆ ಎಷ್ಟೋ ಅಗಮ್ಯ. ಆತನ ಮಾರ್ಗಗಳು ಕಂಡು ಹಿಡಿಯುವುದಕ್ಕೆ ಎಷ್ಟೋ ಅಸಾಧ್ಯ. ಕರ್ತನ ಮನಸ್ಸನ್ನು ತಿಳುಕೊಂಡವರು ಆತನಿಗೆ ಆಲೋಚನಾ ಕರ್ತನು ಯಾರು? ಮೊದಲು ಆತನಿಗೆ ಕೊಟ್ಟ ಪ್ರತಿಫಲವನ್ನು ತೆಗೆದುಕೊಳ್ಳುವವನು ಯಾರು? ಸಮಸ್ತವು ಆತನಿಂದ ಉತ್ಪತ್ತಿಯಾಗಿ ಆತನಿಂದ ನಡೆಯುತ್ತಾ ಆತನಿಗಾಗಿ ಇರುತ್ತದೆ. ನೋಡಿ, ಕರೆಕ್ಟ್ ಆಗಿ ಹೆಂಗ್ ಬರ್ತದೆ ಅಂದ್ರೆ, ಸಮಸ್ತವು ಆತನಿಂದ ನಡಿಯಾಗಿ ಆತನ ಉತ್ಪತ್ತಿ ಆತನ ನಡೀತಾ ಆತನಿಗಾಗಿರ್ತದೆ. ಇದು ಯಾರ ವಿಷಯದಲ್ಲಿ ಹೇಳ್ತಾರೆ? ತಂದೆ ದೇವರ ವಿಷಯದಲ್ಲಿ. ಯೇಸು ಸ್ವಾಮಿ ನಂಬಿಗಸ್ತನಾಗಿ ವಿಧೇಯನಾಗಿ ಪುನರುತ್ಥಾನದ ನಂತರ ಇದೇನಾಗ್ತದೆ? ಈ ಟೈಟಲ್ಗಳು ಟ್ರಾನ್ಸ್ಫರ್ ಆಗುವಂಥದ್ದು ರಕ್ಷಕನಾದ ಯೇಸು ಕ್ರಿಸ್ತನಿಗೆ ನಾವು ನೋಡ್ತೀವಿ. ಅದಕ್ಕೆ ತಂದೆ ದೇವರ ಈಗ ನೆಕ್ಸ್ಟ್ ನೋಡ್ಬೇಕಂದ್ರೆ ಇದು ಯೇಸು ಸ್ವಾಮಿಯ ಹೆಸರಿನಲ್ಲಿ ನಾವು ನೋಡ್ತೀವಿ ಈ ಸಿಗ್ನಿಫಿಕೆನ್ಸ್ ಮೂರು. ಮತ್ತೆ ಈಗ ತಂದೆ ದೇವರಿಗೆ ಯಾವ ಒಂದು ಸೂಚನೆಗಾಗಿತ್ತು ಅಂತ ಹೇಳಿ ನೋಡ್ಬೇಕಂದ್ರೆ, ಮೊದಲನೇದಾಗಿ ಅದು ಎಫೆಸ 1:19-20 ನಾವು ನೋಡ್ತೀವಿ. ಮೊದಲನೇ ಒಂದು ಮಹತ್ವ ಏನಂತ ಹೇಳಿದ್ರೆ ಎಫೆಸ 1:19-20. ಆತನು ಸಾಧಿಸುವ ಪರಾಕ್ರಮವು ಎಷ್ಟು ಅತಿಶಯವಾದುದೆಂಬುದನ್ನು ನೀವು ತಿಳುಕೊಳ್ಳುವಂತೆ ಅನುಗ್ರಹಿಸಲಿ. ಆತನ ಬಲಾತಿಶಯವು ಎಷ್ಟೋ ಮಹತ್ವವಾದುದೆಂಬುದು ಕ್ರಿಸ್ತನಲ್ಲಿ ತೋರಿ ಬಂದಿದೆ. ಹೇಗೆಂದರೆ ಆತನು ಸತ್ತಿದ್ದು ಕ್ರಿಸ್ತನನ್ನು ಬದುಕಿಸಿ ಪರಲೋಕದೊಳಗೆ ಸಕಲ ರಾಜತ್ವ, ಅಧಿಕಾರ, ಮಹತ್ವ, ಪ್ರಭುತ್ವ ದಿನಗಳ ಮೇಲೆಯೂ ಈ ಲೋಕದಲ್ಲಿ ಮಾತ್ರವಲ್ಲದೆ ಬರುವ ಲೋಕದಲ್ಲಿ ಸಹ ಹೆಸರು ಕೊಡುವವರೆಲ್ಲರೂ ಮೇಲೆಯೂ ತನ್ನ ಬಲಗಡೆಯಲ್ಲಿಯೂ ಕೂಡಿಸಿಕೊಂಡನು. ಹೌದು, ಇಲ್ಲಿ ತಂದೆ ದೇವರು ಸಾಧಿಸುವ ಪರಾಕ್ರಮ ಎಷ್ಟಂತ ಎಲ್ಲಿ ಕ್ರಿಸ್ತನಲ್ಲಿ ತೋರಿ ಬಂದಿದೆ ಅಂತ ಹೇಳ್ತಾರೆ. ಹೇಗೆ ಅಂತ ಹೇಳಿರ್ಬೇಕಂದ್ರೆ, ಆತನ ಬಲಾತಿಶಯ ಎಷ್ಟು ಮಹತ್ ಎಂಬುದನ್ನು ಎಲ್ಲಿ ಕ್ರಿಸ್ತರು ಬಂದಿದೆ. ಏನಂತ ಹೇಳಿದ್ರೆ, ಆತನ ಸತ್ತಿದ್ದ ಯೇಸುವನ್ನು ಬದುಕಿಸಿ ಪರಲೋಕದೊಳಗೆ ಸಕಲ ರಾಜತ್ವ, ಅಧಿಕಾರ, ಮಹತ್ವ, ಪ್ರಭುತ್ವಾದಿಗಳ ಮೇಲೆ ಅವ್ರನ್ನ ಕುಂಡಿಸಿದ್ರು. ಹಂಗಂದ್ರೆ ಯೇಸು ಸ್ವಾಮಿ ಪುನರುತ್ಥಾನ ಅದು ಇಟ್ ಇಸ್ ನಾಟ್ ಎ ಕಾಮನ್ ರಿಸರಕ್ಷನ್ ಅಂತ ಹೇಳ್ತೀವಿ. ಕಾಮನ್ ರಿಸರಕ್ಷನ್ ನಾನು ಏನಾಗಿದೆ ಹಂಗೇನೆ ಅದು ನಾನು ಎದ್ದು ಬರುವಂಥದ್ದು. ಯೇಸು ಸ್ವಾಮಿ ಪುನರುತ್ಥಾನ ಏನ್ ಹೇಳ್ತಾರೆ, ಆತನನ್ನ ಪುನರುತ್ಥಾನ ಉಂಟಾದಾಗ ಅವರು ಮಹತ್ವದಿಂದ ರಾಜತ್ವ, ಪ್ರಭುತ್ವ, ಅಧಿಕಾರಗಳೆಲ್ಲವನ್ನು ಪಡ್ಕೊಂಡಾಗಿ ಅವರು ಎದ್ರು, ಮಾನ ಮಹಿಮೆ ಎಲ್ಲವನ್ನ ಪಡ್ಕೊಂಡ್ರು. ಇದೆಲ್ಲ ಯಾರು ಅನುಗ್ರಹಿಸ್ಕೊಟ್ಟಿದ್ರೆ ತಂದೆ ದೇವರು ಅಂತ ಹೇಳಿ. ಇದರಲ್ಲಿ ದೇವರ ಮಹಾಶಕ್ತಿ ಏನಾಗಿದೆ ಪ್ರದರ್ಶನಗೊಂಡಿದೆ. ತಂದೆ ದೇವರ ಗುಣಾತಿಶಯಗಳು ಇಲ್ಲಿ ಕಾಣ ಬರ್ತದೆ. ಯೇಸು ಸ್ವಾಮಿಗೆ ಆ ಒಂದು ಪ್ರಭಾವ ಕೊಟ್ಟದ್ರಲ್ಲಿ, ಎಬ್ಬಿಸಿ ಪ್ರಭಾವ ಕೊಟ್ಟದ್ರಲ್ಲಿ ತಂದೆ ದೇವರ ಗುಣಾತಿಶಯಗಳು ಎಷ್ಟು ಮಹತ್ ಅಂತ ಹೇಳಿ ತೋರಿ ಬಂದಿದೆ ಅಂತೇಳಿ ನಾವು ಇಲ್ಲಿ ನೋಡ್ತೀವಿ. ಇನ್ನೊಂದು ಸಾಕ್ಷಿ ಏನಂತ ಹೇಳ್ಬೇಕಂದ್ರೆ, ಇದು ನಾವು ಹೆಂಗೆ ಎಕ್ಸ್ಪ್ಲೇನ್ ಮಾಡ್ಬೇಕು ಅಂತ ಹೇಳ್ಬೇಕಂದ್ರೆ, ಇದು ಯೇಸು ಸ್ವಾಮಿಗೆ ಮೊದಲನೇದಾಗಿ ಶರೀರ ಅಲ್ವೇ, ನನಗೆ ದೇಹವನ್ನು ಸಿದ್ಧ ಮಾಡಿ ಕೊಟ್ಟಿ ಅಂತ ಹೇಳಿ ಭೂಲೋಕದಲ್ಲಿ ಬರುವಾಗ ಅದು ತಂದೆ ದೇವರೇ ಸಿದ್ಧ ಮಾಡಿಕೊಟ್ರು ಅಂತ ಹೇಳ್ತಾರೆ. ಸ್ಪೆಷಲ್ ಬಾಡಿ ಅಂತ ಹೇಳ್ತಾರೆ. ಅದಾದ್ಮೇಲೆ ಅದೇನ್ ಹೇಳ್ಬೇಕಂದ್ರೆ, ಆದಾಮನಿಗೆ ಈಡು ಸಂತತಿಗೆ ಈಡಾಗಿ ಅವರು ತನ್ನ ಒಪ್ಪಿಸ್ಕೊಡ್ಬೇಕಾಗಿತ್ತು. ಅದಾದ ನಂತರ ಪುನರುತ್ಥಾನದಲ್ಲಿ ಮಾತ್ರ ಇನ್ನೊಂದು ವಿಶೇಷ ದೇಹ ಅದು ಯಾರು ಸಿದ್ಧ ಮಾಡಿದ್ರು? ಯೇಸು ಸ್ವಾಮಿಗೆ ತಂದೆ ದೇವರೇ ಆತನಿಗೆ ಸಿದ್ಧ ಮಾಡಿದ್ರು ಅಂತ ಹೇಳಿ. ಈಗ ನಾವು ಇದೆಲ್ಲ ಯಾವಾಗ ಸಿದ್ಧವಾಗಿತ್ತು ಅಂದ್ರೆ, ಜಗದುತ್ಪತ್ತಿಗೆ ಮೊದಲೇ ಇವೆಲ್ಲ ಪ್ರಿಪೇರ್ ಆಗಿತ್ತು, ಅಂದ್ರೆ ಪ್ಲಾನ್ ಆಗಿತ್ತು ಅಂತ ಹೇಳ್ತೀವಿ.
ಲಿಟ್ರಲಿ ಅದು ಎಲ್ಲಿ ಬಂತಂದ್ರೆ ಸ್ವಾಮಿ ಭೂಲೋಕದಲ್ಲಿ ಬರುವಾಗ, ಅಲ್ವೇ? ಅದಕ್ಕಿಂತ ಸ್ವಾಮಿ ಯಾವುದಂದ್ರೆ ಆತ್ಮಿಕ ದೇಹದಲ್ಲಿದ್ರು, ಅಲ್ವೇ? ಆತ್ಮಿಕ ದೇಹದಲ್ಲಿ ಅವರು ಭೂಮಿ ಉಂಟು ಮಾಡೋದಕ್ಕೆ ಮೊದಲು ಲೋಗೋಸ್ ಆಗಿದ್ರು, ಅಲ್ವೇ? ಲೋಗೋಸ್ ಆಗಿದ್ರು. ಭೂಮಿ ಉಂಟು ಮಾಡಿದ್ಮೇಲೆ ಮಿಖಾಯಿಲ್ನಾಗಿ, ಪ್ರಧಾನ ದೂತನಾಗಿ ಏನ್ ಮಾಡಿದ್ರು? ಜನರ ಮಧ್ಯದಲ್ಲಿ ಹೋಗ್ತಾ ಬರ್ತಾ ಇದ್ರು. ಅದಾದ ನಂತರ ನೋಡ್ಬೇಕಂದ್ರೆ ಅಲ್ಲಿಂದ ನೆಕ್ಸ್ಟ್ ಏನಾಗ್ತಾರಂದ್ರೆ ಮರಿಯಳ ಗರ್ಭದಲ್ಲಿ ಮನುಷ್ಯನಾಗಿ ಬಂದ್ರು. ಅದಕ್ಕೆ ಅಲ್ಲಿವರೆಗೆ ದಾನಿಯೇಲ ನಿಲ್ಲಿಸೋದ್ರಲ್ಲಿ ಬರ್ಬೇಕಂದ್ರೆ ಮಿಖಾಯಲ್ ಬಂದು ಮಾತಾಡ್ತಾರೆ, ಅಲ್ವೇ? ಆದ್ರೆ ಮರಿಯಳಿಗೆ ಬಂದು ಯಾರು ಮಾತಾಡ್ತಾರೆ? ಮರಿಯಳಿಗೆ, ಜೋಸೆಫ್ಗೆ ಗಬ್ರಿಯಲ್ ಬರ್ತಾರೆ. ಆಗ ಯೇಸು ಸ್ವಾಮಿ ಆಗ್ಲೇನೆ, ಮಿಖಾಯಲ್ ಆಗ್ಲೇ ಪ್ರೋಸೆಸ್ನಲ್ಲಿ ಇರ್ತಾರೆ. ಏನಾಗಿ ಆ ಆತ್ಮಿಕ ಶರೀರದಿಂದ ಈ ಭೂಲೋಕ ಶರೀರಕ್ಕೆ ಬರೋದಕ್ಕೆ, ಮರಿಯಳ ಗರ್ಭಕ್ಕೆ ಬರೋದಕ್ಕೆ ಪ್ರೋಸೆಸ್ನಲ್ಲಿ ಇರ್ತಾರೆ. ಅದಕ್ಕೆ ದೇವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಮಿಖಾಯಲ್ನ ಕಳ್ಸಲ್ಲ, ಆಗ ಗಬ್ರಿಯಲ್ನ ಕಳಿಸ್ತಾರೆ, ಅಲ್ವೇ? ಯೋಸೆಫ್ನ. ಇದು ರೀಸನ್ ಬಹಳ ಬ್ಯೂಟಿಫುಲ್ ಆಗಿದೆ ಇದೆಲ್ಲ. ಇಲ್ಲಿ ನೋಡ್ತೀವಿ, ಅದೇ ತಂದೆ ದೇವರ ಮಹಿಮೆ ಕಾಣಿಸ್ಕೊಡ್ತದೆ ಅಂತ ಹೇಳಿ ದೇವರಿಗೆ ಇಲ್ಲಿ ನಾವು ನೋಡ್ತೀವಿ. ಮತ್ತೆ ಇನ್ನೊಂದು, ದೇವರು ಯಾಕೆ ಸ್ವಾಮಿನ ಎಬ್ಬಿಸಿದ್ದಾರೆ ಅಂದ್ರೆ ಇದು ಒಂದು ಪ್ರೂಫ್ ಅಂತೆ. ಸಭೆನೂ ಕೂಡ ಹೀಗೆ ಎಬ್ಬಿಸಿ ತನ್ನ ಮುಂದೆ ನಿಲ್ಲಿಸ್ತಾರೆ ಅಂತ ಹೇಳಿ 2 ಕೊರಿಂಥ 4ನೇ ಅಧ್ಯಾಯ 14ನೇ ವಚನದಲ್ಲಿ ನಾವು ನೋಡ್ತೀವಿ. 2 ಕೊರಿಂಥ 4:14. ಕರ್ತನಾದ ಯೇಸುವನ್ನು ಎಬ್ಬಿಸಿದಾತನು ನಮ್ಮನ್ನು ಸಹ ಯೇಸುವಿನೊಂದಿಗೆ ಎಬ್ಬಿಸಿ ನಿಮ್ಮ ಜೊತೆಯಲ್ಲೇ ತನ್ನ ಮುಂದೆ ನಿಲ್ಲಿಸುವನೆಂದು ತಿಳಿದವರಾಗಿದ್ದೇವೆ. ಅದೇ ಅಷ್ಟೇ, ಕರ್ತನಾದ ಯೇಸುನ ಎಬ್ಬಿಸಿದಂತ ದೇವರು ನಮ್ಮನ್ನು ಕೂಡ ಯೇಸುನೊಂದಿಗೆ ಎಬ್ಬಿಸಿ ನಿಮ್ಮ ಮುಂದೆ ಏನ್ ಮಾಡ್ತಾರೆ? ನೆನೆಸ್ತಾರೆ. ಇದು ದೇವ್ರ ಪ್ರೂಫ್. ಯೇಸು ಕ್ರಿಸ್ತನ ಎಬ್ಬಿಸಿದಂತೆ ನಾನು ನಿಮ್ಮನ್ನ ಕೂಡ ಎಬ್ಬಿಸ್ತೀನಿ ಅನ್ನೋಕ್ಕೆ ಸಭೆಗೆ, ಅದು ಸಭೆಗೂ ಇದೊಂದು ಪ್ರೂಫ್ ಬರ್ತದೆ ಅಂತ ಹೇಳಿ, ಇದು ಪ್ರೂಫ್ ಫಾರ್ ದಿ ಚರ್ಚ್. ನಮಗೆ ಏನು ಈಗ ಆ ಕ್ರಿಸ್ತನಂತೆ ಎಬ್ಬಿಸ್ತಾರೆ ಅನ್ನೋದಕ್ಕೆ ಯೇಸು ಕ್ರಿಸ್ತನ ಪುನರುತ್ಥಾನ ಸಾಕ್ಷಿ, ಅಲ್ವೇ? ಅದಕ್ಕೆ ಮುಂಗಡ ಇದು ಡಿಪಾಸಿಟ್ ಕೊಟ್ಟಿದ್ರೆ ಅರ್ನೆಸ್ಟ್, ಅಲ್ವೇ? ಈ ತರ ಕೆಲಸ ಮಾಡ್ತೀನಿ ಅಂತಕ್ಕೆ. ಅದು ಎಫೆಸದಲ್ಲಿ ಹೇಳ್ತಾರಲ್ಲ, ಹೋಲಿ ಸ್ಪಿರಿಟ್, ಪವಿತ್ರಾತ್ಮ ನಮ್ಮ ಸಂಚಕಾರವಾಗಿ ಮುಂದೆ ಕಾರ್ಯಗಳೆಲ್ಲ ಮಾಡ್ತೀನಿ, ನೂತನ ಸೃಷ್ಟಿ ಮಾಡಿ ಮಹಿಮೆ ಎಲ್ಲ ಬರ್ತದೆ ಅನ್ನೋದಕ್ಕೆ ಸಂಚಕಾರವಾಗಿ ಏನ್ ಕೊಟ್ಟಿದ್ದಾರೆ? ಪವಿತ್ರಾತ್ಮನನ್ನ ಅನುಗ್ರಹಿಸಿದ್ದಾರೆ. ಪವಿತ್ರಾತ್ಮ ಒಂದು ಪ್ರೂಫ್, ಸಭೆಗೆ ಮಾರ್ಪಟ್ಟು ಅವರು ಕ್ರಿಸ್ತನ ಮಹಿಮೆಗೆ ಸೇರ್ತಾರೆ ಅನ್ನೋದಕ್ಕೆ ತಂದೆ ದೇವರು ಕೊಟ್ಟಂತ ಪ್ರೂಫ್ಗಳು ನೋಡ್ತೀವಿ. ಒಟ್ಟಾರೆ ತಂದೆ ದೇವರಿಗೆ ಇನ್ನೊಂದು ಹೇಳ್ಬೇಕಂದ್ರೆ, ಇಟ್ ವಾಸ್ ಎ ಟೋಕನ್ ಆಫ್ ಅಕ್ಸೆಪ್ಟೆನ್ಸ್ ಆಫ್ ಲಾರ್ಡ್ಸ್ ಸ್ಯಾಕ್ರಿಫೈಸ್. ಯೇಸು ಸ್ವಾಮಿ ಯಾವ ಉದ್ದೇಶಕ್ಕಾಗಿ ತನ್ನ ಪ್ರಾಣವನ್ನು ಕೊಟ್ಟರೋ ಅದು ನನಗೆ ಅಂಗೀಕಾರವಾಗಿದೆ ಅನ್ನೋದು, ಅವರು ಅಂಗೀಕೃತವಾಗಿದೆ ಅನ್ನೋ ಸೂಚನೆಗಾಗಿ ಯೇಸು ಸ್ವಾಮಿನ ಏನ್ ಮಾಡಿದ್ರು? ಅವರಿಗೆ ಪುನರುತ್ಥಾನವನ್ನ ಮಾಡಿದ್ರು. ಅದಕ್ಕೆ ಆಸ್ ಎ ಟೋಕನ್ ಆಫ್ ಅಕ್ಸೆಪ್ಟೆನ್ಸ್ ಆಫ್ ಲಾರ್ಡ್ಸ್ ಸ್ಯಾಕ್ರಿಫೈಸ್. ಒಂದು ಹೆಚ್ಚು ಕಡಿಮೆ ಆದ್ರೂ ಯೇಸು ಸ್ವಾಮಿ ಪುನರುತ್ಥಾನ ಮಾಡೋದಕ್ಕೆ ಸಾಧ್ಯ ಇರಲಿಲ್ಲ. ಅದಕ್ಕೆ ಯೇಸು ಸ್ವಾಮಿ ಒನ್ ಆಫ್ ದಿ ರೀಸನ್, ಅಲ್ವೇ? ಗೆತ್ಸೆಮನೆ ತೋಟದಲ್ಲಿ ಅಷ್ಟು ಅವರು ಏನ್ ಮಾಡ್ತಾರೆ? ಹೋರಾಟಗಳನ್ನ ಮಾಡಿ ಬೆವ್ತು ಹೋಗ್ತಾರೆ. ಎಲ್ಲಿ ನಾನು ಒಂದು ಮಿಸ್ಟೇಕ್ ಮಾಡಿದ್ರೆ ಏನಾಗ್ತದೆ? ಉದ್ದೇಶನೇ. ಸೈತಾನ್ ಕಡೆಯವರೆಗೆ ಟೆಂಪ್ಟ್ ಮಾಡ್ತಾನೆ, ದೇವ್ರ ಮಗನಾಗಿದ್ರೆ ಇಳಿದು ಬಂದ್ಬಿಡು ನೀನು ಅಂತ, ಅಲ್ವೇ? ಸ್ವಾಮಿಗೆ ಇಳಿದು ಬರೋಕ್ಕೆ ಶಕ್ತಿ ಇರ್ಲಿಲ್ವೇ? ಇತ್ತು. ಅವ್ರು ಟೆಂಪ್ಟ್ ಆಗದೆ ಇರೋಕ್ಕೆ ಅವರು ತುಂಬಾ ಏನ್ ಮಾಡ್ತಾರೆ? ಪ್ರಾರ್ಥನೆಗಳನ್ನ ಮಾಡಿ ಇದು ಮಾಡಿ. ಇನ್ನು ಆ ಗೆತ್ಸೆಮನೆ ತೋಟದಲ್ಲಿ ಯಾಕೆ ಅಷ್ಟು ಹೋರಾಟ ಬಂತು ಅಂದ್ರೆ ನಾವು ಸಮರ್ಪಕವಾಗಿ ಹೇಳೋದಕ್ಕೆ ಸಾಧ್ಯ ಇಲ್ಲ. ಮೋಸ್ಟ್ಲಿ ಜ್ಞಾನ ಪರಿಪೂರ್ಣ ಆದ್ಮೇಲೆ ಅದು ದೇವ್ರು ನಮ್ಗೆ ತಿಳಿಸ್ಬಹುದು ಅಂತ ಹೇಳ್ತಾರೆ. ಇದು ತಂದೆ ದೇವರಿಗೆ ಇದು ಮಹತ್ವಗಳು, ಸಿಗ್ನಿಫಿಕೆನ್ಸ್ ಅಂತ ನೋಡ್ತೀವಿ. ಆ ಥರ ಅಪರಿಮಿತವಾದ ಜ್ಞಾನ ಏನಾಗಿದೆ, ಶಕ್ತಿ ಯೇಸು ಕ್ರಿಸ್ತನ ಪರಾಕ್ರಮ ಪುನರುತ್ಥಾನದಲ್ಲಿ ಕಾಣ ಬಂದಿದೆ. ಮತ್ತೆ ಎರಡನೇದಾಗಿ ನಮಗೊಂದು ಪ್ರೂಫ್, ಸಾಕ್ಷ್ಯಾಧಾರ, ನಾನು ಕ್ರಿಸ್ತನ ಎಬ್ಬಿಸಿದ ನಿಮ್ಮನ್ನು ಎಬ್ಬಿಸಿ ಆತನ ಮುಂದೆ ತರ್ತೇನೆ ಅಂತ ಹೇಳಿ. ಈಗ ಸಭೆಗೆ ಮೂರನೇದಾಗಿ ಯಾವ ಒಂದು ಸಿಗ್ನಿಫಿಕೆನ್ಸ್ ಇದೆ ಅಂತ ನೋಡ್ಬೇಕಂದ್ರೆ, ಮುಂದೆ ನಾವು ಆಗ್ಲೇ ನೋಡಿ ಅಪೊಸ್ತಲ ಕೃತ್ಯ 2ನೇ ಅಧ್ಯಾಯದಲ್ಲಿ ಆತನ ಪುನರುತ್ಥಾನ ಆದ ನಂತರ ಆತನನ್ನ ಒಡೆಯನೆಂದು ಕ್ರಿಸ್ತನೆಂದು ನೇಮಿಸಿದ್ದಾರೆ. ಇದು ಮೊದಲು ಇವ್ರಿಗೆ ಹೇಳಿದ್ರು, ಇಸ್ರಾಯೇಲರಿಗೆ, ಅದು ಚರ್ಚ್ಗೆ ಹಾಗೆ ಅದು ಅನ್ವಯ ಆಗುತ್ತೆ. ಅದು ನಾವು ಮುಂದೆ ಓದಿದೀವಲ್ವೇ? ಒಂದ್ಸತಿ ಓದ್ಬಿಡೋಣ, ತೊಂದರೆ ಇಲ್ಲ. ಅಪೊಸ್ತಲ ಕೃತ್ಯಗಳು 2 ಮೊದಲು 36 ಓದ್ಬಿಡ್ರಿ. ಆದದ್ದರಿಂದ ನೀವು ಸಿಲುಬೆಗೆ ಹಾಕಿಸಿದ ಈ ಯೇಸುವನ್ನೇ ದೇವರು
ಒಡೆಯನಾಗಿಯೂ ಕ್ರಿಸ್ತನಾಗಿಯೂ ಮಾಡಿದ್ದಾರೆಂಬುದು ಇಸ್ರಾಯೇಲ ಕುಲದವರಿಗೆ ನಿಸ್ಸಂದೇಹವಾಗಿ ತಿಳಿದಿರಲಿ ಹಾಗೆ ಎಂದು ಸಭೆಗೂ ಅದೇ ಹೇಳಿದನು. ಬರ್ತದೆ, ಸಭೆಗೂ ಅದೇ ಬರ್ತದೆ ಅಲ್ವೇ? ಪುನರುತ್ಥಾನವಾದ ನಂತರ ಅವರು ಕ್ರಿಸ್ತನನ್ನು ಒಡೆಯನನ್ನಾಗಿ ಅವ್ರು ನೇಮಕಗೊಂಡ್ರು ಅಂತ ಇಲ್ಲಿ ನಾವು ನೋಡ್ತೀವಿ. ತೆಸ್ಲೋನಿಕ ಅದೇ ನಾವು ನೋಡಿದ್ವಲ್ಲ, ಈಗ 1 ತೆಸ್ಸಲೋನಿಕ 4:14 ಕೂಡ ಇದೇ ಮಾತು ಹೇಳ್ತಾರೆ. ಶತ್ರುವಿನಿಂದ ತಂದೆ ದೇವರು ಎಬ್ಬಿಸಿದ ರೀತಿಯಲ್ಲಿ ನಮ್ಮನ್ನು ಕೂಡ ಎಬ್ಬಿಸಿ ನಿಮ್ಮ ಮುಂದೆ ನಿಲ್ಲಿಸ್ತಾರೆ ಅಂತ ಹೇಳಿ, ಅದು ಸಭೆಯ ಸಾಕ್ಷಿಗಾಗಿ, ಸಭೆಗೆ ಒಂದು ಸಾಕ್ಷಿ ಕ್ರಿಸ್ತನ ಪುನರುತ್ಥಾನ. 1 ತೆಸ್ಸಲೋನಿಕ 4:14. ಯೇಸು ಸತ್ತು ಜೀವಿತನಾಗಿ ಎದ್ದಾನೆಂದು ನಾವು ನಂಬಿದ ಮೇಲೆ ಅದರಂತೆ ಯೇಸುವನಲ್ಲಿದ್ದುಕೊಂಡು ನಿದ್ರೆಗೋದವರನ್ನು ಸಹ ದೇವರು ಆತನೊಡನೆ ಕರೆದುಕೊಂಡು ಬರುವನೆಂಬುದು ನಂಬಬೇಕಲ್ಲವೇ ಅಂತ ಹೇಳಿ. ನಂಬಬೇಕಲ್ಲವೇ? ಇದು ನಂಬಿಕೆಗೆ ಒಂದು ಸಾಕ್ಷಿ. ಯೇಸುವನ್ನು ಎಬ್ಬಿಸಿದಂತ ದೇವರು ಸಭೆಯನ್ನು ಕೂಡ ಏನ್ ಮಾಡ್ತಾರೆ? ಆತನೊಡನೆ ಎಬ್ಬಿಸಿ ಕರ್ಕೊಂಡು ಬರ್ತಾರೆ. ಮುಂದೆ ಅವ್ರು ಹೇಳ್ತಾರೆ ಪುನರುತ್ಥಾನ ಹೇಗೆ ಆಗ್ತದೆ, ಯಾವ ಸಮಯದಲ್ಲಿ, 2ನೇ ಬರೋಣದಲ್ಲಿ ಅಲ್ವೇ ಇದು ಆಗೋ ಸಂಗತಿಗಳನ್ನ ಇಲ್ಲಿ ಹೇಳ್ತಾರೆ. ಅದಾದ್ಮೇಲೆ ನೋಡ್ಬೇಕಂದ್ರೆ ಸಭೆಯ ಒಂದು ರಿಸರಕ್ಷನ್ಗೆ ಪ್ರೂಫ್, ಅದು ಡಾಕ್ಟ್ರಿನ್ಗಳು ಇಲ್ಲಿ ಕೊಟ್ಟಿರುವಂತದ್ದು ನೋಡ್ತೀವಿ. 1 ಕೊರಿಂಥ 15ನೇ ಅಧ್ಯಾಯದಲ್ಲಿ 12ರಿಂದ 19ನೇ ವಚನದಲ್ಲಿ ಕೆಲವು ಮಾತುಗಳು ಬರ್ತದೆ ಅಲ್ವೇ? ಸಭೆಗೆ ಏನು ಮಹತ್ವ ಇದೆ ಅಂತ ಹೇಳಿ. 1 ಕೊರಿಂಥ 15:13 ಓದ್ಬಿಡ್ರಿ. ಸತ್ತವರಿಗೆ ಪುನರುತ್ಥಾನವಿಲ್ಲವೆಂಬುದು ನಿಜವಾದರೆ ಕ್ರಿಸ್ತನಾದರೂ ಎದ್ದು ಬರಲಿಲ್ಲ. ಕ್ರಿಸ್ತನು ಎದ್ದು ಅಷ್ಟೇ. ಇವಾಗ ಮೊದಲನೇದಾಗಿ ಏನಂತ ಹೇಳಿದ್ರೆ, ಸತ್ತವರಿಗೆ ಪುನರುತ್ಥಾನ ಇಲ್ಲವುದು ನಿಜ ಆದ್ರೆ ಕ್ರಿಸ್ತನು ಎದ್ದು ಬರಲಿಲ್ಲ. ಅಂದ್ರೆ ಅರ್ಥ ಏನಂದ್ರೆ ಕ್ರಿಸ್ತನ್ ಎದ್ದು ಬಂದಿದ್ದಾರೆ, ಹಾಗೆ ಸಭೆ ಕೂಡ ಎದ್ದು ಬರ್ತದೆ. ಈ ಪ್ರೂಫ್ ಇದು ಯಾಕೆ ಬಂತು ಅಂದ್ರೆ, ಕೆಲವರು ಸತ್ತನ ಪುನರುತ್ಥಾನವೇ ಇಲ್ಲ ಅಂತ ಹೇಳಕ್ಕೆ ಅಲ್ಲಿ ಸ್ಟಾರ್ಟ್ ಆಯ್ತು ಅಂತ ಹೇಳ್ತಾರೆ. ಆಮೇಲೆ ತಿಮೋಥೆನಲ್ಲಿ ಹೇಳ್ತಾರಲ್ವೇ, ಕೆಲವರು ಆಗ್ಲೇ ಪುನರುತ್ಥಾನ ಆಯ್ತು ಅಂತ ಹೇಳಿ ಕೆಲವರು ಏನ್ ಮಾಡ್ತಿದ್ದಾರೆ ಸಾರಕ್ಕೆ. ಸ್ಪಿರಿಚುವಲ್ ಏನಂದ್ರೆ ಆತ್ಮಿಕವಾಗಿ ಅವ್ರ ಪುನರುತ್ಥಾನ ಹೊಂದಿದೆ ಅಂತ ಹೇಳಿ ಅದೊಂದು ಡಾಕ್ಟ್ರಿನ್ ಬಂತು ಅಂತ ಹೇಳ್ತಾರೆ. ಹಂಗಾಗಿ ಶಾರೀರಿಕ ಪುನರುತ್ಥಾನ ಇರಲ್ಲ, ಏನಾಗ್ತದೆ ಅವರು ಆತ್ಮಿಕವಾಗಿ ಪುನರುತ್ಥಾನ ಹೊಂದಿರ್ತಾರೆ ಅಂತೇಳಿ ಬಂತು ಅಂತೇಳಿ ಚರ್ಚ್ ಹಿಸ್ಟ್ರಿನಲ್ಲಿ ನಾವು ನೋಡ್ತೀವಿ. ಅದನ್ನ ಪೌಲು ತಿಮೋತಿಗೆ ಬರುವಾಗ ಹೇಳ್ತಾರೆ ಅಲ್ವೇ. ಕೆಲವರು ಅನ್ನ ಎಂಬ್ರ ಅವರೆಲ್ಲ ಕೆಲವರು ಮಾತುಗಳು ಹೇಳ್ತಾರೆ, ವಿಧೋರಿಸ್ತಾರೆ. ಮತ್ತೆ ಇನ್ನಿಬ್ರು ಯಾರು ಹೇಳ್ತಾರಲ್ವ ಹೆಸರು, ಅವ್ರ ಪುನರುತ್ಥಾನ ಆಗ್ಲೇ ಆಗೋಯ್ತು ಅಂತ ಹೇಳ್ತಾ ಇದಾರೆ ಅಂತ ಹೇಳಿ ಇಲ್ಲಿ ನೋಡ್ತೀವಿ. ಆದ್ರೆ ಇಲ್ಲಿ ನೋಡ್ಬೇಕಂದ್ರೆ ಸತ್ತವ್ರ ಪುನರುತ್ಥಾನ ಇಲ್ಲ ಅಂದ್ರೆ ಕ್ರಿಸ್ತನಾದ್ರು ಎದ್ದು ಬರಲಿಲ್ಲ. ಅಂದ್ರೆ ಕ್ರಿಸ್ತನ ಎದ್ದು ಬಂದಿದ್ದಾರೆ, ಸತ್ತವ್ರಿಗೆ ಪುನರುತ್ಥಾನ ಅಷ್ಟು ಖಂಡಿತ. ಇದು ಮೊದಲನೇದಾಗಿ. ಎರಡನೇದಾಗಿ, ಕ್ರಿಸ್ತನ ಪುನರುತ್ಥಾನ ಇಲ್ಲ ಅಂದ್ರೆ ನಮ್ಮ ನಂಬಿಕೆ ಉರುಳಿಲ್ಲದ್ದು. ಅದು 14ನೇ ವಚನ ನೋಡ್ತೀವಿ. ಅದೇ 1 ಕೊರಿಂಥ 15:14. ಕ್ರಿಸ್ತನು ಎದ್ದು ಬರಲಿಲ್ಲವಾದರೆ ನಮ್ಮ ಪ್ರಸಂಗವು ಉರುಳಿಲ್ಲದ್ದು ಮತ್ತು ನಿಮ್ಮ ನಂಬಿಕೆಯು ಉರುಳಿಲ್ಲದ್ದು ಅಂತ ಹೇಳ್ತಾರೆ. ಈಸ್ ಬೈನ್ ಅಂತ ಹೇಳ್ತಾರೆ. ಕ್ರಿಸ್ತನು ಎದ್ದು ಬರಲಿಲ್ಲ ಅಂದ್ರೆ ನಮ್ಮ ನಂಬಿಕೆ ಏನಾಗಿದೆ? ಉರುಳಿಲ್ಲ. ಅದಕ್ಕೆ ಯಾವ್ದು ಪ್ರಯೋಜನ ಇಲ್ಲ, ನಿಷ್ಪ್ರಯೋಜನ ಆಗಿದೆ. 17ರಲ್ಲಿ ಹೇಳ್ತಾರೆ ನಿಷ್ಪ್ರಯೋಜನವಾಗಿದೆ ಅಂತ ಹೇಳಿ. ಕ್ರಿಸ್ತನು ಎದ್ದು ಬರಲಿಲ್ಲವಾದ್ರೆ ನಿಮ್ಮ ನಂಬಿಕೆ ನಿಷ್ಪ್ರಯೋಜನವಾಗಿದೆ, ನೀವು ಇನ್ನೂ ಪಾಪಗಳಲ್ಲಿಯೇ ಇದ್ದೀರಿ. ಕ್ರಿಸ್ತನು ಎದ್ದು ಬಂದಿದ್ದಾರೆ, ಆದ್ರೆ ನಮ್ಮ ಪಾಪಗಳು ಪರಿಹಾರ ಅನ್ನೋದಕ್ಕೆ ಪ್ರೂಫ್ ಅಂತ ನಾವು ನೋಡ್ತೀವಿ. ಎದ್ದು ಬರಲಿಲ್ಲ, ನಮ್ಮ ಪಾಪಗಳಲ್ಲಿ ಹಾಗೆ ಇರ್ತಿದ್ವಿ ಅಂತ ಹೇಳಿ ಇಲ್ಲಿ. ಈಗ ಒಬ್ಬರಿಗೆ ಹೆಂಗೆ ಪಾಪ ಪರಿಹಾರ ಆಗಿದೆ ಅಂತ ಗೊತ್ತಾಗ್ತದೆ, ನಾವು ಹೇಗೆ ನಮ್ಗೆ ಅದು ಗ್ರಹಿಕೆಗೆ ಬರ್ತದೆ ಅಂತ ಹೇಳಿದ್ರೆ ಅಲ್ವೇ, ನೀತಿವಂತರಿಗೆ ಬರುವಂತ ಆಶೀರ್ವಾದಗಳು ನಮ್ಮ ಜೀವಿತದಲ್ಲಿ ಬರ್ತಾ ಇದೆ ಅಂದ್ರೆ ಅರ್ಥ ಏನು? ದೇವರು ನಮ್ಮ ಪಾಪಗಳನ್ನ ಪರಿಹಾರ ಮಾಡಿದ್ದಾರೆ ಅಷ್ಟೇ. ನಂಬಿಕೆ ಇವೆಲ್ಲ ಆಸ್ಪೆಕ್ಟ್ ಆಫ್ ಫೇತ್ ಅಂತ ನಾವು ನೋಡ್ತೀವಲ್ವೇ. ನಮಗೆ ಬೈಬಲ್ ಹೇಳಿರುವಂತಹದ್ದು ನೀತಿವಂತರಿಗೆ ಬರುವಂತ ಆಶೀರ್ವಾದಗಳು ಎಲ್ಲಿ? ಕೀರ್ತನಲ್ಲಿ ಮತ್ತೆ ಇನ್ನೊಂದು ಇದ್ರೊಳಗೆ ಬರ್ತದಲ್ವೇ, ಜ್ಞಾನೋಕ್ತಿಗಳಲ್ಲಿ ಸತ್ಪುರುಷನಿಗೆ ಬರುವಂತ ಆಶೀರ್ವಾದಗಳು ನಮ್ಮ ಜೀವಿತದಲ್ಲಿ ಅನುಭವಕ್ಕೆ ಬರ್ತಾ ಇದೆ ಅಂದ್ರೆ ಅದರ ಅರ್ಥ ಏನಂದ್ರೆ, ದೇವರು ನಮ್ಮ ಪಾಪಗಳನ್ನು ಏನ್ ಮಾಡಿದ್ದಾರೆ, ನಮ್ಮ ಲೆಕ್ಕಕ್ಕೆ ಹಾಕಿ ಅದನ್ನ ಪರಿಹರಿಸಿ ನಮಗೆ ನೀತಿವಂತರು ಬರುವ ಆಶೀರ್ವಾದಗಳನ್ನ ಕೊಡ್ತಾ ಇದ್ದಾರೆ ಅಂತ ಹೇಳಿ
ಅರ್ಥ. ಅದರಿಂದ ಕ್ರಿಸ್ತನ ಇದಕ್ಕೆಲ್ಲ ಆಧಾರ ಏನಂದ್ರೆ ಯೇಸು ಸ್ವಾಮಿ ಪುನರುತ್ಥಾನ. ಅದಕ್ಕೆ ಆತನು ಎದ್ದು ಬರಲಿಲ್ಲ ಅಂದ್ರೆ ನಿಮ್ಮ ನಂಬಿಕೆ ಹುರುಳಿಲ್ಲ ಅದನ್ನು ಅಲ್ಲ, ನಿಷ್ಪ್ರಯೋಜನ. ಅದರಿಂದ ಯಾವುದು ನಿಮಗೆ ಪಾಪ ಪರಿಹಾರ ಆಗಲಿ ಅಥವಾ ಯಾವ ಆಶೀರ್ವಾದಗಳು ಬರೋದಿಲ್ಲ ಅಂತ ಇಲ್ಲಿ ಹೇಳ್ತಾರೆ. ಎರಡನೇದಾಗಿ ನೋಡ್ಬೇಕಂದ್ರೆ ಆ ಅದೇ 17ನೇ ವಚನದಲ್ಲಿ ಏನ್ ಹೇಳ್ತದೆ ಅಂತ ಹೇಳ್ಬೇಕಂದ್ರೆ, ನೀವು ಪಾಪಗಳಲ್ಲೇ ಇದ್ದೀರಿ ಅಂತ ಹೇಳ್ತಾರೆ. ನೀವು ಇನ್ನು ನಿಮ್ಮ ಪಾಪಗಳಲ್ಲಿಯೇ ಇದ್ದೀರಿ. ಅಂದ್ರೆ ಪಾಪ ಪರಿಹಾರ ಆಗಿಲ್ಲ ಅಂತ ಹೇಳ್ತಾರೆ. ಹಾಗಾದ್ರೆ ಯೇಸು ಕ್ರಿಸ್ತನ ಎದ್ದು ಬಂದಿದ್ದಾರೆ ಅಂದ್ರೆ ನಮ್ಮ ಪಾಪಗಳು ಪರಿಹಾರ ಆಗಿದೆ ಅನ್ನೋದಕ್ಕೆ ಅದು ಸಾಕ್ಷಿ. ಅದು ನಮಗೆ ಹೆಂಗೆ, ಸಭೆಗೆ ಹೆಂಗೆ ಮನವರಿಕೆ ಆಗ್ತದೆ ಅಂದ್ರೆ ಅವರ ಜೀವಿತದಲ್ಲಿ ಬರುವಂತ ಆಶೀರ್ವಾದಗಳು. ಅದು ಪಾಪಿಗಳಿಗೆ ಕೊಡುವಂತ ಆಶೀರ್ವಾದಗಳಲ್ಲ, ಬೈಬಲ್ ಹೇಳಿರುವಂತದ್ದು ನೀತಿವಂತನಿಗೆ ಕೊಡುವಂತ ಆಶೀರ್ವಾದಗಳು. ಹಂಗಾದ್ರೆ ಆ ಆಶೀರ್ವಾದಗಳು ನಮ್ಮ ಜೀವಿತದಲ್ಲಿ ಬರ್ದಿದೆ ಅಂದ್ರೆ ದೇವರು ನಮ್ಮನ್ನ ನೀತಿವಂತರೆಂದು ಕ್ರಿಸ್ತನಲ್ಲಿ ಎಣಿಸಿದ್ದಾರೆ ಅಂತ ಹೇಳಿ ಇಲ್ಲಿ ನಾವು ನೋಡ್ತೀವಿ. ಇದು ಸಭೆಗೆ ಅಲ್ವೇ, ಆ ಟೀಚಿಂಗ್ಸ್ಗಳಿಗೆ ಮತ್ತೆ ಸಾಕ್ಷಿಗಾಗಿ ಇದು ಕ್ರಿಸ್ತನನ್ನಾಗಿ ಅವನು ಎಬ್ಬಿಸಿ ಕ್ರಿಸ್ತನ ನೇಮಿಸಿದ್ದಾರೆ ಅಂತ ಹೇಳಿ ಇದು ಸಿಗ್ನಿಫಿಕೆನ್ಸ್ ಅಂತ ನೋಡ್ತೀವಿ. ಯೇಸು ಕ್ರಿಸ್ತನ ಪುನರುತ್ಥಾನ ಸಭೆಗೆ ಆತನನ್ನು ಕ್ರಿಸ್ತನನ್ನಾಗಿ ನೇಮಿಸಲ್ಪಟ್ಟಿದೆ ಮತ್ತೆ ಒಡೆಯನನ್ನಾಗಿ ನೇಮಿಸಲ್ಪಟ್ಟಿದೆ ಅಂತ ಹೇಳ್ತಾರೆ. ನೆಕ್ಸ್ಟ್ ಇಸ್ರೇಲರಿಗೆ ಮೂರನೇದಾಗಿ ನಾವು ನೋಡ್ತೀವಿ. ಅದು ಅಲ್ಲ 4ನೇದಲ್ಲಿ ಇಸ್ರೇಲರಿಗೆ ನೋಡ್ಬೇಕಂದ್ರೆ ಆತನಿಗೆ 36 ಹೇಳ್ತಾರಲ್ವೇ, ಆತನ ಪುನರುತ್ಥಾನ ಆತನಿಗೆ ಇಸ್ರೇಲರಿಗೆ ಕ್ರಿಸ್ತನನ್ನಾಗಿ ನೇಮಿಸದಂತ ತಿಳ್ಕೊಡ್ರಿ ಅಂತ ಹೇಳ್ತಾರೆ. 5 ಅಪೊಸ್ತಲಕೃತ್ಯಗಳು 2:36. ಅಪೊಸ್ತಲರು 2:36. ಆದದ್ದರಿಂದ ನೀವು ಸಿಲುಬೆಗೆ ಹಾಕಿಸಿದ ಈ ಯೇಸುವನ್ನೇ ದೇವರು ಒಡೆಯನಾಗಿಯೂ ಕ್ರಿಸ್ತನಾಗಿಯೂ ಮಾಡಿದ್ದನೆಂಬುದು ಇಸ್ರಾಯೇಲ್ ಕುಲದವರಿಗೆಲ್ಲ ಇರದಿರಲಿ ಅಂತ ಹೇಳ್ತಾರೆ. ನಿಸ್ಸಂದೇಹವಾಗಿ ತಿಳಿದಿರಲಿ. ಬಹಳ ಚೆನ್ನಾಗಿ ಹೇಳ್ತಾರೆ. 5:31 ನೀವು ಸಿಲುಬೆಗೆ ಹಾಕಿಸಿಕೊಂಡ ಯೇಸುವನ್ನ ನಮ್ಮ ಪಿತೃಗಳ ದೇವರು ಎಬ್ಬಿಸಿದ್ರು, ಎಬ್ಬಿಸಿ ಅವರಿಗೆ ಒಡೆಯನ ಕ್ರಿಸ್ತನಾಗಿ ನಿಮಗೆ ಇಸ್ರಾಯೇಲರಿಗೆ ನೇಮಿಸಿದ್ದಾರೆ ಅಂತ ಇಲ್ಲಿ ಹೇಳ್ತಾರೆ. 31ನೇ ವಚನದಲ್ಲಿ ನೋಡ್ಬೇಕಂದ್ರೆ 5:31 ಅಪೊಸ್ತಲಕೃತ್ಯಗಳು 5:31 ಹೇಳ್ತಾರೆ, ದೇವರು ಆತನನ್ನೇ ಇಸ್ರಾಯೇಲ್ ಜನರಿಗೆ ಮನಸ್ಸಾಂತರವನ್ನು ಪಾಪ ಪರಿಹಾರವನ್ನು ದಯಪಾಲಿಸುವುದಕ್ಕಾಗಿ ನಾಯಕನಂತಲೂ ರಕ್ಷಕನೆಂತಲೂ ತನ್ನ ಬಲಗೈಯಿಂದ ಉನ್ನತ ಸ್ಥಾನಕ್ಕೆ ಏರಿಸಿದನು. ಅದು ಇಸ್ರಾಯೇಲರಿಗೆ ನೋಡ್ರಿ ನಾಯಕನು ಮತ್ತು ರಕ್ಷಕನಂತೆ ಅಂತೇಳಿ ದೇವರು ನೇಮಿಸಿದರೆ ಅಂದ್ರೆ ಪುನರುತ್ಥಾನವಾದ ನಂತರ ನೋಡ್ಬೇಕಂದ್ರೆ ಯೇಸು ಸ್ವಾಮಿ ತನ್ನ ಪುನರುತ್ಥಾನ ಆದ ನಂತರ ಇಸ್ರಾಯೇಲರಿಗೆ ನಾಯಕನು ಮತ್ತೆ ರಕ್ಷಕನು. ಅದು ಕನ್ನಡದಲ್ಲಿ ಏನ್ ಹೇಳ್ತಾರೆ, ಕ್ಯಾಪ್ಟನ್ ಆಫ್ ಸಾಲ್ವೇಷನ್ ಅಂತ ಹೇಳ್ತಾರೆ. ರಕ್ಷಣಾಕರ್ತನು ಅಥವಾ ಕ್ಯಾಪ್ಟನ್ ಆಫ್ ಸಾಲ್ವೇಷನ್ ಅಂತ ಹೇಳಿ ಅಂದ್ರೆ ರಕ್ಷಣೆಯನ್ನು ಕೊಡುವಾತನು ಅಂತ ಹೇಳಿ ನಾವು ನೋಡ್ತೀವಿ. ಮತ್ತೆ ಇನ್ನೊಂದು ಬಹಳ ವಿಶೇಷವಾದ ಅರ್ಥ ಏನಂದ್ರೆ ಇಸ್ರಾಯೇಲರಿಗೆ ನಿಮಗೆ ಧರ್ಮಶಾಸ್ತ್ರದಲ್ಲಿ ಬಿಡಿಸಲಾಗದ ಪಾಪಗಳಿಂದ ಏನ್ ಮಾಡ್ತಾರೆ, ಯೇಸು ಸ್ವಾಮಿ ಅದನ್ನ ಬಿಡುಗಡೆ ಮಾಡಿದ್ದಾರೆ ಅಂತೇಳಿ ಇಸ್ರಾಯೇಲಿಗೆ ಇದು ಸ್ಪೆಷಲ್ ಆಗಿ ನೋಡ್ತೀವಿ. ಅದೇ ಅಪೊಸ್ತಲ ಕೃತ್ಯಗಳು 13:39 ಈ ಮಾತು ಹೇಳ್ತದೆ. ಇಸ್ರಾಯೇಲರಿಗೆ ವಿಶೇಷವಾಗಿ ಅನ್ವಯ ಆಗುವಂಥದ್ದು 13:39. ಮೋಸೆಯ ಧರ್ಮಶಾಸ್ತ್ರದ ಮೂಲಕ ನೀವು ಬಿಡುಗಡೆ ಹೊಂದಲಾಗದ ಎಲ್ಲ ಪಾಪಗಳಿಂದ ನಂಬುವವರೆಲ್ಲರೂ ಆತನ ಮೂಲಕವಾಗಿ ಬಿಡುಗಡೆ ಹೊಂದಿ ನೀತಿವಂತರೆನಿಸಿಕೊಳ್ಳುತ್ತಾರೆ. ಬಹಳ ಚೆನ್ನಾಗಿರ್ತಾರೆ ನೋಡಿ. ಮೋಶೆಯ ಧರ್ಮಶಾಸ್ತ್ರದ ಮೂಲಕ ಬಿಡುಗಡೆ ಹೊಂದಲಾಗದ ಎಲ್ಲಾ ಪಾಪಗಳಿಂದ ನಂಬುವವರೆಲ್ಲರೂ ಏನಾಗ್ತಾರೆ, ಆತನ ಮೂಲಕ ಬಿಡುಗಡೆ ಹೊಂದಿ ನೀತಿವಂತರು ಎಣಿಸ್ಕೊಳ್ತಾರೆ ಅಂತ. ಅಂದ್ರೆ ಧರ್ಮಶಾಸ್ತ್ರದಲ್ಲಿ ಬಿಡಿಸಲಾಗದ ಪಾಪಗಳನ್ನ ಯೇಸು ಕ್ರಿಸ್ತನಲ್ಲಿ ಏನಾಗಿದೆ, ಬಿಡುಗಡೆ ಇದೆ ಅಂತ ಹೇಳ್ತಾರೆ. ಆದ್ರಿಂದನೇ ಧರ್ಮಶಾಸ್ತ್ರದಲ್ಲಿ ಯಜ್ಞಾರ್ಪಣೆಗಳನ್ನು ಮಾಡಿದಾಗ ಅಲ್ಲಿ ಏನಾಗ್ತಿತ್ತು, ಜನರು ನಾವು ಯಾವ್ದು ದೋಷ ಮಾಡಿದೀವಿ ಮತ್ತೆ ಮಹಾದೋಷ ಪರಿಹಾರಕದಲ್ಲಿ
ನ್ಯಾಷನಲ್ ಸಿನ್ ಅಂತ ಹೇಳ್ತಾರೆ. ಇಸ್ರೇಲ್ ಜನಾಂಗವಾಗಿ ಮಾಡಿದಂಥ ಪಾಪ ದ್ರೋಹಗಳು. ಅದನ್ನ ಎಲ್ಲ ಏನಾಗ್ತಿತ್ತು ಅಂತ ಹೇಳಿದ್ರೆ ಬಹಳ ಚೆನ್ನಾಗಿ ಹೇಳ್ತಾರೆ. ಅದು ಇಟ್ ಯೂಸ್ ಟು ಬಿ ಕವರ್ಡ್ ಅಂತ, ಏನಂದ್ರೆ ಮುಚ್ಚಲ್ಪಡ್ತಿತ್ತು ಅಂತ ಹೇಳ್ತಾರೆ. ಈ ಪ್ರಾಣಿಗಳ ಒಂದು ಇದೆಲ್ಲ ಯಜ್ಞಾರ್ಪಣೆಗಳನ್ನೆಲ್ಲ ಕೊಟ್ಟಾಗ ಅವ್ರ ಪಾಪಗಳು ಏನಾಗ್ತಿತ್ತು ಅಂತ ಹೇಳಿದ್ರೆ ಮುಚ್ಚಲ್ಪಡ್ತಿತ್ತು ಅಂತ. ಅದಕ್ಕೆ ಈ ಫರ್ಗಿವ್ನೆಸ್ ಅನ್ನೋದಕ್ಕೆ ಇಬ್ರಿಯ ಭಾಷೆನಲ್ಲಿ ಯಾವುದು ಉಪಯೋಗಿಸ್ತಾರೆ ಅಂದ್ರೆ ಕವರಿಂಗ್ ಅಂತ ಹೇಳ್ತಾರೆ. ಕೋಫೆರ್ ಅಂತ ಹೇಳಿದಾಗ ಅದು ಅಂದ್ರೆ ಏನಂದ್ರೆ ಕೋಫೆರ್ ಅಂದ್ರೆ ಕವರ್ ಅಂತ. ಕವರ್ ಅಂದ್ರೆ ಮಂಜೂಷ ಪೆಟ್ಟಿಗೆ ಮುಚ್ಚಳ, ಅದಕ್ಕೆ ಹೇಳೋದು. ಅಲ್ಲಿ ಏನಾಗ್ತಿತ್ತು ಅಂದ್ರೆ ಇವರು ಏನಾಗ್ತಿದ್ರು, ಯಜ್ಞಗಳನ್ನ ರಕ್ತನ ಚಿಮುಕ್ಸ್ತಾ ಇದ್ರು. ಚಿಮುಕ್ಸಿದಾಗ ಅವರ 1 ವರ್ಷದ ಪಾಪಗಳು ಏನಾಗ್ತಿತ್ತು, ಅದು ಮುಚ್ಚಲ್ಪಡ್ತಿತ್ತು. ಇಟ್ ವಾಸ್ ಕವರಿಂಗ್ ಅಂತ ಇಲ್ಲಿ ಹೇಳ್ತಾರೆ. ಆದ್ರೆ ಯೇಸುಸ್ವಾಮಿ ಸತ್ತ ನಂತರದಲ್ಲಿ ಏನಾಯ್ತು ಅಂದ್ರೆ ಅವರ ಪಾಪಗಳು ಅಳಿಸಲ್ಪಟ್ಟವು, ಬ್ಲಾಟೆಡ್ ಔಟ್ ಅಂತ ಅಲ್ಲಿ ಹೇಳ್ತಾರೆ. ಅದನ್ನ ಬಹಳ 2 ವ್ಯತ್ಯಾಸಗಳು ನಾವು ನೋಡ್ತೀವಿ. ಅದೇ ಹಾಗಾದ್ರೆ ಇಸ್ರಾಯೇಲರ ಪಾಪಗಳು ಯಾವಾಗ ಅಳಿಸಲ್ಪಡ್ತು ಅಂತ ಹೇಳ್ಬೇಕಂದ್ರೆ ಆತನ ಪುನರುತ್ಥಾನದಲ್ಲಿ. ಅದನ್ನ 3:19 ಅಪೊಸ್ತಲ ಕೃತ್ಯಗಳು 3:19 ನಾವು ನೋಡ್ತೀವಿ ಈ ಮಾತುಗಳು. ಇಸ್ರಾಯೇಲರಿಗೆ ಪೇತ್ರ ಹೇಳುವಾಗ ಮಾತು ಹೇಳ್ತಾರೆ. ಆದುದರಿಂದ ದೇವರು ನಿಮ್ಮ ಪಾಪಗಳನ್ನು ಅಳಿಸಿ ಬಿಡುವ ಹಾಗೆ ನೀವು ಪಶ್ಚಾತ್ತಾಪ ಪಟ್ಟು ಆತನ ಕಡೆಗೆ ತಿರುಗಿಕೊಳ್ಳಿರಿ. ತಿರುಗಿದರೆ ದೇವರ ಸನ್ನಿಧಾನದಿಂದ ವಿಶ್ರಾಂತಿ ಕಾಲಗಳು ಒದಗಿ ಆತನು ನಿಮಗೆ ನೇಮಕವಾಗಿರುವ ಕ್ರಿಸ್ತನಾದ ಯೇಸುವನ್ನು ಕಳುಹಿಸಿ ಕೊಡುವನು. ಆದುದರಿಂದ ಬಹಳ ಚೆನ್ನಾಗಿ ಹೇಳ್ತಾರೆ. ಆದುದರಿಂದ ನಿಮ್ಮ ಪಾಪಗಳು ಅಳಿಸಿ ಬಿಡುವ ಹಾಗೆ. ವ್ಯತ್ಯಾಸ. ಅದುವರೆಗೆ ಇಬ್ರಿಯ 12 ಹೇಳ್ಬೇಕು, ವರ್ಷಕ್ಕೆ ಅರ್ಪಣೆ ಮಾಡ್ತಿದ್ದು ಮುಚ್ಚಲ್ಪಡ್ತಿತ್ತು. ಹಾಗಾದ್ರೆ ಇಲ್ಲಿ ನೋಡ್ಬೇಕಂದ್ರೆ ಯೇಸುಸ್ವಾಮಿ ಪ್ರಾಣ ಕೊಟ್ಟ ನಂತರ ಅವ್ರ ಪಾಪಗಳೇನಿಲ್ಲ ಅಳಿಸಲ್ಪಟ್ಟಿತ್ತು ಅಂತ ಹೇಳ್ತಾರೆ. ಆದ್ರಿಂದನೇ ಯೇಸುಸ್ವಾಮಿ ಬಾಧೆ ಪಟ್ಟು ಸತ್ತಂಥದ್ದು ಒಂದು ಉದ್ದೇಶ, ಮೊದಲನೇ ಒಡಂಬಡಿಕೆ ಕಾಲದಲ್ಲಿ ನಡೆದಂತ ಅಕ್ರಮಗಳಾಗಿ ಅವರು ಬಾಧೆ ಪಟ್ಟಿದ್ರು. ಅದ್ರ ದೆಸೆಯಿಂದ ಏನಾಯ್ತು, ಇಸ್ರಾಯೇಲರ ಪಾಪಗಳು ಅಳಿಸಲ್ಪಟ್ಟವು. ಇಬ್ರಿಯ 9:15 ಈ ವಿಷಯ ನೋಡ್ತೀವಿ. ಇಬ್ರಿಯ 9:15. ಮತ್ತು ಈ ಕಾರಣದಿಂದ ಆತನು ಒಂದು ಹೊಸ ಒಡಂಬಡಿಕೆಗೆ ಮಧ್ಯಸ್ಥನಾಗಿದ್ದಾನೆ. ಮೊದಲನೆಯ ಒಡಂಬಡಿಕೆಯ ಕಾಲದಲ್ಲಿ ನಡೆದ ಅಕ್ರಮಗಳ ಪರಿಹಾರಕ್ಕಾಗಿ ಆತನು ಮರಣವನ್ನು ಅನುಭವಿಸಿದರಿಂದ ದೇವರಿಂದ ಕರೆಯಿಸಿಕೊಂಡವರು ವಾಗ್ದಾನವಾಗಿದ್ದ ನಿತ್ಯ ಬಾಧ್ಯತೆಯನ್ನು ಹೊಂದುವುದಕ್ಕೆ ಆತನ ಮೂಲಕ ಮಾರ್ಗವಾಯಿತು. ಅದೇ ಇದು ಯಾರಿಗೆ ಬರೀತಿದ್ದಾರೆ ಇಬ್ರಿಯ ಪತ್ರಿಕೆ? ಜೆಂಟೈಲ್ ಕ್ರಿಶ್ಚಿಯನ್ಗೂ ಜೂಯಿಷ್ ಕ್ರಿಶ್ಚಿಯನ್ಸ್ಗೆ. ಅದಕ್ಕೆ ಅವ್ರು ಹೇಳ್ತಾರೆ, ಮೊದಲನೇ ಕಾಲದಲ್ಲಿ ಒಡಂಬಡಿಕೆ ಮಧ್ಯಸ್ಥರಾಗಿದ್ರು. ಅವರು ಆಗ ಮೊದಲನೇ ಒಡಂಬಡಿಕೆ ಕಾಲದಲ್ಲಿ ನಡೆದ ಅಕ್ರಮಗಳ ಪರಿಹಾರಕ್ಕಾಗಿ ಆತನು ಮರಣವನ್ನು ಅನುಭವ. ಒನ್ ಆಫ್ ದಿ ರೀಸನ್ಸ್ ಆಫ್ ಹಿಸ್ ನೋಡ್ಬೇಕಂದ್ರೆ ಸ್ಯಾಕ್ರಿಫಿಷಿಯಲ್ ಡೆತ್ ಅಂತ ನೋಡ್ಬೇಕಂದ್ರೆ ಯಾವ್ದಂದ್ರೆ ಹೇಳಿದ್ರೆ, ಅವ್ರು ಮೊದಲನೇ ಒಡಂಬಡಿಕೆನಲ್ಲಿ ಕಾಲದಲ್ಲಿ ಮಾಡಿದಂತ ಯಹೂದರು ಮಾಡಿದಂತ ಎಲ್ಲ ಅಕ್ರಮಗಳು ಪರಿಹಾರಕ್ಕಾಗಿ ಅವರು ಬಾಧೆ ಪಟ್ಟು ಸತ್ತಿದ್ರು ಅಂತ ಹೇಳ್ತಾರೆ. ಅದಕ್ಕೆ ಮುಂದೆ ಹೇಳೋದು, ಮೋಶೆ ಧರ್ಮಶಾಸ್ತ್ರದಲ್ಲಿ ಅಳಿಸಲಾಗದಂತ ಬಿಡುಗಡೆ ಹೊಂದಲಾಗದ ಎಲ್ಲ ಪಾಪಗಳಿಂದ ಏನು ಆಗ್ತಾರೆ, ಕ್ರಿಸ್ತನಲ್ಲಿ ಅವರು ಬಿಡುಗಡೆ ಹೊಂದುತ್ತಾರೆ ಅನ್ನೋದು ಇಲ್ಲಿ. ಇದು ಇಸ್ರೇಲರಿಗೆ ಸೂಚನೆ ಏನಂತ ಹೇಳಿದ್ರೆ, ಅವರು ಪುನರುತ್ಥಾನದಲ್ಲಿ ನಾಯಕನು ನಕ್ಷಕಂತ ದೇವರು ನೇಮಕ ಮಾಡಿದ್ದಾರೆ. ಮತ್ತೆ ಇಲ್ಲಿ ಹೇಳ್ಬೇಕಂತ ಹೇಳಿದ್ರೆ, ಅದು ಅವರು ಧರ್ಮಶಾಸ್ತ್ರದಲ್ಲಿ ಬಿಡುಗಡೆ ಹೊಂದಲಾಗದಂತ ಪಾಪಗಳಿಂದ ಏನಾಗಿದೆ, ಯೇಸು ಕ್ರಿಸ್ತನಲ್ಲಿ ಬಿಡುಗಡೆ ಇದೆ. ಯಾಕಂದ್ರೆ ಅವರು ಒಂದು ಬಾಧೆಗಳು ಪಟ್ಟದ ಉದ್ದೇಶ ಅವರು ಅಕ್ರಮಗಳನ್ನಾಗಿ ಅವರು ಬಾಧೆನ ಅನುಭವಿಸ್ತರು. ಅದಕ್ಕೆ ಯೇಸುಸ್ವಾಮಿ ಗಲಾತ್ಯ 4:4 ಹೇಳ್ತಾರಲ್ವೇ, ಆತನು ಧರ್ಮಶಾಸ್ತ್ರಾಧೀನನಾಗಿ ಬಂದರು. ಧರ್ಮಶಾಸ್ತ್ರಾಧೀನಾಗಿ ಬರ್ಬೋದು. ಯಾಕೆ ಬರ್ಬೇಕಾಗಿತ್ತು ಅಂತ ಹೇಳ್ಬೇಕಂದ್ರೆ, ಧರ್ಮಶಾಸ್ತ್ರದ ಅಕ್ರಮಗಳನ್ನ ಏನ್ ಮಾಡ್ಬೇಕಾಗಿತ್ತು, ಅವರು ತಾನು ಹೊತ್ತುಕೊಂಡು ನೀತಿವಂತರಾಗಿ ನಡೆದು ಏನಾಗ್ಬೇಕಾಗಿತ್ತು. ಅದಕ್ಕೆ ಯೇಸುಸ್ವಾಮಿ ಧರ್ಮಶಾಸ್ತ್ರವನ್ನು ಏನ್ ಮಾಡಿದ್ರು ಅಂದ್ರೆ, ಈ ಕಾಂಕರ್ಡ್ ದ ಲಾ ಅಂತ ಹೇಳ್ತಾರೆ. ಅವರು ಗೆದ್ರು ಅಂತ ಹೇಳ್ತಾರೆ. ಯಾರ ಕೈಯಲ್ಲಿ ಒಬ್ಬ ನೀತಿವಂತನು ಇಲ್ಲ ಅಂತ ಹೇಳ್ತಾರಲ್ವಾ, ಯಾರು ಧರ್ಮಶಾಸ್ತ್ರ ಆಶೀರ್ವಾದ ತಗೊಳಕ್ ಆಗ್ಲಿಲ್ಲ. ಅದು ನಮ್ಮ ರಕ್ಷಕನ ಯೇಸುಸ್ವಾಮಿ 3.5 ಅಲ್ಲ, ಅವ್ರು ಮೊದಲಿಂದನು ಯಾವುದೇ ಆತನಲ್ಲಿ ಅವನು ಏನ್ ಹೇಳ್ತಾರಲ್ಲ ಎಬ್ರಿಯದಲ್ಲಿ, ಸರ್ವ ವಿಷಯದಲ್ಲಿ ಶೋಧನೆಗೆ ಒಳಗಾದ್ರು, ಪಾಪ ಮಾತ್ರ ಎಲ್ಲೂ ದೋಷಿ ಆಗ್ಲಿಲ್ಲ.
ಅಂತ ಹೇಳಿದಾಗ ಅವರು ಧರ್ಮಶಾಸ್ತ್ರ ಪರಿಪೂರ್ಣ ಆಶೀರ್ವಾದ ಏನಾದ್ರು ಪಡ್ಕೊಂಡ್ರು. ಅದಕ್ಕೆ ಅವ್ರ ಪ್ರಾಣ ತೆಗಿಯಕ್ಕೆ ಯಾರ ಕೈಲೂ ಹಕ್ಕಿರ್ಲಿಲ್ಲ. ಅದಕ್ಕೆ ನಾನೇ ಕೊಡ್ತೀನಿ ಅಂತ ಹೇಳ್ದಂಥದ್ದು. ಅದಕ್ಕೆ ಲೈಫ್ ರೈಟ್ಸ್ ಯೇಸು ಸ್ವಾಮಿದು ಅಲ್ವೇ, ಜೀವಿತದ ಹಕ್ಕು. ಈ ಮೊನ್ನೆ ಬ್ರದರ್ಸ್ಗಳು ಒಂದು ರಿಲೀಸ್ ಮಾಡಿದಾರಲ್ಲ, ಲೈಫ್ ರೈಟ್ಸ್ ಆಫ್ ಅವರ್ ಲಾರ್ಡ್ ಜೀಸಸ್ ಕ್ರೈಸ್ಟ್ ಅಂತ ಹೇಳಿ. ಅದನ್ನ ಅವರೇ ಕೊಟ್ಟರು. ಮತ್ತೆ ದೇವರು ಅವರಿಗೆ ನೆಕ್ಸ್ಟ್ ಅದಕ್ಕೆ ಬಹುಮಾನವಾಗಿ ಪುನರುತ್ಥಾನ ಕೊಟ್ಟಂಥದ್ದು, ಆಸ್ ಎ ರಿವಾರ್ಡ್ ಅಂತ ಹೇಳ್ತಾರೆ. ಅವ್ರಿಗೆ ಗ್ಲೋರಿಫೈಡ್ ಬಾಡಿ ಕೊಟ್ಟಂಥದ್ದು ಆಸ್ ಎ ರಿವಾರ್ಡ್ ಅಂತ ಹೇಳಿ ನೋಡ್ತೀವಿ. ಹೀಗೆ ಇಸ್ರೇಲರಿಗೆ ಯೇಸು ಸ್ವಾಮಿ ಪುನರುತ್ಥಾನ ಆತನನ್ನ ನಾಯಕನೆಂತಲೂ ರಕ್ಷಕನೆಂತಲೂ ಡೆಸಿಗ್ನೇಟ್ ಮಾಡ್ತದೆ. ಮತ್ತು ಧರ್ಮಶಾಸ್ತ್ರದಲ್ಲಿ ಬಿಡುಗಡೆ ಹೊಂದಲಾಗದ ಪಾಪಗಳಿಂದ ಇವ್ರಿಗೇನಾಗ್ತದೆ, ಬಿಡುಗಡೆ ಹೊಂದುತ್ತದೆ ಅಂತ ಹೇಳಿ ಇದು ಸೂಚನೆಗಾಗಿದೆ ನೋಡ್ತೀವಿ. ಕಡೆಯದಾಗಿ ಲೋಕಕ್ಕೆ ಯಾವ ಸೂಚನೆಗಾಗಿದೆ ಅಂತ ನೋಡ್ಬೇಕಂದ್ರೆ ಬಹಳ ಚೆನ್ನಾಗಿ ಹೇಳ್ತಾರೆ. ಅದೇ ಅಪೊಸ್ತಲ ಕೃತ್ಯಗಳು 17:31, 17:31. ಯಾಕೆಂದರೆ ಆತನು ನಿಷ್ಕರ್ಷೆ ಮಾಡಿದ ಪುರುಷನ ಕೈಯಿಂದ ನೀತಿಗನುಸಾರವಾಗಿ ಭೂಲೋಕದ ನ್ಯಾಯ ವಿಚಾರಣೆ ಮಾಡುವುದಕ್ಕೆ ಒಂದು ದಿವಸವನ್ನು ಗೊತ್ತು ಮಾಡಿದ್ದಾನೆ. ಅವನನ್ನು ಸತ್ತವರೊಳಗಿಂದ ಎಬ್ಬಿಸಿದ್ದರಲ್ಲಿ ಇದನ್ನು ನಂಬುವುದಕ್ಕೆ ಎಲ್ಲರಿಗೂ ಆಧಾರ ಕೊಟ್ಟಿದ್ದಾನೆ ಅಂದನು. ದೇವರು ಒಂದು ದಿನ ಭೂಲೋಕವನ್ನ ನೀತಿಯಿಂದ ನ್ಯಾಯ ಮಾಡುವುದಕ್ಕೆ ಏನ್ ಮಾಡಿದ್ದಾರೆ, ಗೊತ್ತು ಮಾಡಿದ್ದಾರೆ. ಅದ್ಯಾವ್ದಂದ್ರೆ ಗೊತ್ತಲ್ಲ, ಕ್ರಿಸ್ತನ 1000 ವರ್ಷ ಆಳ್ವಿಕೆಯ ದಿನಗಳು. ಇದನ್ನ ಒಬ್ಬ ಪುರುಷನ ಕೈಯಿಂದ ಅಲ್ವೇ ಆಳ್ವಿಕೆ ನ್ಯಾಯ ವಿಚಾರಣೆ ಮಾಡ್ತಾರೆ ಅನ್ನೋದಕ್ಕೆ ಅವ್ರು ಗೊತ್ತು ಮಾಡಿದ್ದಾರೆ. ಅವನನ್ನು ಸತ್ತುಳಿದ ಎಬ್ಬಿಸಿದ್ರಿಂದ ನಂಬಕ್ಕೆ ಏನೋ ಮಾಡಿದ್ದಾರೆ, ನಂಬುವುದಕ್ಕೆ ಆಧಾರ ಕೊಟ್ಟಿದೆ. ಅಂದ್ರೆ ಈಸ್ ಡೆಸಿಗ್ನೇಷನ್ ಅಂದ್ರೆ ಈಸ್ ರಿಸರಕ್ಷನ್ ಡೆಸಿಗ್ನೇಟ್ ಹಿಮ್ ಟು ಬಿ ದ ರೈಚಿಯಸ್ ಜಡ್ಜ್ ಆಫ್ ದಿ ವರ್ಲ್ಡ್. ಭೂಲೋಕಕ್ಕೆ ನೀತಿ ಅಂತ ನ್ಯಾಯಾಧಿಪತಿ, ನೀತಿಯುಳ್ಳ ನ್ಯಾಯಾಧಿಪತಿ. ಅದರಿಂದನೇ 96-97 ಕೀರ್ತನೆಗಳಲ್ಲಿ ಆತನು ಬರುತ್ತಾನೆ, ಭೂನಿವಾಸಿಗಳಿಗೆ ಸತ್ತತೆಯಿಂದಲೂ ಲೋಕಕ್ಕೆ ನೀತಿಯಿಂದ ನ್ಯಾಯ ವಿಚಾರಣೆ ಮಾಡ್ತಾನೆ ಅಂತ ಇಲ್ಲಿ ಹೇಳುವಂಥದ್ದನ್ನ ನೋಡ್ತೀವಿ. ಇದು ವರ್ಲ್ಡ್ಗೆ ಸಿಗ್ನಿಫಿಕೆನ್ಸ್. ಯೇಸು ಕ್ರಿಸ್ತನ ಪುನರುತ್ಥಾನ ಲೋಕಕ್ಕೆ ಏನು ಸಾಕ್ಷಿ ಇದೆ ಅಂದ್ರೆ ಆತನೇ ನೀತಿವಂತನಾದ ನ್ಯಾಯ ವಿಚಾರಣೆ ಮಾಡುವ ಆತನು, ನೀತಿಯುಳ್ಳ ನ್ಯಾಯಾಧಿಪತಿ ಅಂತ ಹೇಳಿ. ಮುಂದೆ ಒಂದು ಕಾಲದಲ್ಲಿ ಒಂದು ದಿನ ಅಂತ ಹೇಳ್ತಾರೆ, ಆ ದಿನದಲ್ಲಿ ಈ ಕೆಲಸ ಮಾಡ್ತಾರೆ. ನಂಬಿಗಸ್ತರ ಸಭೆ ಅವಾಗ ಈ ಕಾರ್ಯದಲ್ಲಿ ಯೇಸು ಕ್ರಿಸ್ತನಿಗೆ ಸಹಾಯಕರಾಗಿರ್ತಾರೆ ಅಂತೇಳಿ ನಾವು ನೋಡ್ತೀವಿ. ಆದ್ರಿಂದನೇ ಸಭೆ ಯಾಕೆ ಅನ್ಯಾಯವಾಗಿ ಬಾಧೆನ ಅನುಭವಿಸ್ತಾ ಇದೆ ಅಂತ ನೋಡ್ಬೇಕಂದ್ರೆ, ಒನ್ ಆಫ್ ದಿ ರೀಸನ್ ಟು ನೋ ದಿ ಜಸ್ಟಿಸ್. ನೀತಿ ಅಂದ್ರೆ ಏನು ಅಂತ ಹೆಂಗೆ ತಿಳ್ಕೊಳ್ಬೇಕಂದ್ರೆ ಬೈ ಅಂಡರ್ ಗೋಯಿಂಗ್ ಅನ್ಜಸ್ಟಿಸ್ ಅಂತೆ. ಆಗ ಸರಿಯಾದ ನೀತಿ ಏನು ಅಂತ ಗೊತ್ತಾದ ಒನ್ ಆಫ್ ದಿ ರೀಸನ್ ಬಹಳ ಚೆನ್ನಾಗಿ ಕೊಡ್ತಾರೆ. ಸಭೆಗೆ ಯಾಕೆ ಅನ್ಯಾಯವಾಗಿ ಬಾಧೆ ಪಡ್ತಾ ಇದ್ದಾರೆ ಅದೇ ಯೇಸುಸ್ವಾಮಿ ಹೇಳ್ತಾರಲ್ಲ, ಪೇತ್ರನು ಹೇಳ್ತಾರೆ, ಅನ್ಯಾಯವಾಗಿ ಬಾಧೆ ಪಟ್ಟರೆ ನೀವು ಸಂತೋಷ ಧನ್ಯರನ್ನು ಎಣಿಸ್ಕೊಳ್ಳಿ. ಯಾಕಂದ್ರೆ ಹಾಗೆ ಸಭೆ ಏನ್ ಮಾಡ್ಬೇಕಂದ್ರೆ ಅನ್ಯಾಯವಾಗಿ ಬಾಧೆ ಪಟ್ಟು ನೀತಿ ಅಂದ್ರೆ ಏನು ಅಂತ ಕಲ್ತ್ಕೊಳ್ಬೇಕು ಅಂತ ಹೇಳ್ತಾರೆ. ಆಗ್ಲೇ ಅವರು ನೀತಿ ಲೋಕವನ್ನ ಅವರು ನ್ಯಾಯ ಮಾಡೋಕ್ಕೆ ಅವ್ರಿಗೆ ಶಕ್ತಿ ಬರ್ತದೆ. ತಾವೇ ಅಂತ ಹಂಗೆ ಇದಾದ್ರಿಂದ ಲೋಕನ ಕರುಣೆಯುಳ್ಳ ಏನಾಗ್ಬೇಕು, ನ್ಯಾಯಾಧಿಪತಿಯಾಗಿ ಕ್ರಿಸ್ತನಿಗೆ ಸಹಾಯಕರಾಗಿ ಈ ಕೆಲಸ ಮಾಡ್ತಾರೆ ಅಂತೇಳಿ ನೋಡ್ತೀವಿ. ಈಗ ಬೇಗ ನೋಡ್ಬಿಡೋಣ. ಏನಂದ್ರೆ ನೆಕ್ಸ್ಟ್ ಪ್ಯಾರಲಿಸಮ್. ಯೇಸು ಕ್ರಿಸ್ತನ ಮರಣ ಪುನರುತ್ಥಾನ ಪ್ಯಾರಲಿಸಮ್ ನೋಡ್ಬೇಕಂದ್ರೆ ಬ್ಯಾಪ್ಟಿಸಮ್ ನಲ್ಲಿದೆ ಅಲ್ವೇ. ಯೋಹಾನ 6ರಲ್ಲಿ ಗೊತ್ತಾಗ್ತಲ್ವೇ. ಅದು ನಮಗೆ ಗೊತ್ತು, ಟೈಮ್ ಆಗ್ತಾ ಇದೆ. ಅದನ್ನ ಯೋಹಾನ 6ರಲ್ಲಿ ನೋಡ್ಬೇಕಂದ್ರೆ, ಕ್ರಿಸ್ತನಲ್ಲಿ ಸೇರುವುದಕ್ಕೆ ದೀಕ್ಷಾಸ್ನಾನ ಮಾಡಿಕೊಂಡ ನೀವೆಲ್ಲರೂ ಆತನ ಮರಣದಲ್ಲಿ ಪಾಲ್ಗಾರ ದೀಕ್ಷಾ ಮಾಡಿಸಿ ಗೊತ್ತಿಲ್ಲವೇ ಅಂತ ಹೇಳ್ತಾರೆ. ಆತನು ಆಮೇಲೆ ಅವರು ನೀತಿಗ ತಂದೆ ಮಹಿಮೆಯಿಂದ ಎದ್ದು ಬಂದ್ರು. ಅದರಂತೆ ನೀವು ಲೋಕದ ಪಾಪಕ್ಕಾಗಿ ಆತನ ಯಾವುದಕ್ಕೆ ಸತ್ತು ಅಂತ ಎಣಿಸ್ಕೊಂಡ್ರು. ಅಂದ್ರೆ ಬ್ಯಾಪ್ಟಿಸಮ್ ಅಂದ್ರೆ ಪಾಪಕ್ಕಾಗಿ ತನ್ನನ್ನು ಸತ್ತವರಂತೆ ಎಣಿಸ್ಕೊಂಡ್ರು, ತಂದೆ ಚಿತ್ತವನ್ನು ನೆರವೇರೋದಕ್ಕಾಗಿ ಜೀವಿತನಾಗಿ ಮಾಡಿಕೊಂಡ್ರು ಅಂತ ಹೇಳ್ತಾರೆ. ಅದರಂತೆ ನೀವು ಲೋಕದ ಪಾಲಿಗೆ ಸತ್ತವರು ದೇವರ ಜೀವಿಸ್ರಂತ ಎಣಿಸ್ಕೊಂಡ್ರು. ಇದು ಬ್ಯಾಪ್ಟಿಸಮ್ ಪ್ಯಾರಲಿಸಮ್ ಅಂತ ಹೇಳಿ ನೋಡ್ತಾರೆ. ಅದಕ್ಕೆ ಒಂದರ್ಥದಲ್ಲಿ ಸಭೆ ಈಗಾಗಲೇ ಕ್ರಿಸ್ತನಲ್ಲಿ ಎಬ್ಬಿಸಲ್ಪಟ್ಟಿರೋರು ಅಂತ ಹೇಳ್ತಾರೆ. ನೀವು ಈಗಾಗಲೇ ಏನಾಗಿದ್ದೀರಾ, ಕ್ರಿಸ್ತನಲ್ಲಿ ಎಬ್ಬಿಸಲ್ಪಟ್ಟಿದ್ದೀರಾ ಇನ್ ಬ್ಯಾಪ್ಟಿಸಮ್.
ಅಂತ ಹೇಳಿ ಅದೇ ಕೊಲೆಸ 3:2 ನಾವು ನೋಡ್ತೀವಿ. ಕೊಲೆಸ 3:2. ಬ್ರದರ್, ಹ್ಮ್ ಮೇಲಿರುವಂತವುಗಳ ಮೇಲೆ ಮನಸ್ಸಿಡಿರಿ, ಭೂ ಸಂಬಂಧವಾದವುಗಳ ಮೇಲೆ ಇಡಬೇಡಿರಿ. ಹ್ಮ್ ಯಾಕೆಂದರೆ ನೀವು ಸತ್ತಿರಲ್ಲ, ನಿಮ್ಮ ಜೀವವು ಕ್ರಿಸ್ತನೊಂದಿಗೆ ದೇವರಲ್ಲಿ ಮರೆಯಾಗಿಟ್ಟಿದೆ. ಹ್ಮ್ ನಮಗೆ ಜೀವವಾಗಿರುವ ಕ್ರಿಸ್ತನು ಪ್ರತ್ಯಕ್ಷನಾಗುವಾಗ ನೀವೂ ಸಹ ಆತನ ಜೊತೆಯಲ್ಲಿ ಪ್ರಭಾವದಿಂದ ಕೂಡಿದವರಾಗಿ ಪ್ರತ್ಯಕ್ಷರಾಗುವಿರಿ. ಹೌದು. ಕ್ರಿಸ್ತನಲ್ಲಿ ಅಲ್ಲಲ್ಲ, ಹೊರಗೆ ಹೇಳ್ತಾರೆ. ಆದ ಕಾರಣ ಕೊಲೆಸ 3:1 ಆದ ಕಾರಣ ನೀವು ಕ್ರಿಸ್ತ ಕ್ರಿಸ್ತನೊಂದಿಗೆ ಎಬ್ಬಿಸಲ್ಪಟ್ಟಂತೆ ಎಬ್ಬಿಸಲ್ಪಟ್ಟಿರುವುದರಿಂದ ಹುಡುಕಿರಿ. ಮೇಲಿರುವುಗಳನ್ನು ಹುಡುಕಿರಿ. ಯು ಹ್ಯಾವ್ ರಿಸನ್ ವಿತ್ ಕ್ರೈಸ್ಟ್ ಅಂತ ಹೇಳ್ತಾರೆ. ರೇಸ್ಡ್ ವಿತ್ ಕ್ರೈಸ್ಟ್ ಅಂತ ಇಲ್ಲಿ ಬಹಳ ಚೆನ್ನಾಗಿ ಹೇಳ್ತಾರೆ. ಕ್ರಿಸ್ತನೊಂದಿಗೆ ಎಬ್ಬಿಸಲ್ಪಟ್ಟವರು. ಹಾಗಾದ್ರೆ ಸಭೆ ಈಗಾಗಲೇ ಪುನರುತ್ಥಾನದ ಏನಾಗಿದ್ದಾರೆ, ಪ್ರಕ್ರಿಯೆನಲ್ಲಿದ್ದಾರೆ. ಚರ್ಚ್ ಈಸ್ ಆಲ್ರೆಡಿ ಅಂಡರ್ ದಿ ಪ್ರೋಸೆಸ್ ಆಫ್ ರಿಸರಕ್ಷನ್. ಅಂದ್ರೆ ರಿಸರಕ್ಷನ್ ಅಂದ್ರೆ ಏನು? ಇಲ್ಲೇ ನಮ್ಮ ಡೆಫಿನೇಷನ್ ಬರತನ ಅನಸ್ತಾಸಿಸ್ ಅಂತ ಹೇಳ್ತಾರೆ ಅಲ್ವೇ ವರ್ಡ್. ಅನಸ್ತಾಸಿಸ್ ಅಂದ್ರೆ ರೈಸಿಂಗ್ ಅಪ್ ಅಂತ. ರೈಸಿಂಗ್ ಅಪ್. ಅದಕ್ಕೆ ಏನ್ ಹೇಳ್ತಾರೆ, ಸಭೆ ಏನಾಗ್ತದೆ ಈಗ ಅಂಡರ್ ದಿ ಪ್ರೋಸೆಸ್ ಆಫ್ ರೈಸಿಂಗ್ ಅಪ್ ಅಂದ್ರೆ ಈ ಒಂದು ಪಾಪದ ಒಂದು ಈ ದೇಹದಿಂದ ನೂತನ ಸೃಷ್ಟಿಗಳಾಗಿ ತಂದೆ ದೇವರ ಸ್ವರೂಪಕ್ಕೆ ಏನಾಗ್ತಿದೆ, ಎಬ್ಬಿಸಲ್ಪಡ್ತಾ ಇದೆ. ಅದಕ್ಕೆ ಆ ಅರ್ಥದಲ್ಲಿ ನೀವು ಈಗಾಗಲೇ ಕ್ರಿಸ್ತನಲ್ಲಿ ಎಬ್ಬಿಸಲ್ಪಟ್ಟಂತವರು. ಅದಕ್ಕೆ ಪ್ರೋಸೆಸ್ ಆಫ್ ರೈಸಿಂಗ್ ಅಪ್ ಅಂತ ಹೇಳಿ ಬಹಳ ಚೆನ್ನಾಗಿ ಹೇಳ್ತಾರೆ. ಸಭೆ ಈಗಾಗಲೇ ಏನಾಗ್ತಿದೆ, ಇಟ್ ಈಸ್ ಅಂಡರ್ ದಿ ಪ್ರೋಸೆಸ್. ಏನಾಗ್ತಿದೆ, ಈ ಹೊಸ ಸೃಷ್ಟಿ ಏನಾಗ್ತಿದೆ, ಹಳೆ ಸ್ವಭಾವ ಆದಾಮನ ಒಂದು ಸ್ವರೂಪ ಅದು ನಾಶ ಆಗ್ತಾ ನೂತನ ಸ್ವಭಾವ ತಂದೆ ದೇವರ ಹೋಲಿಕೆ ಇರುವಂಥದ್ದು, ಅದಕ್ಕೆ ಮಾರ್ಪಡ್ತಾ ಇರುವಂಥದ್ದು ಅಲ್ವೇ. ಮಾರ್ಪಡುವಿಕೆ ಏನಂದ್ರೆ ಇಟ್ ಈಸ್ ದಿ ರೈಸಿಂಗ್ ಅಪ್, ಪ್ರೋಸೆಸ್ ಆಫ್ ರೈಸಿಂಗ್ ಅಪ್ ಫ್ರಮ್ ದಿ ಇಮೇಜ್ ಆಫ್ ದಿ ಆಡಮ್ ಟು ದಿ ಇಮೇಜ್ ಆಫ್ ಕ್ರೈಸ್ಟ್ ಅಂತ ಹೇಳಿ ಅದಕ್ಕೆ ಎಬ್ಸಲ್ಪಡ್ತಾರೆ ಅಂತ ಹೇಳ್ತಾರೆ. ಅದೇ ರೀತಿನಲ್ಲಿ ಕ್ರಿಸ್ತನ 1000 ವರ್ಷ ಆಳ್ವಿಕೆ ಕಾಲದಲ್ಲಿ ಲೋಕ ಏನಾಗ್ತದೆ, ಕ್ರಿಸ್ತನಲ್ಲಿ ಎಬ್ಬಿಸಲ್ಪಟ್ಟು ಯಾವ ಸ್ವರೂಪಕ್ಕೆ ಬರ್ತದೆ, ಆದಾಮನ ಸ್ವರೂಪಕ್ಕೆ ಬರ್ತದೆ. ಪರ್ಫೆಕ್ಷನ್ ಆದಾಮಗೆ ಬರ್ತದೆ. ಇದು ವ್ಯತ್ಯಾಸ. ಸಭೆ ಎಬ್ಬಿಸಲ್ಪಟ್ಟು ಕ್ರಿಸ್ತನ ಸ್ವರೂಪಕ್ಕೆ ಹೋಗ್ತದೆ. ದಿಸ್ ಇಸ್ ದಿ ಪ್ರೋಸೆಸ್ ಆಫ್ ರಿಸರಕ್ಷನ್ ಅಂತ ಹೇಳಿ, ಅಂದ್ರೆ ರೈಸಿಂಗ್ ಅಪ್ ಅಂತ ಹೇಳಿ ಇಲ್ಲಿ ನಾವು ನೋಡ್ತೀವಿ. ಇನ್ನೊಂದು ಕಡೆ ಏನ್ ಹೇಳ್ತದೆ ಅಂತ ಹೇಳಿದ್ರೆ, ಇಂಗ್ಲಿಷ್ನಲ್ಲಿ ಕ್ವಿಕನಿಂಗ್ ಅಂತ ಹೇಳ್ತಾರೆ. ಕ್ವಿಕನಿಂಗ್ ಅಂತ ಹೇಳ್ಬೇಕಂದ್ರೆ ನಮ್ಮನ್ನ ಚೈತನ್ಯ ಸ್ವರೂಪನಾಗಿ ಪುನಶ್ಚೇತನ ಅಂತ, ಅದು ಎಫೆಸ 2:5 ನಾವು ನೋಡ್ತೀವಿ. ದೇವರು ನಮ್ಮ ಮೇಲೆ ಮಹಾ ಪ್ರೀತಿಯನ್ನಿಟ್ಟು ಅಪರಾಧಗಳ ದೆಸೆಯಿಂದ ಸತ್ತವರಾಗಿದ್ದ ನಮ್ಮನ್ನು ಕ್ರಿಸ್ತನೊಂದಿಗೆ ಬದುಕಿಸಿದನು. ಇದು ಒಂದು ವರ್ಡ್, ಗ್ರೀಕ್ ವರ್ಡ್ ಇದೆ, ಅದಕ್ಕೇನೋ ಹೆಸರು ಹೇಳ್ತಾರೆ. ಕ್ರಿಸ್ತನೊಂದಿಗೆ ಯು ಹ್ಯಾವ್ ಬಿನ್ ಕ್ವಿಕನ್ಡ್ ಅಂತ ಹೇಳ್ತಾರೆ. ಅಂದ್ರೆ ಬದುಕಿಸನ್ನು ಕನ್ನಡದಲ್ಲಿ ಹೇಳ್ತಾರೆ ಕ್ವಿಕನ್ಡ್ ಅಂತ ಹೇಳ್ತಾರೆ. ಕ್ವಿಕನ್ಡ್ ಅಂತ ಹೇಳಿದ್ರೆ ರಿವೈಟಲೈಸ್ಡ್ ಅಂತ. ಹೊಸ ಸೃಷ್ಟಿಯಾಗಿ ರಿವೈಟಲೈಸ್ಡ್. ಅವ್ರಿಗೇನಾಗಿದೆ, ಹೊಸ ಒಂದು ಚೈತನ್ಯ, ಪುನಶ್ಚೇತನ. ಕನ್ನಡದಲ್ಲಿ ಕರೆಕ್ಟ್ ಆಗಿ ಹೇಳ್ಬೇಕಂದ್ರೆ ಅದಕ್ಕೆ ಏನ್ ಹೇಳ್ತಾರೆ, ಕ್ವಿಕನಿಂಗ್ ಅಂತ ಇಲ್ಲಿ ಹೇಳುವಂಥದ್ದನ್ನ ನೋಡ್ತೀವಿ. ಆ ದೀಕ್ಷೆಯಲ್ಲಿ ಈ ಕಾರ್ಯ ಕ್ವಿಕನಿಂಗ್ ಆಗ್ತದೆ. ಆಗ್ಲೇ ಅವರು ಚಟುವಟಿಕೆಗಳಲ್ಲಿ ಏನ್ ಮಾಡ್ತಾರೆ, ತಮ್ಮನ್ನ ತೊಡಗಿಸ್ಕೊಳ್ತಾರೆ. ಕ್ವಿಕನಿಂಗ್ ಟು ದಿ ನ್ಯೂ ನೇಚರ್ ಇದೊಂದು ಆಗ್ತಾ ಇರ್ತದೆ. ಅದಕ್ಕೆ ನೋಡ್ಬೇಕಂದ್ರೆ ಯೆಹೋವನನ್ನು ನಿರೀಕ್ಷಿಸುವಂತವ್ರು ಏನಾಗ್ತಾರೆ ಅಂದ್ರೆ ಹೊಸ ಬಲ. ಅದೆಲ್ಲಿ ಕೊಡ್ತಾರೆ, ಆತ್ಮಿಕ ರೀತಿಯಲ್ಲಿ ಬಲವನ್ನ ಕೊಡ್ತಾರೆ. ಓಡಿ ದಣಿಯರು ನಡೆದು ಬಳಲರು ಅಂತ ಹೇಳಿ ಅಲ್ಲಿ ಕೊಡುವಂಥದ್ದು ನೋಡ್ತೀನಿ. ಆದ್ರಿಂದನೇ ಇನ್ನೊಂದು ಅರ್ಥದಲ್ಲಿ ಸಭೆ ಈಗಾಗಲೇ ಏನಾಗಿದೆ, ಅಂಡರ್ ದಿ ಪ್ರೋಸೆಸ್ ಆಫ್ ರಿಸರಕ್ಷನ್. ಅಂದ್ರೆ ರಿಸರಕ್ಷನ್ ಅಂದ್ರೆ ರೈಸಿಂಗ್ ಅಪ್ ಅನ್ನೋ ಅರ್ಥದಲ್ಲಿ ಅಲ್ಲಿ ಬರುವಂಥದ್ದನ್ನ ನಾವು ನೋಡ್ತೀವಿ. ಇದು ನೋಡ್ಬೇಕಂದ್ರೆ ಈ ಪುನರುತ್ಥಾನದ ಸಿಗ್ನಿಫಿಕೆನ್ಸ್. ಕಳೆದ ಯೇಸುಸ್ವಾಮಿ ಹೇಳ್ತಾರೆ, ನಾನು ಬದುಕೋದ್ರಿಂದ ನೀವು ಏನಾಗ್ತಿದ್ದೀರಾ, ಬದುಕ್ತಿದ್ದೀರ. ಇವತ್ತು ನಾವು ಸ್ಪಿರಿಚುವಲಿ ಬದುಕಿದ್ವಿ ಅನ್ನಿಸ್ತಾರೆ. ಯಾಕಂದ್ರೆ ನಮ್ಮ ರಕ್ಷಕನ ಯೇಸುಸ್ವಾಮಿ ಇವಾಗ ಏನಾಗಿದ್ದಾರೆ, ಬದುಕಿ ನಮಗಾಗಿ ಏನ್ ಮಾಡ್ತಿದ್ದಾರೆ, ತಂದೆ ಸನ್ನಿಧಿಯಲ್ಲಿ ಬೇಡ್ತಾ ಇದ್ದಾರೆ. ಅಡ್ವೊಕೇಟ್, ಆಸ್ ಎನ್ ಅಡ್ವೊಕೇಟ್ ಮಾಡ್ತಾ ಇದ್ದಾರೆ ಅಂತ ನೋಡ್ತೀವಿ. ಹಾಗಾಗಿ ಈ ಒಂದು ಮಾತುಗಳಿಂದ ನಾವು ಇನ್ನೂ ಹೆಚ್ಚು ಶ್ರದ್ಧೆಯಿಂದ ನಾವು
ಆ ಕ್ರಿಸ್ತನ ಪುನರುತ್ಥಾನದಲ್ಲಿ ನಂಬಿಕೆ ಇಟ್ಟು ನಾವುಗಳು ಈಗಾಗಲೇ ಆ ಕ್ರಿಸ್ತನ ಪುನರುತ್ಥಾನದಲ್ಲಿ ಭಾಗಿಗಳಾಗಿ ಎಬ್ಬಿಸಲ್ಪಡ್ತಾ ಆ ಒಂದು ಕಡೆಯದಾಗಿ ಕ್ರಿಸ್ತನ ಸಾರೂಪ್ಯಕ್ಕೆ ಸೇರಿ ಕ್ರಿಸ್ತನಿಗಾಗುವಂತ ಆಶೀರ್ವಾದದಲ್ಲಿ ಭಾಗಿಗಳಾಗುವಂತೆ ದೇವರು ನಮ್ಮನ್ನು ನಡೆಸಲಿ. ಆಮೇಲೆ ಪತ್ರೋನ್ ಈಗಲ್ವಾ ಕರ್ತನಲ್ಲಿ ಪ್ರೀತಿ ಅಂತ ಸೋದರ ಸೋದರರೇ, ನಮ್ಮ ನಡುವೆ ಸುರಂತ ಜಯಪ್ರಸಾದ್ ಅವರು ಯೇಸು ಕ್ರಿಸ್ತನ ಪುನರುತ್ಥಾನದ ವಿಚಾರಗಳ ಬಗ್ಗೆ ಏನ್ ಮಾಡಿದ್ರು, ಅನೇಕ ವಿಚಾರಗಳನ್ನ ಮಾತಾಡಿದ್ರು ಅಲ್ವರ. ಅದ್ರಲ್ಲಿ ಮುಖ್ಯವಾಗಿ ನೋಡ್ಬೇಕಾದ್ರೆ ನಮ್ಮ ಯೇಸು ಕ್ರಿಸ್ತನ್ಗಿರೋಂಥ ಒಂದು ಟೈಟ್ಲ್ಗಳು, ಅದರ ಯೇಸು ಕ್ರಿಸ್ತ ಭೂಲೋಕ್ತಾ ಇರ್ಬೇಕಾದ್ರೆ ಯಾವ ತರ ಮನುಷ್ಯನಂತ ಯೇಸು ಕ್ರಿಸ್ತನಾಗಿದ್ರು, ಸೊ ಪುನರುತ್ಥಾನ ಆಗಿದ್ಮೇಲೆ ಯಾವ ತರ ನಮ್ಮ ಕರ್ತನು ಒಡೆನಾಗಿರುತ್ತೆ ಯೇಸು ಕ್ರಿಸ್ತನಾದ ಅಂತ ಹೇಳೋಂಥ ಒಂದು ಮಾತನ್ನು ಗಮನಿಸ್ಬೋದು. ಅದು ಮಾತ್ರ ಅಲ್ಲ, ಯೇಸು ಕ್ರಿಸ್ತನ ಒಂದು ಪುನರುತ್ಥಾನದಲ್ಲಿ 5 ಒಂದು ಅಂಶಗಳೇನಾಗಿತ್ತು ಇತ್ತು. ಅಂದ್ರೆ ಕ್ರಿಸ್ತನಿಗೆ ಆ ಪುನರುತ್ಥಾನ ಏನಾಗಿತ್ತು, ದೇವರಿಗೆ ಏನಾಗಿತ್ತು, ಆಮೇಲೆ ಸಭೆಗೆ ಏನಾಗಿತ್ತು, ಇಸ್ರೇಲ್ ಜನಗಳಿಗೆ ಏನಾಗಿತ್ತು, ಮತ್ತೆ ಲೋಕಕ್ಕೆ ಏನಾಗಿತ್ತು ಅಂತ ಅಲ್ವರ. ಅಸದಲ್ಲಿ ನೋಡ್ಬೇಕಾದ್ರೆ ಮೊದಲನೇದಾಗೆ ಸಭೆಗೆ ನೋಡ್ಬೇಕಾದ್ರೆ, ಸಭೆ ಅಂತೀನಿ ಆ ಯೇಸು ಕ್ರಿಸ್ತನಿಗೆ ನೋಡ್ಬೇಕಾದ್ರೆ ಅದು ಒಂದು ಕ್ರಿಸ್ತನಿಗೆ ಒಂದು ಪ್ರೂಫ್ ಆಗಿತ್ತು. ಏನಂದ್ರೆ ಅವರು ದೇವರು ಏನಾಗಿದ್ದಾರೆ, ಕುಮಾರನಾಗಿದ್ದಾನೆ, ಆತನ ದೇವರಿಗೆ ಸಲ್ಲಿಸಿದಂತ ಎಲ್ಲಾ ಬಲಿಗಳನ್ನ ದೇವ್ರು ಏನ್ ಮಾಡಿದಾರೆ, ಅದು ಅಂಗೀಕರಿಸಿದ್ದಾರೆ ಅಂತ ಅದನ್ನ ದೇವ್ರು ಅವ್ರಿಗೆ ಉನ್ನತವಾಗಿ ಪುನರುತ್ಥಾನ ಕೊಟ್ಟು ಎಲ್ಲಾ ವಿಚಾರದಲ್ಲಿ ಏನ್ ಮಾಡಿದ್ರು, ಪ್ರಮುಖನಾಗಿ ಏನ್ ಮಾಡಿದ್ರು ಅವ್ರು ಮಾಡಿದ್ರು ಅಂತ ನಾವು ಗಮನಿಸ್ತೀವಿ ಅಲ್ರ. ಸೊ ದೇವ್ರಿಗೆ ಇದೇನಪ್ಪ ಆಗಿತ್ತು ಅಂತಂದ್ರೆ ಏನ್ರಿ, ಸೊ ಕ್ರಿಸ್ತನ್ನ ದೇವ್ರ ಎಬ್ಸದಲ್ಲಿ ದೇವ್ರ ಏನಪ್ಪ ಪ್ರೂವ್ ಮಾಡೋದು ಅಂತಂದ್ರೆ ಆತನ ಬಲಿ ಏನಾಗಿದೆ, ದೇವ್ರು ಏನ್ ಮಾಡಿದಾರೆ ಅದನ್ನ ಅಕ್ಸೆಪ್ಟ್ ಮಾಡಿದ್ದಾರೆ ಅಂತ ಏನ್ ಮಾಡ್ತಾವ ಅಲ್ಲಿ ದೇವ್ರು ಏನ್ ಮಾಡಿದಾರೆ ನೋಡ್ಸಂಗಾಯ್ತು ಅಲ್ವರ. ಆಮೇಲೆ ಇನ್ನೊಂದು ಏನಪ್ಪಾ ಅಂದ್ರೆ ಸಭೆಗೆ ಏನ್ ಪ್ರೂಫು ಅಂತಂದ್ರೆ ಯೇಸು ಕ್ರಿಸ್ತನ ಪುನರುತ್ಥಾನ ಮಾಡಿರೋ ದೇವರು ನಮ್ನು ಕೂಡ ಏನ್ ಮಾಡ್ತಾರೆ, ನಾವು ಕೂಡ ನಂಬಿಕಸ್ಥರಾಗಿದ್ರೆ ಪುನರುತ್ಥಾನ ಮಾಡ್ತಾ ಇದ್ದ ಒಂದು ಪ್ರೂಫು ಅಲ್ವರ. ಆಮೇಲೆ ಇನ್ನೊಂದು ಏನಪ್ಪ ಪ್ರೂಫ್ ಅಂತಂದ್ರೆ ನಮ್ಮ ಪಾಪಗಳೆಲ್ಲ ಏನಾಗಿದೆ ಶಂಸಲ್ಪಟ್ಟಿರೋದಕ್ಕೆ ಇನ್ನೊಂದು ಪ್ರೂಫ್ ಅಲ್ವರ. ಸೊ ಇಸ್ರೇಲ್ಗಳಿಗೆ ಏನು ಪ್ರೂಫ್ ಇದು ಅಂತಂದ್ರೆ ಯೇಸು ಕ್ರಿಸ್ತನೇ ಮಸಿಯಾ ಅಂತ ಅಂದ್ಬಿಟ್ಟು ಒಂದೇನ್ರಿ ಒಂದು ಸಾಕ್ಷಿ ಅಲ್ವರ. ಆಮೇಲೆ ಇಸ್ರೇಲ್ಗಳಿಗೆ ಆ ನ್ಯಾಯ ಪ್ರಮಾಣದಿಂದ ಯೇಸು ಕ್ರಿಸ್ತ ಬಿಡುಗಡೆ ಮಾಡಿದಾರೆ ಅಂತ ಕೂಡ ಏನಾಗಿದೆ ಅದು ಒಂದು ಸಾಕ್ಷಿ ಆಗಿದೆ ಅಂತ ನಾವ್ ಏನ್ ಮಾಡ್ತೀರಿ ಅಲ್ಲಿ ನೋಡ್ತೀರಿ ಅದರ. ಸೊ ಇಡೀ ಲೋಕಕ್ಕೆ ಏನಪ್ಪಾ ಅಂತಂದ್ರೆ ಏನ್ರಿ, ದೇವರು ಒಂದು ನ್ಯಾಯ ತೀರ್ಪು ಮಾಡೋದಕ್ಕೆ ಒಂದು ನ್ಯಾಯಾಧಿಪತಿ ಏನ್ ಮಾಡಿದ್ದಾರೆ, ನೇಮಿಸಿದ್ದಾರೆ ಅಂತ ಏನ್ರಿ ಒಂದು ಪ್ರೂಫ್. ಈ ರೀತಿ ಕ್ರಿಸ್ತನ ಪುನರುತ್ಥಾನದಲ್ಲಿ ಯಾವ ರೀತಿ ಸಿಗ್ನಿಫಿಕೆನ್ಸ್ ಇದೆ ಅಂತ ಏನ್ ಮಾಡಿದ್ರು ಅಲ್ಲಿ ನಮ್ಗೆ ವಾಕ್ಯದಲ್ಲಿ ನಾವು ನೋಡೋದು ಏನ್ ಮಾಡ್ತೀರಿ ನಾವು ಗಮನಿಸ್ತೀರಿ ಅದರ. ಸೊ ಈ ರೀತಿ ನಮ್ಮ ಮಧ್ಯದಲ್ಲಿ ಒಳ್ಳೆ ವಾಕ್ಯ ಸಂದೇಶ ಹಂಚ್ಕೊಂಡಿದ್ದ ಸೋದರನ್ ಕೂಡ ದೇವರು ಆಶೀರ್ವದಿಸ್ಲಿ, ಕೃಪೆ ಕೊಟ್ಟು ನಡೆಸಲಿ. ಮುಂದೆ ಬರೋ ದಿನಗಳಲ್ಲಿ ಇನ್ನ ಹೆಚ್ಚಿನ ರೀತಿಯಲ್ಲಿ ದೇವ್ರ ಕೃಪೆ ಕೊಟ್ಟು ನಡೆಸಲಿ ಅಂತ ನಾವು ಪ್ರಾರ್ಥನೆ ಮಾಡಿದಾಗ ನೆಕ್ಸ್ಟ್ ಕೆಲವೊಂದು ಅನೌನ್ಸ್ಮೆಂಟ್ಸ್ ಇದೆ. ಮುಖ್ಯವಾಗಿ ಓಕೆ, ಈ ತರ ಮೀಟಿಂಗ್ಸ್ಗಳು ಈ ತರ ಇದೆ, ವಾರದಲ್ಲಿ ಮೀಟಿಂಗ್ಸ್. ಇವತ್ತು ಸಂಡೇ ಬೇಸಿಕ್ ಕ್ಲಾಸ್ ಇರ್ತಾರೆ 6:30. ಆಮೇಲೆ ಮಂಡೇ ರೋಮನ್ಸ್ ಬುಕ್ ಸ್ಟಡಿ ಇರ್ತಾರೆ, ಟ್ಯೂಸ್ಡೇ ಲೈಫ್ ಆಫ್ ಕ್ರೈಸ್ಟ್ ಇರ್ತಾರೆ, ವೆಡ್ನೆಸ್ಡೇ ಬೈಬಲ್ ರೀಡಿಂಗ್ ಇರ್ತಾರೆ, ಥರ್ಸ್ಡೇ ರೋಮನ್ಸ್ ಬುಕ್ ಸ್ಟಡಿ, ಆಮೇಲೆ ಫ್ರೈಡೇ 5th ವಾಲ್ಯೂಮ್ ಸ್ಟಡಿ, ಮತ್ತೆ ಶನಿವಾರ ಅಪೊಸ್ತಲ ಕೃತ್ಯಗಳ ಸ್ಟಡಿ ಇರ್ತಾರೆ, ಭಾನುವಾರ ಯಥಾಪ್ರಕಾರ ಆರಾಧನೆ ಇರ್ತಾರೆ. ಅದನ್ನ ತಮ್ಮ ಪ್ರಾರ್ಥನೆ ನೆನೆಸ್ಕೊಳ್ಳಿ. ಆಮೇಲೆ ಅಸ್ವಸ್ಥವಾಗಿರೋ ಸೋದರ ಸೋದರಿಗಳನ್ನ ತಮ್ಮ ಪ್ರಾರ್ಥನೆ ನೆನೆಸ್ಕೊಳ್ಳಿ. ಮುಖ್ಯವಾಗಿ ಸೋದರಿ ಅಂತ ನಿರ್ಮಲಾ ಅವರು, ಸೋದರಿ ಅಂತ ವಿಮಲಾ ಅವರು, ಆಮೇಲೆ ಅವ್ರ ಮಗನು ಕೂಡ ಪ್ರಾರ್ಥನೆ ನೆನೆಸ್ಕೊಳ್ಳಿ. ಆಮೇಲೆ ಸೋದರಂತ ದಾಸ್ ಅವರು, ಅವ್ರ ತಾಯಿ ಕೂಡ ಪ್ರಾರ್ಥನೆ ನೆನೆಸ್ಕೊಳ್ಳಿ. ಆಮೇಲೆ ಸೋದರಿಂತ ರೇಷ್ಮಾ ಅವರು ಮತ್ತೆ ಸೋದರಿಂತ ಲಾರೆನ್ಸ್ ಅವ್ರನ್ನ ಪ್ರಾರ್ಥನೆ ನೆನೆಸ್ಕೊಳ್ಳಿ. ಸೋದರಿಂತ ರೇಷ್ಮಾ ಅವರು ಡಿಸ್ಚಾರ್ಜ್ ಆಗಿ ಅವರ ಮನೆಗೆ ಸೇರಿದ್ದಾರೆ, ಅವನು ಕೂಡ ಆರೋಗ್ಯ ಇಂಪ್ರೂವ್ ಆಗಿದೆ. ಸೊ ಅದನ್ನು ಕೂಡ ಪ್ರಾರ್ಥನೆ ನೆನೆಸ್ಕೊಳ್ಳಿ ಅಂತ ಕೇಳ್ಕೊಳ್ತೀವಿ. ನೆಕ್ಸ್ಟ್ ಗದಗಲ್ಲಿ ನಾವೊಂದು ಪಬ್ಲಿಕ್ ಮೀಟಿಂಗ್ ಮಾಡ್ತಾ ಇದ್ದೀರಿ. ಏನ್ ಮಾಡಿದ್ವಿ? ಓಕೆ, ಸೊ ಅದು ಮೇ 1ನೇ ತಾರೀಕಿದೆ. ಮೇ 1ನೇ ತಾರೀಕು ರಜೆ ಇರೋದನ್ನ ಒಂದು ಪಬ್ಲಿಕ್ ಮೀಟಿಂಗ್ ಮಾಡ್ತಾ ಇದ್ರಿ. ದಯವಿಟ್ಟು ಅದನ್ನು ಕೂಡ ತಮ್ಮ ಪ್ರಾರ್ಥನೆ ನೆನೆಸ್ಕೊಳ್ಳಿ. ಸೊ ದೇವ್ ಕೃಪೆಯಿಂದ ಈ ಸತಿ ನಾವು ಪೂರ್ತಿ ದಿನ ಬೆಳಗಿನ ಸಾಯಂಕಾಲವರೆಗೂ ಇರ್ತಾರೆ. ವೈ ಗಾಡ್ ಪರ್ಮಿಟ್ ಸಿವಿಲ್, ಆಮೇಲೆ ಇನ್ನೂ ಅನೇಕ ಸಬ್ಜೆಕ್ಟ್ಗಳು ದೇವ್ರ ಚಿತ್ತ ಇದ್ರೆ ದಾನಿಯಲ್ ಬಗ್ಗೆ ಕೆಲವೊಂದು ಸತಿ ಸ್ವಲ್ಪ ವಿಚಾರ ನೋಡಿದಿರಿ. ಇನ್ನ ಕೆಲವು ವಿಚಾರಗಳು ನೋಡ್ಬಿಟ್ಟು 3 ಮಾರ್ಗಗಳು, ಆಮೇಲೆ ಸ್ತ್ರೀನ ಸಂತತಿ,
ಈ ತರ ಪಾಠಗಳಿರ್ತಾರೆ. ಸೊ ದಯವಿಟ್ಟು ಅನೇಕ ಜನಗಳು ಗದಗಿಂದ ಬರಬೇಕಾಗಿ ತಮ್ಮ ಪ್ರಾರ್ಥನೆ ನೆನೆಸ್ಕೊಳ್ಳಿ. ಯಾರೆಲ್ಲ ದೇವ್ರ ಸತ್ಯಕ್ಕೆ ಬರಬೇಕಾಗಿದ್ದು ಅದನ್ನೆಲ್ಲ ದೇವ್ರ ಏನ್ ಮಾಡ್ಲಿ ಕೂಟದಲ್ಲಿ ಸೇರಿಸಿ ಅಂತ ಪ್ರಾರ್ಥನೆ ನೆನೆಸ್ಕೊಳ್ಳಿ. ಕೊನೆಯದಾಗಿ ಹಾಡುವಂತ ಸಂಗೀತಗಳಲ್ಲಿ ನಾವು ಅತಿಶಯ ವರವಲ್ಲವೇ ಎಂಬ ಸಂಗೀತನ ಹಾಡಿಕೊಂಡು ಈ ಕೂಟನ ಮುಕ್ತಾಯ ಮಾಡೋಣ. ಮುಕ್ತಾಯದಲ್ಲಿ ಕೊನೆಯದಾಗಿ ನಮ್ಮ ನಡುವೆ ಸ್ವಂತ ಕೇಶವ್ ಅವರು ನಂತರ ಪ್ರಾರ್ಥನೆ ನಡೆಸ್ಕೊಡ್ಬೇಕಾಗಿ ಕೇಳ್ಕೊತೀರಿ. ಸಾಂಗ್ ನಂಬರ್ 60. ಅತಿಶಯ ವರವಲ್ಲವೇ ಕರ್ತನ ದೇಸು, ಅತಿಶಯ ವರವಲ್ಲವೇ ಕರ್ತನ ದೇಸು, ಅತಿಶಯ ವರವಲ್ಲವೇ ಕರ್ತನ ದೇಸು, ಅತಿಶಯ ವರವಲ್ಲವೇ. ಮಿತಿಯಿಲ್ಲದ ದೇವಸುತನು ರಕ್ಷಕನಾಗಿ ಕ್ಷಿತಿಯವರೆಲ್ಲರ್ಗೆ ಗತಿಯುಂಟು ಮಾಡೀತು. ಅತಿಶಯವರವಲ್ಲವೇ ಕರ್ತನ ದೇಸು, ಅತಿಶಯ ವರವಲ್ಲವೇ ಕರ್ತನ ದೇಸು, ಅತಿಶಯ ವರವಲ್ಲವೇ ಕರ್ತನ ದೇಸು, ಅತಿಶಯ ವರವಲ್ಲವೇ. ನರಕುಲದವರೆಲ್ಲರೂ ಪಾಪದಿಂದ ಮರಣ ಪಾತ್ರರಾದರು, ಪಾಪದಿಂದ ಮರಣ ಪಾತ್ರರಾದರು, ಪಾಪದಿಂದ ಮರಣ ಪಾತ್ರರಾದರು. ವರ ಮುಕ್ತಿ ಮಾರ್ಗವನರಿಯದೆ ಅಲೆಯಲು ಕರುಣಿಯದೆ ಸುವು ಪೊರೆಯ ಬಲಿಯಾದತು. ಅತಿಶಯ ವರವಲ್ಲವೇ ಕರ್ತನ ದೇಸು, ಅತಿಶಯ ವರವಲ್ಲವೇ ಕರ್ತನ ದೇಸು, ಅತಿಶಯ ವರವಲ್ಲವೇ ಕರ್ತನ ದೇಸು, ಅತಿಶಯ ವರವಲ್ಲವೇ. ತೋರುವ ಕಿಲ ವಸ್ತುವು ಆಕಾಶದ ತಾರೆ ಚಂದ್ರನು ಸೂರ್ಯನು, ಆಕಾಶದ ತಾರೆ ಚಂದ್ರನು ಸೂರ್ಯನು, ಆಕಾಶದ ತಾರೆ ಚಂದ್ರನು ಸೂರ್ಯನು. ಮೂರು ಲೋಕದೊಳಿಹ ಸಾರ ಸೃಷ್ಟಿಗಳೆಲ್ಲ ಈ ರಕ್ಷಕಗೆ ಸರಿ ಭಾರವು ಇದು ಸತ್ಯ. ಅತಿಶಯ ವರವಲ್ಲವೇ ಕರ್ತನ ದೇಸು, ಅತಿಶಯ ವರವಲ್ಲವೇ ಕರ್ತನ ದೇಸು, ಅತಿಶಯ ವರವಲ್ಲವೇ ಕರ್ತನ ದೇಸು, ಅತಿಶಯ ವರವಲ್ಲವೇ. ಉತ್ತಮ ಭಾಗ್ಯಗಳ ಹೊಂದುವುದಕ್ಕೆ ಏತ್ತ ಹೋದರು ಸಿಕ್ಕವು, ಹೊಂದುವುದಕ್ಕೆ ಏತ್ತ ಹೋದರು ಸಿಕ್ಕವು, ಹೊಂದುವುದಕ್ಕೆ ಏತ್ತ ಹೋದರು ಸಿಕ್ಕವು. ಇತ್ತು ರಕ್ತ ಕ್ರಯವ ನಿತ್ಯ ಜೀವಕ್ಕಾಗಿ ಓತನವನು ಹೊಂದ ಭಕ್ತರ ಪೊರೆದದು. ಅತಿಶಯ ವರವಲ್ಲವೇ ಕರ್ತನ ದೇಸು, ಅತಿಶಯ ವರವಲ್ಲವೇ ಕರ್ತನ ದೇಸು, ಅತಿಶಯ ವರವಲ್ಲವೇ ಕರ್ತನ ದೇಸು, ಅತಿಶಯ ವರವಲ್ಲವೇ.
ತಂದೆಯ ದೇವರಿಗೆ ಯೇಸು ಕ್ರಿಸ್ತನ ನಾಮದಲ್ಲಿ ಕರ್ತನ ಸ್ತೋತ್ರವನ್ನು ಸಲ್ಲಿಸುತ್ತಾ, ಕರ್ತನ ಮುಂಜಾನೆಯಿಂದ ನಾವೆಲ್ಲರೂ ಇದುವರೆಗೂ ಕರ್ತನ ನಿನ್ನ ಸಾನ್ನಿಧ್ಯದಲ್ಲಿ ಕೂತು ನಿನ್ನ ವಾಕ್ಯವನ್ನು ಕೇಳಿ ಧ್ಯಾನಿಸುತ್ತಾ ಕರ್ತನೆ ಬದಲಾವಣೆಗಳನ್ನು ಮಾಡಿಕೊಳ್ಳುತ್ತಾ ಕರ್ತನೆ ವಾಕ್ಯದಲ್ಲಿ ಅಭಿವೃದ್ಧಿ ಹೊಂದುವಂತೆ ನೀನು ಕೊಟ್ಟ ಕೃಪೆಗಾಗಿ ಸ್ತೋತ್ರ. ಬೋಧನೆ ಮಾಡಿದಂತಹ ಬೋಧಕರ ಮುಖಾಂತರ ಅನೇಕ ವಿಷಯಗಳನ್ನು ತಿಳಿಸಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಕೃಪೆ ಮಾಡು, ನಮ್ಮಲ್ಲಿ ನಡೆಸು, ನಮ್ಮನ್ನು ಆಶೀರ್ವದಿಸು. ಈ ಸಭೆಯನ್ನೆಲ್ಲ ನೀನು ಕೆಲವೊಪ್ಪಿಸಿಕೊಡ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ವಂದಿಸ್ತೀನಿ ಪರಲೋಕ ತಂದೆ. ಆಮೆನ್.